ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಅದು ಏನು ಗ್ಯಾಮ್ಲಿಂಗ್ ಅಥವಾ ಇಸ್ ದೇರ್ ಎನಿ ಅದರ್ ಟೆಕ್ನಿಕ್? ನನ್ನ ಪ್ರಕಾರ ಯಾವ ವಿಷಯ ನಮಗೆ ಗೊತ್ತಿಲ್ಲ ಅದು ಗ್ಯಾಮ್ಲಿಂಗ್. 1 ಕೋಟಿಲಿ ಒಂದು 100 ಭಾಗ ಮಾಡಿ, 1 ಭಾಗ ನಾನು ನಿಮಗೆ ಕೊಡ್ತೀನಿ. ಸೊ ಒಂದ್ ಶೇರ್ ಬೈ ಮಾಡಿದ್ವಿ ಯಾವ್ದೋ ಒಂದು ಕಂಪನಿದಲ್ಲಿ ಅಂತ ಯು ಆರ್ ಪಾರ್ಟ್ ಆಫ್ ದ ಕಂಪನಿ, ಯು ಆರ್ ದ ಶೇರ್ ಹೋಲ್ಡರ್ಸ್ ಅಂತ ಅದು ಗೊತ್ತೇ ಇರಲ್ಲ. 90% ಆಫ್ ದಿ ಪೀಪಲ್ ಅವ್ರು ಮಾಡ್ತಾರೋ ಕೆಲಸ ಅವ್ರಿಗೆ ಇಷ್ಟ ಆಗಿ, ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಫ್ರಮ್ IT. ಇಷ್ಟ ಹಾಕಿದ್ರೆ ಎಷ್ಟು ಬರುತ್ತೆ, ಸಿಂಪಲ್. ಇಲ್ಲಾಂದ್ರೆ ಎಲ್ಲಿ ತಗೋಬೇಕು, ಎಲ್ಲಿ ಸೇಲ್ ಮಾಡಬೇಕು, ಐ ಆಮ್ ದ ಗಾಡ್, ಗಾಡ್ ಇಸ್ ದೇರ್ ಅಂತ ಹಂಗೆ ಆ ಫೀಲಿಂಗ್ ಬರಕ್ ಶುರು ಆಗುತ್ತೆ. 1 ಮಂತ್ ಅಲ್ಲಿ ಸಂಪಾದನೆ ಮಾಡೋದು 1 ದಿನ ಕಳೀತು. ಅವಾಗಿರೋ ಲಾಟ್ ಆಫ್ ಟೆಕ್ನಾಲಜಿ ಇರಲಿಲ್ಲ. ಅವರು SBI ಇಲ್ಲಿ ದುಡ್ಡನ್ನ ಮಿಸ್ಯೂಸ್ ಮಾಡಿ ಮಾರ್ಕೆಟ್ನ ಪುಲ್ ಮಾಡ್ತಾ ಇದ್ರು. ಓ ಮೈ ಗಾಡ್. ಅವಾಗ ಬ್ರೋಕರ್ ಏನ್ ಮಾಡ್ತಾರೆ, ಅಲ್ಲಿ ನಿಮ್ಗೆ ಟರ್ಮ್ಸ್ ಕಂಡೀಷನ್ ಎಲ್ಲ ಸೈನ್ ಮಾಡ್ಕೊಂಡಿರ್ತಾರೆ. ಅವ್ರ ಮಾರ್ಕೆಟ್ ಕ್ರಾಶ್ ಸ್ಟಾರ್ಟ್ ಆದ್ರೆ ಆಟೋಮೆಟಿಕ್ಲಿ ಅವರೇ ಸೇಲ್ ಮಾಡ್ತಾರೆ, ಝೀರೋ ಆಗ್ಬಿಡುತ್ತೆ. ಹಲೋ ಸ್ನೇಹಿತರೆ, ನೀವೆಲ್ಲರೂ ಕೂಡ ಎಷ್ಟು ದಿನ ಕೇಳ್ತಿದ್ದ ಹಾಗೆ ಒಬ್ಬರನ್ನಾದರೂ ಸ್ಟಾಕ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ನ ಪಾಡ್ಕ್ಯಾಸ್ಟ್ಗೆ ಕರೆಸಿ ಅಂತ ಇವತ್ತು ಆ ಒಂದು ಸುದಿನ ಬಂದಿದೆ. ನಮ್ಮ ಈ ಒಂದು ಪಾಡ್ಕ್ಯಾಸ್ಟ್ನಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಬ್ಬರು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಮಿಸ್ಟರ್ ಆನಂದ್ ಪಾಟೀಲ್ ಅವರಿದ್ದಾರೆ. ಈಸ್ ಆಲ್ಸೋ ಎ ಫೌಂಡರ್ ಆಫ್ ಸ್ಕಿಲ್ ವೇಸ್ ಆರ್ಗನೈಸೇಷನ್. ಇಲ್ಲಿ ಇವರು ಸ್ಟಾಕ್ ಮಾರ್ಕೆಟಿಂಗ್ನ ಯಾವ ಥರ ಮಾಡಬೇಕು, ಯಾವ ರೀತಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಟ್ರೈನಿಂಗನ್ನು ಕೊಡ್ತಾರೆ, ಕೋಚಿಂಗನ್ನು ಮಾಡ್ತಾರೆ. ಈಸ್ ಆಲ್ಸೋ ಎ ಮೆಂಟರ್ ಫಾರ್ ಥೌಸಂಡ್ಸ್ ಆಫ್ ಪೀಪಲ್. ನಮ್ಮ ಕರ್ನಾಟಕದಲ್ಲಿ ಸುಮಾರು 10 ವರ್ಷಗಳಿಗಿಂತಲೂ ಹೆಚ್ಚು ಸ್ಟಾಕ್ ಮಾರ್ಕೆಟಿಂಗ್ನಲ್ಲಿ ಅನುಭವ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನಾವು ಈ ಒಂದು ಪಾಡ್ಕ್ಯಾಸ್ಟ್ನಲ್ಲಿ ನಮ್ಮ ಒಂದು ಸ್ಟಾಕ್ ಮಾರ್ಕೆಟಿಂಗ್ ಜರ್ನಿಯನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಬಿಫೋರ್ ಎಂಟರಿಂಗ್ ಇನ್ ಟು ಸ್ಟಾಕ್ ಮಾರ್ಕೆಟ್ ನಾವು ಏನೆಲ್ಲ ತಿಳ್ಕೊಂಡಿರಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೇಗೆ, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಮಾಡೋದು ಹೇಗೆ, ಒಂದು ಕಂಪನಿ ಬಗ್ಗೆ ರಿಸರ್ಚ್ ಮಾಡೋದು ಹೇಗೆ, ಹಾಗೆಯೇ ಈ ಸ್ಟಾಕ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರ್ಯಾರು ಯಾವ್ಯಾವ ಥರ ಸ್ಕ್ಯಾಮ್ಸ್ನ ಮಾಡ್ತಾರೆ, ಯಾವ ಥರ ಫೇಕ್ ಕಾಲ್ಸ್ನ ಕೊಡ್ತಾರೆ, ನೀವು ಕೂಡ ಯಾವ ರೀತಿ ಮೋಸ ಹೋಗ್ತಾ ಇದ್ದೀರಾ, ಮೋಸ ಹೋಗಿಲ್ಲ ಅಂತಾದರೆ ಮೋಸ ಹೋಗದೆ ಇರೋದಕ್ಕೆ ಏನು ಮಾಡಬೇಕು ಮುಂದೆ, ಸ್ಟಾಕ್ ಮಾರ್ಕೆಟಿಂಗ್ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಜೊತೆಗೆ ಇವರು ನೂರಾರು ಕ್ಲೈಂಟ್ಸ್ಗಳಿಗೆ ಬಹಳನೇ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. 1000 ಮಾಡಿರೋರಿಗೆ ಲಕ್ಷ ಮಾಡೋದು ಯಾವ ರೀತಿ, ಲಕ್ಷ ಮಾಡಿರೋರು ಕೋಟಿ ಮಾಡೋದು ಯಾವ ರೀತಿ ಅಂತಕ್ಕಂಥ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ಇವರು ಟ್ರೈನಿಂಗನ್ನು ಕೊಡ್ತಾರೆ. ಬನ್ನಿ ಇವತ್ತು ತಡ ಮಾಡ್ದೇನೆ ಇವ್ರ ಹತ್ರ ನಾವು ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಸಾಕಷ್ಟು ನಾಲೆಡ್ಜನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಹಿಯರ್ ವಿ ಹ್ಯಾವ್ ಮಿಸ್ಟರ್ ಆನಂದ್ ಪಾಟೀಲ್ ಆನ್ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್. ವೆಲ್ಕಮ್ ಟು ದಿ ಕಲಿಯುಗ್ ಶೋ ಸರ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನೀವು ಬಂದಿದ್ದು. ನಮಗೂ ಖುಷಿ ಆಯಿತು ಒಂದು ಐಡೆಂಟಿಫೈ ಮಾಡಿ ಕರೆದಿದ್ದಕ್ಕೆ. ಹಾಗೆ ಇವತ್ತು ಹೆಂಗೆ ದುಡ್ಡು ಮಾಡೋದು ಅಂತ ನಮ್ಗೆ ಹೇಳ್ಕೊಟ್ರೆ ಖಂಡಿತ ಖುಷಿ ಆಗುತ್ತೆ. ಖಂಡಿತ ಹೇಳ್ಕೊಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಇದ್ದೀರಾ, ಸೊ ಭಾಳಷ್ಟು ಜನಕ್ಕೆ ಕೋಚಿಂಗ್ ಎಲ್ಲ ಮಾಡ್ತಾ ಇದ್ದೀರಾ, ಒಂದು ಸಂಸ್ಥೆ ಕೂಡ ನಡೆಸ್ತಾ ಇದ್ದೀರಾ, ಒಂದು ಬಿಸ್ನೆಸ್ ಕೂಡ ನಡೆಸ್ತಾ ಇದ್ದೀರಾ. ಸೊ ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಡೆಫಿನೆಟ್ಲಾಗಿ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಅಷ್ಟು ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ನನ್ನಲ್ಲಿರ್ತಕ್ಕಂಥ ಡೌಟ್ಸ್ಗಳನ್ನ ನಾನು ಇವತ್ತು ಕೇಳ್ತೀನಿ ನಿಮಗೆ. ಅದೇ ರೀತಿ ನಮ್ಮ ಆಡಿಯನ್ಸ್ಗೆ ಏನೇನು ಬೇಕು, ಅವ್ರಿಗೇನು ಅವಶ್ಯಕತೆ ಇದೆ ಇವತ್ತಿನ ಒಂದು ಸಮಾಜದಲ್ಲಿ ದುಡ್ಡು ಮಾಡೋದಕ್ಕಾಗ್ಬೋದು, ಒಂದು ಸೇವಿಂಗ್ಸ್ ಮಾಡೋದಕ್ಕಾಗ್ಬೋದು, ಯಾವ ರೀತಿ ಅವ್ರ ಲೈಫ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಜನರಲಿ ಏನಂದರೆ ನಿಮ್ಮ ಹತ್ರ ಇರೋ ಕ್ವಶನ್ಸ್ ಎಲ್ಲರ ಹತ್ರ ಇರುತ್ತೆ. ಯಾಕಂದರೆ ಕಾಮನ್ ಕ್ವಶನ್ ಸ್ಟಾಕ್ ಮಾರ್ಕೆಟಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಏನು ಬರಲ್ಲ. ಎಕ್ಸಾಕ್ಟ್ಲಿ. ನಾವು ಅನ್ಕೊಂತೀವಿ ಅಷ್ಟೇ ನಮ್ಗೆ ಈ ಕ್ವಶನ್ಸ್ ಬಂದಿದೆ, ಈ ಥರ ಡೌಟ್ಸ್ ಇದೆ, ಬಟ್ ಅದಕ್ಕೆ ಕಾಮನ್ ಆಗಿ ಎಲ್ರಿಗೂ ಕೂಡ ಡೌಟ್ಸ್ ಇದ್ದೇ ಇರುತ್ತೆ. ಖಂಡಿತ ಎಲ್ಲ ಡೌಟ್ಸ್ನ ಇವತ್ತು ಕ್ಲಿಯರ್ ಮಾಡೋಣ. ನಾನೊಂದು ಟೈಮಲ್ಲಿ ಆ ಸ್ಟೇಜಲ್ಲಿ ಇದ್ದೆ, ಹೇಗೆ ದುಡ್ಡು ಮಾಡೋದು. ಎಲ್ಲರೂ ಅಷ್ಟೇ ಸರ್, ಅಲ್ಟಿಮೇಟ್ಲಿ ಒಂದು ಸೋರ್ಸ್ ಹುಡುಕ್ತಾ ಇರ್ತೀವಿ, ಜಾಸ್ತಿ ದುಡ್ಡು ಮಾಡ್ಬೋದು, ಬೇರೆ ಬಿಸ್ನೆಸ್ ಮಾಡ್ಬೋದು, ಬೇರೆ ಪ್ರೊಫೆಷ್ನಲ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಕ್ರಿಕೆಟರ್ಸ್, ಎಲ್ಲರದ್ದು ಅದೇನೇ ಉದ್ದೇಶ. ಬಟ್ ಅವ್ರವ್ರ ಇಂಟ್ರೆಸ್ಟ್ ಇರೋ ಒಂದು ಪ್ಯಾಷನ್ ಫಾಲೋ ಮಾಡ್ತಿರ್ತಾರೆ. ಕೆಲವರು ಏನೋ ಕಷ್ಟ ಬಿದ್ದು ಮಾಡ್ತಾ ಇರ್ತಾರೆ. ಇದು ನನ್ನ ಪ್ಯಾಷನ್ನು, ನಾನು ಐಡೆಂಟಿಫೈ ಮಾಡೋಕ್ಕೂ ತುಂಬ ವರ್ಷಗಳಾಯಿತು ಇದು ನನ್ನ ಪ್ಯಾಷನ್ ಅಂತ. ಆಮೇಲೆ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಕಳೆದ ಒಂದು 9 ವರ್ಷದಿಂದ ಮಾಡ್ತಾಯಿದ್ದೀನಿ ಸ್ಟಾಕ್ ಮಾರ್ಕೆಟ್. ಸುಮಾರು
ದುಡ್ಡು ಕೂಡ ಸಂಪಾದನೆ ಮಾಡಿದ್ದೀನಿ. ಅದು ಸುಮಾರು ನಮ್ಮ ಚಾನಲ್ ಮುಖಾಂತರ ಕೂಡ ಸುಮಾರು ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಅಂದರೆ ನೀವು ಸ್ಟಾಕ್ ಮಾರ್ಕೆಟಿಂಗಿಗೆ ಬಂದಿದ್ದು ಯಾವಾಗ ಅಂತ, ಹೇಗೆ ಇಂಟ್ರೆಸ್ಟ್ ಬಂದಿದ್ದು, ಏನಿಗೆ, ಹೇಗೆ? ಅದೇ ಸರ್, ಲೈಫಲ್ಲಿ ಒಂದು ಸಾರಿ ಫೇಲ್ಯೂರ್ ಆಗಿ ಸಕ್ಸಸ್ ಆಗಿ ಫೇಲ್ಯೂರ್ ಆಗಿ ಫುಲ್ ಜೀರೋ ಬಂದಮೇಲೆ ಓಕೆ ಏನು ಮಾಡಬೇಕು ಅಂತ ತೋರಿಸಿದಾಗ ಅವಾಗ ವಾರನ್ ಬಫೆಟ್ ಅವರೊಂದು ಬುಕ್ ಇತ್ತು. ಜಸ್ಟ್ ಒಂದು 2-3 ಪೇಜ್ ಅಷ್ಟೇ ಓದಿದ್ದೀನಿ, ಜಾಸ್ತಿ ಓದಿ ಅಭ್ಯಾಸ ಇಲ್ಲ. ಸ್ಕೂಲಲ್ಲೂ ಕೂಡ ಬ್ಯಾಕ್ ಬೆಂಚರ್ಸ್ಗಳೆಲ್ಲ ಓದೋದಂದ್ರೆ ಕಷ್ಟ, ದೂರ ನಾವು ಎಲ್ಲಾದ್ರಲ್ಲೂ ಅಷ್ಟೇನೆ, ಜಸ್ಟ್ ಪಾಸು ಅಷ್ಟೇನೆ. ಆವಾಗ ಸ್ವಲ್ಪ ಓದಿ ಇಂಟ್ರೆಸ್ಟ್ ಬಂತು. ವಾರನ್ ಬಫೆಟ್ ಅವರು 2ನೇ ಶ್ರೀಮಂತ ಅಂತ ಕೇಳ್ಪಟ್ಟೆ. ಆವಾಗ ಒಂದು 2000 ಮೇ ಬಿ 13-14 ಇರ್ಬೋದು. ಓಕೆ, ಅವ್ರು ಏನು ಮಾಡ್ತಾರೆ 2ನೇ ಶ್ರೀಮಂತ ಅಂದ ತಕ್ಷಣ ಈ ಒಂದು ಕ್ಯೂರಿಯಾಸಿಟಿ ಆಯ್ತು ಏನು ಮಾಡ್ತಾರೆ ಅಂತ. ಆವಾಗ ಗೊತ್ತಾಯ್ತು ಅವರು ಸ್ಟಾಕ್ ಮಾರ್ಕೆಟ್ ಮಾಡ್ತಾರೆ. ಅವ್ರು ಓದಿದ್ದು ಬಟ್ ಜಸ್ಟ್ ರಿಸರ್ಚ್ ಪ್ರಕಾರ ಹೇಳ್ತಾರೆ 2ನೇ ಕ್ಲಾಸ್ ಓದಿದ್ದಾರೆ ಹಂಗೆ ಅಂತ. ಮೇ ಬಿ ಅವ್ರು ಜಾಸ್ತಿನೂ ಓದಿರ್ಬೋದು. ಓಕೆ, ಬಟ್ ಆ ಥರ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು. ಓದಿಲ್ಲ ಬಟ್ 2ನೇ ಸೆಕೆಂಡ್ ರಿಚೆಸ್ಟ್ ಸಂಪಾದನೆ ಮಾಡಿದ್ರೆ ವರ್ಲ್ಡಲ್ಲಿ ಹೌದು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಆಮೇಲೆ ಒಂದು ಜಸ್ಟ್ ಒಂದು ಮ್ಯೂಚುವಲ್ ಫಂಡ್ ಹೆಂಗೆ ಮಾಡೋದಂತ ಹುಡುಕ್ದೆ ಸುಮಾರು. ಅವಾಗಿಂದ ಆ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಅಲ್ಲಿಂದ ಸರ್ಚಿಂಗ್ ಸ್ಟಾರ್ಟ್ ಆಯ್ತು, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಇವಾಗ ಜನಗಳಿಗೆ ಒಂದು ಮಿಸ್ಕನ್ಸೆಪ್ಷನ್ನು, ಮತ್ತು ನಮ್ಮ ಸರೌಂಡಿಂಗ್ಸಲ್ಲಿ ನಾವು ಬೆಳಗ್ಗೆ ಎದ್ರೆ ನೋಡ್ತಾ ಇರ್ತೀವಿ, ದುಡ್ಡು ಮಾಡಬೇಕು ಅನ್ನೋದು ಎಲ್ಲರ ಮೈಂಡಲ್ಲೂ ಕೂಡ ಇದೆ. ಆದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ದುಡ್ಡು ಮಾಡಬೇಕಷ್ಟೇ, ಎಲ್ಲಿಂದನೋ ಎಷ್ಟೋ ಸಾಲ ಮಾಡ್ತಾರೋ ಅಥವಾ ಬರೋ ಸ್ಯಾಲ್ರಿನಲ್ಲಿ ತೊಗೊಂಡೋಗಿ ಹಾಕ್ತಾರೋ ಗೊತ್ತಿಲ್ಲ. ನೋಡಿದ್ರೆ ಬೆಳಗ್ಗೆ ದುಡ್ಡಿರಲ್ಲ. ಇಲ್ಲ ಅಂತಂದರೆ ಯಾವುದೋ ಒಂದು ಕಾಲು ಅಲ್ಲಿ ಇಲ್ಲಿ ಸಿಕ್ತು, ಕಾಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾಡ್ತಾರೆ, ದುಡ್ಡಿರಲ್ಲ, ಎಲ್ಲ ಲಾಸ್ ಮಾಡ್ಕೋತಿದ್ದಾರೆ. ಸೊ ಏನು, ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಅದು ಏನು ಗ್ಯಾಮ್ಲಿಂಗ ಅಥವಾ ಇಸ್ ದರ್ ಎನಿ ಅದರ್ ಟೆಕ್ನಿಕ್ ಟು ಲೈಕ್ ಕನ್ಸಿಸ್ಟೆಂಟಾಗಿ ಅರ್ನ್ ಮಾಡ್ಬೋದು, ಆ ಥರ ಏನಾದ್ರು ಇದೆಯಾ ಟೆಕ್ನಿಕ್ಸು? ಸ್ಟಾಕ್ ಮಾರ್ಕೆಟ್ ಅಂದರೆ ಯಾಕೆ ಎಲ್ಲರೂ ಆ ಥರ ಫಸ್ಟ್ ಮಾತು ಬರೋದೇ ಅದೇನೆ, ಗ್ಯಾಮ್ಲಿಂಗ, ಜ್ಯೂಸ್ ಆಡೋದ ಅಂತ. ಬಟ್ ಯಾಕಂದ್ರೆ ಸರ್ ಇದು ನ್ಯೂ ಒಂದು ಜನ್ರೇಷನ್ಗೆ ಇವಾಗ ಗೊತ್ತಾಗ್ತಾರೋ ಅಂತ ಒಂದು ಸ್ಟಾಕ್ ಮಾರ್ಕೆಟ್. ಮೋಸ್ಟ್ ಆಫ್ ದಿ ಪೀಪಲ್ ಕರೋನಾ ಆದ್ಮೇಲೆ ಬಂದಿರೋದು ಇದಕ್ಕೆ. ಅದಕ್ಕಿಂತ ಮುಂಚೆ ನೋಡೋಕೆ ಹುಡುಗರು ನಾವು ಡಿಸ್ಕಷನ್ ಮಾಡೋಕೆ ಯಾರು ಸಿಗ್ತಾ ಇರಲಿಲ್ಲ. ಅವಾಗ ಏನಾಗಿದೆ ಅಂದರೆ ನಮ್ಮೊಂದು ಟ್ರೆಡಿಷ್ನಲಲ್ಲಿ ಇದಿಲ್ಲ. ನಾವು ನಿಮ್ಮ ಮಗ ಏನು ಮಾಡಿಸ್ತಾ ಇದ್ದೀರಾ, ಇಂಜಿನಿಯರು, ಡಾಕ್ಟರು, ಎಲ್ಲರೂ ಇದೇ ಬರುತ್ತೆ ಸ್ಟಾರ್ಟಿಂಗ್. ಇಂಜಿನಿಯರ್ ಆಗಬೇಕಾ, ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ದೀನಿ, ಡಾಕ್ಟರ್ ಮಾಡಿಸ್ತಾ ಇದ್ದೀನಿ, ಇದೆಲ್ಲ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಹೊಸ್ತು, ಯಾರಿಗೂ ನಮ್ಮ ಪೇರೆಂಟ್ಸ್, ನಮ್ಮ ತಾತ ಮುತ್ತಾತ ಯಾರೂ ಮಾಡಿಲ್ಲ. ಹಾಗಾಗಿ ಇದು ಹೊಸದಾಗಿ ಕಾಣುತ್ತೆ. ನನ್ನ ಪ್ರಕಾರ ಯಾವ ವಿಷಯ ನಮಗೆ ಗೊತ್ತಿಲ್ಲ ಅದು ಗ್ಯಾಮ್ಲಿಂಗೆ. ಓಕೆ, ಎನಿಥಿಂಗ್, ನೀವೇನು ಬಿಸ್ನೆಸ್ ಮಾಡಿ ಏನಾದ್ರು ಮಾಡಿ, ನಿಮ್ಗೆ ಯಾವ್ದು ಗೊತ್ತಿಲ್ಲ ಅದು ಗ್ಯಾಮ್ಲಿಂಗೆ. ಯಾಕಂದ್ರೆ ಅಲ್ಲಿ ಗೆಸ್ಸಿಂದ ಮಾಡ್ತೀರಾ, ಈಗ ಆಗಬಹುದು, ಈಗ ನಡಿಬಹುದು, ಈ ಥರ ನನಗೆ ದುಡ್ಡು ಬರ್ಬೋದು, ಅದನ್ನೆಲ್ಲ ಗೆಸ್ ಮಾಡಿ ಯಾವ್ದೆಲ್ಲ ಮಾಡ್ತೀರಾ, ಕಂಪ್ಯೂಟರ್ ಮೆಥಡ್ ಅಂತ ಹೇಳ್ತೀವಲ್ಲ ಆ ಥರ. ಲಾಟ್ರಿ ಥರ ಯಾವುದೆಲ್ಲ ನಾವು ಲಾಟ್ರಿ ಆಡಕ್ಕೆ ಹೋಗ್ತೀವಿ, ಮುಂಚೆ ಇತ್ತಲ್ಲ ಲಾಟ್ರಿ ಇತ್ತು, ಬ್ಯಾನ್ ಎಲ್ಲ ಇತ್ತು, ಅದೆಲ್ಲ ಗ್ಯಾಮ್ಲಿಂಗೆ. ಹಾಗಾಗಿ ಇದನ್ನ ನಾವು ಲೈಕ್ ನಾವೊಂದು ಸ್ಕೂಲ್ಗೆ ಹೋಗ್ತೀವಿ, ಒಂದು 15 ವರ್ಷ ನಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ನಾವು ಹೋಗಿ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀವಿ, ಲೈಕ್ 20,000 30,000 ಸ್ಯಾಲ್ರಿಗೆ. ಬಟ್ ಇಲ್ಲ, ಹಂಗಲ್ಲ. ಹೌದು, ನಾವಿಲ್ಲಿ ಯಾವುದೇ ಥರದ ಎಜುಕೇಷನ್ ತಗೊಳ್ಳಲ್ಲ, ಇದನ್ನು ಕನ್ಸಿಡರೇ ಮಾಡಲ್ಲ. ಇದಕ್ಕೊಂದು ಎಜುಕೇಷನ್ ಇದೆ, ಇದೊಂದು ಸ್ಕಿಲ್ ಅಂತ ಕನ್ಸಿಡರ್ ಮಾಡಲ್ಲ. ನಾವು ಡೈರೆಕ್ಟಾಗಿ ಹೋಗ್ತೀವಿ, ಹಾಗಾಗಿ ಲಾಸ್ನ ಅನುಭವಿಸ್ತೀವಿ. ಇದನ್ನು ಕೂಡ ಅಷ್ಟೇ, ನೀವು ಡಾಕ್ಟರ್ ಹೋಗ್ತೀರಾ, ಪ್ರಾಕ್ಟೀಸ್ ಮಾಡಬೇಕು, ಲಾ ಓದ್ತೀರಾ, ಪ್ರಾಕ್ಟೀಸ್ ಮಾಡಬೇಕು. ಸೇಮ್ ಥಿಂಗ್ ಇಲ್ಲೂ ಕೂಡ ಇದೊಂದು ಸ್ಕಿಲ್ ಆಗಿ ಕನ್ಸಿಡರ್ ಮಾಡಬೇಕು, ಇದು ಸ್ಕಿಲ್ನ ಕಲಿಬೇಕು. ಓಕೆ, ಆಮೇಲೆ ಮಾಡೋದ್ರಿಂದ 100% ಇದರಲ್ಲಿ ದುಡ್ಡು ಮಾಡ್ಬೋದು. ಸಾವಿರಾರು ಕೋಟಿ ದುಡ್ಡನ್ನ ಮಾಡಿರೋದು ಎಕ್ಸಾಂಪಲ್ ಇದೆ ಕೂಡ, ಲೈವ್ ಆಗಿದ್ದಾರೆ. ಇವಾಗ ಒಳ್ಳೆ ಫೆಸಿಲಿಟೀಸ್ ಕೂಡ ಇದೆ ಕಲಿಯೋಕ್ಕೆ. ಮುಂಚೆ ನಾನು ಕಲಿಯಬೇಕಾದ್ರೆ ಫೆಸಿಲಿಟೀಸ್ ಏನು ಇರಲಿಲ್ಲ. ಅಂದರೆ 2013-14 ಟೈಮಲ್ಲಿ. ಹೌದೌದು. ಅವಾಗ ಇನ್ಫಾರ್ಮೇಷನ್ ಕಡಿಮೆ ಇತ್ತು, ನಮ್ಗೆ ಕಲಿಯೋ ಉತ್ಸಾಹ ಜಾಸ್ತಿ ಇತ್ತು. ಇವಾಗ ಇನ್ಫಾರ್ಮೇಶನ್ ಜಾಸ್ತಿ ಇದೆ, ಕಲಿಯೋ ಉತ್ಸಾಹ ಕಡಿಮೆ ಇದೆ ಇವಾಗ ಒಂದು ಜನಗಳಿಗೆ. ಅಂದರೆ ಬೇಗ ಆಗಬೇಕು. ಎಸ್, ಟೈಮ್ ಇಲ್ಲ ನನಗೆ, ಬೇಗ ಆಗಬೇಕು. ನಾನು ನೋಡ್ತಿದ್ದಂಗೆ ಬೆಳಗ್ಗೆ ನಾನು ಸ್ಟಾಕಲ್ಲಿ ಪ್ಲೇಸ್ ಮಾಡಬೇಕು, ಆರ್ಡರು ಸೆಲ್ ಆಗಬೇಕು, ದುಡ್ಡು ಬರಬೇಕು, ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಕರೆಕ್ಟ್ ಸರ್. ಯಾಕೆ ಆ ಥರ ಅಂತಂದರೆ ನಮ್ಮ ಒಂದು ಪ್ರೋಗ್ರಾಮಿಂಗಲ್ಲಿ ಇದಿಲ್ಲ, ಮೈಂಡ್ ಪ್ರೋಗ್ರಾಮಲ್ಲಿ ಇಲ್ಲ. ನಾವೇನು ಮಾಡಬೇಕು, LKG ಇಂದ SLC ಓದಬೇಕು, ಡಿಗ್ರಿ ಓದಬೇಕು, ಇದೆಲ್ಲ ಪ್ರೋಗ್ರಾಮಿಂಗ್ ಆಗೋಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಅಲ್ಲಿ ನಾವು ವೇಟ್ ಮಾಡ್ತೀವಿ. ನಾವೀಗ ಏನೋ ಒಂದು ಪ್ರಾಕ್ಟೀಸ್ ಮಾಡೋದು ಅಲ್ಲಿ ವೇಟ್ ಮಾಡ್ತೀವಿ, ಎಜುಕೇಷನಲ್ಲಿ ವೇಟ್ ಮಾಡ್ತೀವಿ. ಬೇರೆ ಸ್ಕಿಲ್ ಲೈಕ್ ನಾನು ಪೈಲಟ್ ಆಗಬೇಕು, ನಾನು ಕಲಿತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಓಡಿಸ್ತೀನಿ. ಹೌದು. ಇಲ್ಲ ನಾನು ಹೋಗ್ಬಿಟ್ಟು ನಾನು ಓಡಿಸ್ತೀನಿ ಅಂತ ಹೋಗೋಕ್ಕಾಗಲ್ಲ, ನಾನು ಪೈಲಟ್ ಆಗೋಕ್ಕಾಗಲ್ಲ. ಎಸ್ 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 ಅಲ್ಲಿ ಪ್ರೋಸೆಸ್ ಇದೆ, ಅದನ್ನು ಬಿಲೀವ್ ಮಾಡ್ತಾರೆ, ಅದನ್ನು ಫಾಲೋ ಮಾಡ್ತಾರೆ. ಇಲ್ಲಿ ಬಂದು ಫಾಲೋ ಮಾಡಲ್ಲ.
ಇಲ್ಲಿ ಬಂದು ಏನಾಗುತ್ತೆ, ನಾಳೆನೇ ನಾನೇ ಎಕ್ಸ್ಪರ್ಟ್ ನಾಳೆಯಿಂದ. ಹೌದು, ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಷ್ಟೇ ಮ್ಯಾಟ್ರ್. ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅದು ನಿಜ ಬಿಡಿ, ಅದು ಐ ಟೋಟಲಿ ಅಗ್ರಿ. ಇವಾಗ ನಾವೇ ಆಗ್ಬೋದು, ಅಥವಾ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಇವಾಗ 20 ವರ್ಷ ಓದಿರ್ತೀವಿ ನಾವು, ಸ್ಟಾರ್ಟಿಂಗ್ ಸ್ಯಾಲ್ರಿಗೆ ಸೇರೋದು 10,000 15,000 20,000ಕ್ಕಿಂತ ಸೇರ್ ಮಾಡ್ತಾ ಇರ್ತೀವಿ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಹೌದು ಅಲ್ವಾ? ಸೊ ಈ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಅಟ್ಲೀಸ್ಟ್ ಒಂದು 4 to 5 years ಆದ್ರೂ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ, ನನಗೆ ಅನ್ಸಿದ ಮಟ್ಟಿಗೆ ಖಂಡಿತ ನಾವು ಹೇಳ್ದಂಗೆ 20,000 30,000 ದಟ್ ಡಿಪೆಂಡ್ಸ್ ಆನ್ ದರ್ ಕೆಪಾಸಿಟಿ. ಹೌದೌದು ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. 100% ಮಾಡ್ಬೋದು ಸರ್. ಕೆಲವ್ರು ಹೇಳ್ತಾರೆ ಸರ್ ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ, ಕೆಲವ್ರು ದುಡ್ಡಿದೆ ನಾಲೆಡ್ಜ್ ಇಲ್ಲ ಅಂತಾರೆ. ಟೈಮು ಕೂಡ ಒಂದು ಇನ್ವೆಸ್ಟ್ಮೆಂಟೇ. ನನ್ನ ಹತ್ರ ದುಡ್ಡು ಇರಲಿಲ್ಲ, ನಾನು ಒಂದು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದೆ, ಆವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನಾನು ಟೈಮ್ ಇನ್ವೆಸ್ಟ್ ಮಾಡೋಣ 3 to 5 year ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದೆ, ಸ್ಕಿಲ್ ಕಲಿತೆ. ಓಕೆ, ಇವಾಗ ಏನಿಲ್ಲ, ಜಸ್ಟ್ 0 ಆ್ಯಡ್ ಮಾಡಬೇಕಷ್ಟೇ, 0 ಮಾತ್ರ ಆ್ಯಡ್ ಮಾಡಬೇಕು. ಇವಾಗ ಯಾವ ಥರ ನನ್ನ ಸಿಚುವೇಶನ್ ಆಗಿದೆ ಅಂದರೆ, ಮಿಷಿನ್ ಒಂದು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ತೊಗೊಂಡಿದ್ದೀನಿ ಕಷ್ಟ ಬಿದ್ದು. ಓಕೆ, ಪೇಪರ್ ಬೇಕಷ್ಟೇ, ಪೇಪರ್ ಹಾಕ್ಬೇಕಷ್ಟೇ. ಆ ಥರ ಒಂದು ಸಿಚುವೇಶನ್ ಬರುತ್ತೆ ಒಂದು ಸ್ಕಿಲ್ಲಾಗಿ ಕಲ್ತ ಮೇಲೆ, ನಿಮಗೆ ಅದು ಫೀಲ್ ಆಗುತ್ತೆ. ನನ್ನ ಫ್ರೆಂಡ್ ಒಬ್ರು ಆ್ಯಕ್ಚುಲಿ ಈಸ್ ಅ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಮೇಲೆ ಅವ್ರ ಕೆಲಸಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ನಾನು ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ವಿತ್ ಇಸ್ ಓನ್ ಸ್ಕಿಲ್ಸ್ ಯೂಟ್ಯೂಬಲ್ಲಿ ಕಲ್ತಿದ್ದು ಅಲ್ಲಿ ಇಲ್ಲಿ ಎಲ್ಲ ಮಾಡಿ ಒಂದು 25 ಲಕ್ಷ ಸಾಲ ಮಾಡಿಕೊಂಡು ಊರು ಬಿಟ್ಟು, ಎಲ್ಲ ಲಾಸ್, ಪೂರ್ತಿ ಲಾಸ್ ಇವತ್ತು ಕೂಡ. ಸೊ ರಿಕವರ್ ಮಾಡೋಕ್ಕೆ ಆಗಿಲ್ಲ. ಸೊ ವೈ ಇಟ್ ಹ್ಯಾಪನ್ಸ್ ಅಂತ, ಬಿಕಾಸ್ ಆಫ್ ಸ್ಕಿಲ್. ಒಂದು ಇಲ್ಲಿ ನೋಡಿ ಸರ್, ಸ್ಟಾಕ್ ಮಾರ್ಕೆಟಲ್ಲಿ 2 ವಿಧಾನ ಇದೆ. 2 ವಿಧಾನ ಯಾವ ಥರ, ಒಂದು ಇನ್ವೆಸ್ಟ್ಮೆಂಟ್, ಇನ್ನೊಂದು ಟ್ರೇಡಿಂಗ್. ನೀವು ಫಸ್ಟ್ ಸ್ಟೆಪ್ ಯಾವುದ್ರಲ್ಲಿ ಹೋಗಿದ್ದೀರ ಅನ್ನೋ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗೆಲ್ಲ ರೀಸೆಂಟಲ್ಲಿ ಆಗ್ತಾ ಇರೋದು ಎಲ್ಲರೂ ಯಾರೋ ಈ ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋರಾಗಿರ್ಬೋದು, ಹೇಳ್ಕೊಡೋರು, ಅವರೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಟ್ರೇಡಿಂಗ್ನ ಒಂದು ಟ್ರೆಂಡ್, ನಾನು ಟ್ರೇಡರು, ನಾನು ಟ್ರೇಡಿಂಗ್ ಮಾಡ್ತೀನಿ, ಇದೊಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ಬೋದು ನೀವು, ಬಯೋನಲ್ಲಿ ಹಾಕೊಳ್ಳೋದು, ಸ್ಕ್ರೀನ್ಗಳು ತೋರಿಸೋದು, ಗೌರವ ನನಗೆ ಅನ್ನೋ ಥರ, ಆ ಥರ ಒಂದು ಟ್ರೆಂಡ್ ಆಗ್ತಾ ಇದೆ. ಆ ಥರ ಒಂದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಲೈಫ್ ಸ್ಟೈಲ್ ತೋರಿಸೋರು ಜಾಸ್ತಿ ಇದ್ದಾರೆ. ಅದು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ, ಹೋಗ್ಬಿಟ್ಟು ನಾನು ಹಿಂಗೆ ಆಗ್ತೀನಿ ಅಂತ ಮಾಡಕ್ಕೆ ಹೋಗ್ತಾರೆ. ಈ ರೀತಿ ಟ್ರೇಡಿಂಗ್ ಮಾಡೋಕೆ ಹೋಗಿ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಅಂತ ಬರುತ್ತೆ, ಅದು ಬಂದ್ಬಿಟ್ಟು ಐಸ್ ಕ್ರೀಮ್ ಥರ. ಫ್ರಿಜ್ಜಿಂದ ತೆಗೆದ್ಮೇಲೆ ನೀವು ತಿಂದ್ರೆ ಸರಿ, ತಿಂದಿದ್ರು ಸರಿ, ಕರ್ಗೋಗುತ್ತೆ. ಆ ಥರ ಲೈಕ್ ತರಕಾರಿ ಮಾರಾಟ. ನೀವು ಟೊಮೊಟೊ 1 ದಿವಸ ಇಡ್ಬೋದು, 2 ದಿವಸ 3 ದಿವಸ ಕೊಳ್ತೋಗುತ್ತೆ ಸೇಲ್ ಮಾಡಿಲ್ಲ ಅಂದರೆ. ನಿಮ್ಮ ಟ್ಯಾಲೆಂಟ್ ಸೇಲ್ ಮಾಡಬೇಕು, ಅದು ನಿಮ್ಮ ಟೊಮೊಟೊ ನಿಮಗೋಸ್ಕರ ವೇಟ್ ಮಾಡಲ್ಲ. ಅದ್ರ ಲೈಫ್ ಅಂದರೆ ಅದಕ್ಕೊಂದು ಎಕ್ಸ್ಪೈರಿ ಇದೆ. ಅದೆಲ್ಲ ಎಕ್ಸ್ಪೈರಿ ಇರುವಂಥ ಯಾವುದೆಲ್ಲ ಒಂದು ಟ್ರೇಡಿಂಗ್ ಸೆಟಪ್ ಇದೆಯಲ್ಲ, ಅವರು ಅದನ್ನು ಸ್ಟಾರ್ಟಿಂಗ್ ಮಾಡೋಕೆ ಹೋಗ್ತಾರೆ, ದುಡ್ಡನ್ನ ಲಾಸ್ ಆಗ್ತಾರೆ. ಜನರಲ್ ಹೆಂಗಂದರೆ, ನಾವು ಕಾರ್ ಕಲಿಯೋಕೆ ಹೋಗ್ತಾ ಇದ್ದೀವಿ, ಕಾರ್ ಕಲಿತಿದ್ದೀವಿ, ಕಾರ್ ಕಲ್ತ ಮೇಲೆ ನಾವು ಒಂದು SUV ಓಡಿಸ್ತೀವಿ, ಮಾರುತಿ ಓಡಿಸ್ತೀವಿ, ಸ್ವಿಫ್ಟ್ ಓಡಿಸ್ತೀವಿ. ಹಾಗಲ್ಲ, ಇವಾಗ ಬಂದಿರೋರು ಕಾರ್ ಕಲ್ತಿರೋರೆಲ್ಲ ಫಾರ್ಮುಲಾ ಕಾರ್ ಓಡಿಸೋಕೆ ಹೋಗ್ತಾ ಇದ್ದಾರೆ. ಏನಾಗುತ್ತೆ, ಫಾರ್ಮುಲಾ ಕಾರ್ ಓಡಿಸೋಕೆ ಹೋದರೆ ರೇಸಿಂಗ್ ಹೋಗ್ತಾರೆ ಡೈರೆಕ್ಟ್. ಎಸ್, ಈ ಥರ ಆಗ್ತಾ ಇದೆ. ಹಾಗಾಗಿ ಲಾಸ್ನ ಅನುಭವಿಸ್ತಾ ಇದ್ದಾರೆ. ಬಟ್ ಅದರಲ್ಲಿ ಓನ್ಲಿ 1% ಚಾನ್ಸಸ್ ಇದೆ ಸಕ್ಸಸ್ ಆಗಿರೋದು. ಅವ್ರು ಹೋಗೋಕ್ಕಿಂತ ಮುಂಚೆನೂ ಯೋಚನೆ ಮಾಡಬೇಕಾಗತ್ತೆ, ಇದರಲ್ಲಿ ಎಷ್ಟು ಜನ ಪರ್ಸೆಂಟ್ ಸಕ್ಸಸ್ ಇದ್ದಾರೆ ಅಂತ. ಕರೆಕ್ಟ್. ನೀವು ಯಾವುದೊಂದು ಫೀಲ್ಡ್ಗೆ ಹೋಗ್ತೀರಾ, ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ ಅಂದ್ಕೊಂಡಿದ್ದೀರಾ, ನೀವು ಹೀರೋ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಜನ ಸಕ್ಸಸ್ ಆಗ್ತಾ ಇದ್ದಾರೆ, ತುಂಬ ಕಡೆ ರಿಸರ್ಚ್ ಮಾಡಬೇಕಾಗತ್ತೆ. ಹೌದು. ಆ ಥರ ಟ್ರೇಡಿಂಗಲ್ಲೂ ಕೂಡ ಅಷ್ಟೇ, ಜಸ್ಟ್ ಓನ್ಲಿ 1% ಪೀಪಲ್ ಅಷ್ಟೇ ಸಕ್ಸಸ್ ಆಗ್ತಾ ಇರೋದು. ಇವ್ರ ಕಾನ್ಫಿಡೆಂಟ್ ಏನಂದರೆ, ಆ 1% ನಾನು ಆಗ್ತೀನಿ ಅಂತ, ಓವರ್ ಕಾನ್ಫಿಡೆಂಟ್. ಈ ಥರ ಹೋಗಿ ಸುಮಾರು ದುಡ್ಡನ್ನ ನಿಮ್ಮ ಹತ್ರ 1 ಎಕ್ಸಾಂಪಲ್ ಇದೆ, ನನ್ನ ಹತ್ರ 100 ಎಕ್ಸಾಂಪಲ್ ಇದೆ. ಅಂದರೆ ನನಗೆ ಕಾಲ್ಸ್ ಬರ್ತಾ ಇರುತ್ತೆ, ಸರ್ ಇಷ್ಟು ಹೋಯ್ತು ಹೆಂಗೆ ರಿಕವರಿ ಮಾಡೋದು, ಕೇಳೋದಷ್ಟೇ, ಸರ್ 20 ಹೋಯ್ತು 30 ಹೋಯ್ತು ಹೆಂಗೆ ರಿಕವರಿ ಮಾಡೋದು ಅಂತ. ನೋಡಿ ಸರ್, ಕಳ್ಕೊಳ್ಳೋದು ಈಸಿ, ಗೊತ್ತಿರುತ್ತೆ, ಕಳ್ಕೊಳ್ಳೋದು ಈಸಿ, ನಿಜ. ಸಂಪಾದನೆ ಮಾಡೋದು ಕಷ್ಟ ಇದೆ. ಸೇಮ್ ಇಲ್ಲೂ ಅದೇ ವರ್ಕ್ ಆಗುತ್ತೆ. ನೀವು ನಿಮ್ಮ ಅನುಭವದಲ್ಲಿ ಇಲ್ಲಿವರೆಗೂ ಒಂದು ದಿನದಲ್ಲಿ ಹೈಯೆಸ್ಟ್ ಅಮೌಂಟ್ ಅಂತಂದ್ರೆ ಎಷ್ಟು ಸಂಪಾದನೆ? ಹೈಯೆಸ್ಟ್ ಅಮೌಂಟ್ ಅಂದರೆ ಅದೇ ಟ್ರೇಡಿಂಗ್ ಎಲ್ಲ ನಾನು ಎಲ್ಲ ಥರ ಟ್ರೈ ಮಾಡಿದ್ದೀನಿ, ಇದರಲ್ಲಿ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಂಡು ಭಾಳ ಬೇಗ ಲರ್ನ್ ಮಾಡಿ ನಾನು ಫಿಲ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅಂತ. ಬಿಗಿನಿಂಗ್ ಡೇಸಲ್ಲಿ ನಾನು ಟ್ರೇಡಿಂಗ್ ಮಾಡಿದೆ. ಹೈಯೆಸ್ಟ್ 1 ಮಂತ್ ಒನ್ ಡೇಲಿ 1 lakh 2 lakh ಈ ಥರ ಮಾಡಿದ್ದೀನಿ, ಅರ್ನಿಂಗ್ ಮಾಡಿದ್ದೀನಿ 1 day. ಓಕೆ. ಲೈಕ್ ಸರ್, ನೀವು ನೋಟ್ ಪ್ರಿಂಟ್ ಮಿಷಿನ್ ಏನಾದ್ರೂ ಪ್ರಿಂಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ, ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಟೈಮ್ ತೊಗೊಳಲ್ಲ. ಓಕೆ. ನಾನು ಲೈವ್ ಆಗಿ ನೋಡಿದ್ದೀನಿ. 1 lakh 10,000 20,000 ವಿತ್ ಇನ್ ಸೆಕೆಂಡಲ್ಲಿ ಕೂಡ ದುಡ್ಡು ಬರುತ್ತೆ. ಓಕೆ.
ಎಷ್ಟು ಕಳ್ಕೊಂಡಿದ್ದೀರಾ ನಿಮ್ಮ ಅನುಭವ ಅದಕ್ಕೆ ಹೇಳ್ಬೇಕು. ಹೌದೌದು, ಅದು ಇಂಪಾರ್ಟೆಂಟ್ ಅದು. ಬಟ್ ಲಕ್ಕಿಲಿ ಏನಂದರೆ ಕೆಲವೊಂದು ವಿಷಯಗಳೇನಾಗುತ್ತೆ ನೋಡಿ, ನಾವೊಂದು ಇಷ್ಟಪಡ್ತೀವಲ್ಲ ಆ ಒಂದು ಏನೋ ಫ್ಯಾಷನ್ ಅಂತ ನಾನು ತೊಗೊಂಡಿದ್ದೀನಿ. ನಾನೇನು ಮಾಡಿದೆ, ಕ್ಯಾಪಿಟಲ್ ಇರಲಿಲ್ಲ ನನ್ನ ಹತ್ರ, ಬಂದಿರೋದನ್ನ ಕಳ್ಕೊಂಡಿದ್ದೀನಿ, ನನ್ನ ಕೈಯಿಂದ ಕಳ್ಕೊಂಡಿಲ್ಲ. ಲಕ್ಕಿಲಿ ಇದು ಎಲ್ಲರ ವಿಷಯದಲ್ಲಿ ಆಗಲ್ಲ ಜನರಲಿ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಬಿಗಿನಿಂಗ್ ಒಂದು 50,000 ನಾನು ಕಳೆದಿದ್ದೀನಿ, ನನ್ನ ಕ್ಯಾಪಿಟಲ್ ಕಳೆದಿದ್ದೀನಿ ನಾನು ಆ 50,000 ಸ್ಟೇಜಲ್ಲಿ. ಯಾಕಂದ್ರೆ ನಾನು ತುಂಬ ಕಷ್ಟ ಬಿದ್ದು ದುಡಿತಾ ಇದ್ದೆ. 50,000 ನನಗೆ 50 ಲಕ್ಷ ಲೆಕ್ಕ. ಕರೆಕ್ಟ್. ಇಲ್ಲ ನಾನು ಈ ಥರ ಮಾಡೋದಲ್ಲ, ಕಲಿಬೇಕಿದಿನ ಅಂತ ನಾನು 50,000 ಲಾಸ್ ಆದ್ಮೇಲೆ ಕಲಿಯಕ್ಕೆ ಶುರು ಮಾಡಿದೆ. ಮತ್ತೆ ಸ್ವಲ್ಪ ದಿವಸ ಕಲಿಯೋ ಮೂಮೆಂಟಲ್ಲಿ ಟ್ರೇಡಿಂಗ್ ಮಾಡಿದೆ. 1,00,000 2 ಲಕ್ಷ ಒಂದು 8 ಲಕ್ಷವರೆಗೂ ಒಂದು ಟ್ರೇಡಿಂಗ್ನ ಮಾಡಿ ಅರ್ನ್ ಮಾಡಿದೆ. ಅದರಲ್ಲಿ ಒಂದು 5-6 ಲಕ್ಷ ಕಳೆದೆ. ಓಕೆ, ಪ್ಲಸ್ಸಲ್ಲಿ ಮೈನಸ್ ಆಯ್ತು ಹೊರತು ಅಷ್ಟು ಅಂತ ಒಂದು ಬಿಗ್ ಲಾಸ್ ಏನು ತಗೊಂಡಿಲ್ಲ. ಬಂದಿರೋ ಲಾಭದಲ್ಲಿ ಸ್ವಲ್ಪ ಲಾಭದಲ್ಲಿ ಕಳೆದೆ. ಲಕ್ಕಿಲಿ ಹೇಳ್ತಾ ಇದೀನಲ್ಲ, ನನಗೆ ಮೀಟ್ ಆಗಿರೋರು ಸಿಕ್ಕರೆಲ್ಲ ಅಪ್ ಟು 30 lakhs ಕಳ್ಕೊಂಡಿರೋರು ನನಗೆ ಸಿಕ್ಕಿದ್ದಾರೆ. 30 lakhs ವರೆಗೂ ಕಳೆದ 30ವರೆಗೂ ಒಂದಿನ ಅಂತ ಮೇ ಬಿ 1 month 2 month 3 month ಇದು ಆಗ್ತಲ್ಲ, ಇನ್ನೊಂದು ಟ್ರೈ ಮಾಡೋದು, ಯಾರಿಗೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಬಿಡೋದು, ನನ್ನ BF ಇನ್ನೊಬ್ರು ಮಾಡೋದು, ನಮ್ಮ ಪಾಸ್ವರ್ಡ್ಸ್ ಎಲ್ಲ ತಗೊಂಡು ಇನ್ನೊಬ್ರು ಮಾಡೋದು, ಈ ಥರ ಮಾಡೋದು. ನೀವು ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಟಿಪ್ಸ್ ಅಂತ, ಅದು ತುಂಬ ದೊಡ್ಡ ಇದು. ಎಲ್ಲರೂ ಅಷ್ಟೇನೆ. ಅಲ್ಲಿ ಒಂದು ಕಾಮನ್ ವಿಷಯ ಏನಿರುತ್ತೆ ಅಂದರೆ, ಅವರು ಹೈ ರಿಟರ್ನ್ನ ಹೇಳ್ತಾರೆ ನಿಮ್ಗೆ ಇಷ್ಟು ರಿಟರ್ನ್ ಕೊಡ್ತೀವಿ ಅಟ್ರಾಕ್ಟ್ ಮಾಡೋದಕ್ಕೆ. ಅಲ್ಲಿ ಅವರು ಮೋಸ ಹೋಗಿದ್ದಾರೆ. ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಇನ್ನೂ ಕೂಡ. ಡೈಲಿ ನನಗೆ ಕಾಲ್ ಬರುತ್ತೆ, ನಿಮಗೆ ನಾವು ಟಿಪ್ಸ್ ಕೊಡ್ತೀವಿ ಅಂತ ನನಗೆ ಕಾಲ್ ಬರುತ್ತೆ. ಎಲ್ರಿಗೂ ಬರುತ್ತೆ, ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದಾರೆ ಎಲ್ರಿಗೂ ಬರುತ್ತೆ. ಬಟ್ ನೀವು ಮೊದಲು ಇವಾಗ ಒಂದು 10 years ಬ್ಯಾಕು ನೀವು ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟ್ ಯಾವ ಥರ ಇತ್ತು, ಇವಾಗಿನ ಮಾರ್ಕೆಟ್ಗೆ ಏನು ಡಿಫ್ರೆನ್ಸ್ ಏನಾದಿದೆ ಅಂತ ನಿಮ್ಗೆ ಅನ್ಸುತ್ತಾ? ಡಿಫ್ರೆನ್ಸ್ ತುಂಬ ಇದೆ. ಓಕೆ, ಲಾಟ್ ಆಫ್ ಟೆಕ್ನಾಲಜಿ, ವೆಬ್ಸೈಟು. ಅವಾಗ ನಾನು ಸ್ಟಾರ್ಟ್ ಮಾಡಿದ ಓನ್ಲಿ ಒಂದು ವೆಬ್ಸೈಟ್ ಇತ್ತು, ಮನಿ ಕಂಟ್ರೋಲ್. ಎಸ್, ಈ ಥರ ಒಂದು ವೆಬ್ಸೈಟ್ ಇದೆ ಅಂತಲೂ ಕೂಡ ನಮ್ಗೆ ಗೊತ್ತಿರಲಿಲ್ಲ. ನಾನು ಅದನ್ನು ಒಬ್ಬ ಬ್ರೋಕರ್ ಅವಾಗೆಲ್ಲ ಕಾಲ್ ಮಾಡಿ ನೀವು ಶೇರ್ಸ್ನ ತಗೋಬೇಕು, ಆ್ಯಪಲ್ಲಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡಿದಾಗ. ಬಟ್ ಇತ್ತು, ಜೀರೋದ ಇತ್ತು, ಸ್ಟಾರ್ಟ್ ಆಗಿತ್ತು ಜಸ್ಟ್ ಬಿಗಿನಿಂಗ್, ನಮ್ಗೆ ಗೊತ್ತಿರಲಿಲ್ಲ. ನಾವು ಕಾಲ್ ಮಾಡಿ ಬ್ರೋಕರ್ ಕಾಲ್ ಮಾಡಿಬಿಟ್ಟು ತಗೋಬೇಕು ಶೇರ್, ಸೆಲ್ ಬೈ ಮಾಡಬೇಕು. ಅದೇನೋ ನಮಗೆ ಸೆಟ್ ಆಗಲಿಲ್ಲ. ಆಮೇಲೆ ಹುಡುಕಿ ಜೀರೋದ ಸಿಕ್ತು. ಜೀರೋದಲ್ಲಿ ಒಂದು ಅಕೌಂಟ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಟ್ರೇಡಿಂಗ್ ಸ್ಟಾರ್ಟ್ ಆಯಿತು. ಲೈಕ್ ನಾವೇ ಓನಾಗಿ ಬೈ ಸೆಲ್ ಮಾಡೋದು ಆವಾಗ ಸ್ಟಾರ್ಟ್ ಆಯಿತು. ಇನ್ಫಾರ್ಮೇಷನ್ ಇರಲಿಲ್ಲ ಅವಾಗ. ಇನ್ಫಾರ್ಮೇಷನ್ ಹುಡ್ಕೋದು ತುಂಬ ಕಷ್ಟ ಇತ್ತು. ಬಟ್ ಇವಾಗ ಸುಮಾರು ವೆಬ್ಸೈಟ್ಸ್ ಇದೆ. ಇನ್ನೊಂದು ಡಿಫ್ರೆನ್ಸ್ ಇದೆ, ಆವಾಗ ಲಿಕ್ವಿಡಿಟಿ ಇರಲಿಲ್ಲ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ. ಅಂದರೆ ಪಾರ್ಟಿಸಿಪೇಟ್ ಮಾಡೋರು ಕಡಿಮೆ ಇದ್ರು ಅವಾಗ. ಇವಾಗ ಜಾಸ್ತಿ ಇದ್ದಾರೆ. ಸ್ಕಿಲ್ಸ್ ಗೊತ್ತಿದ್ದೆ ಕಡಿಮೆ ಜನಕ್ಕೆ ಅವಾಗ. ಒಂದು ಲೈಕ್ ಇಂಡಿಯಾ ವೈಸ್, ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಕಡಿಮೆ ಇತ್ತು. ನಾವು FIIs ಅಂತ ಕರಿತೀವಿ, ಅಂದರೆ ಫಾರಿನ್ ಒಂದು ಇನ್ವೆಸ್ಟ್ಮೆಂಟ್ ಮಾಡೋರು, ಅವ್ರದ್ದೇ ಡಾಮಿನೇಷನ್ ಇತ್ತು. ಓಕೆ, ಅವ್ರು ಬಂದರೆ ಮಾರ್ಕೆಟ್ ಅಪ್, ಅವ್ರು ಹೋದರೆ ಮಾರ್ಕೆಟ್ ಡೌನ್. ಈ ಸಿನಿವೇರ್ ಇತ್ತು. ಇವಾಗ ಬಿಗ್ ಚೇಂಜಸ್ ಹೇಳ್ತಾ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ. ಬಿಗ್ಗೆಸ್ಟ್ ಚೇಂಜಸ್ ಅಂದರೆ ಇದು. ಇವಾಗ ಆ ಪರಿಸ್ಥಿತಿ ಇಲ್ಲ. ಓಕೆ, ನಾವು ಅವ್ರನ್ನ ಟಕ್ಕರ್ ಕೊಡ್ತಾ ಇದ್ದೀವಿ. ಲೈಕ್ ಇಲ್ಲಿರೋವಂಥ ಒಂದು DIS ಅಂತ ಕರಿತೀವಿ ನಾವು, ಒಂದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅಂತ. ಓಕೆ, ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇದು ಬಂದು ತುಂಬ ದೊಡ್ಡ ಬಿಗ್ಗೆಸ್ಟ್ ಚೇಂಜಸ್ ಇದು. ಕಾಂಪಿಟೇಷನ್ ಕೂಡ ಲೆವೆಲ್ವರೆಗೂ ನಾವು ಇಂಡಿಯಾದಲ್ಲಿ ಅವರೆಲ್ಲ ಸೆಲ್ ಮಾಡಿದ್ರೆ ಇವತ್ತು ಅವರು ಸೆಲ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಬೀಳುತ್ತೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ನಾವು, ಅಕ್ವೈರ್ ಮಾಡ್ತಾ ಇದೀವಿ. ಆ ಕಡೆಯಿಂದ ಅವರೊಂದು 1,00,000 ಕೋಟಿ 1,000 ಶೇರ್ಸ್ನ ಸೆಲ್ ಮಾಡಿದ್ರೆ ನಾವಿಲ್ಲಿಂದ ಬೈ ಮಾಡ್ತಾ ಇದೀವಿ. ಏನಿದು ಶೇರ್ಸ್ ಅಂದರೆ ಏನು, ಆಮೇಲೆ ಬೈ ಮಾಡೋದು ಸೆಲ್ ಮಾಡೋದು, ಇದು ಅಪ್ ಆ್ಯಂಡ್ ಡೌನ್, ಮಾರ್ಕೆಟು ಫಾಲ್ ಆಯಿತು, ಕ್ರ್ಯಾಶ್ ಆಯ್ತು ಅಂತ ಹೇಳ್ತಾರೆ, ಮತ್ತು ಮಾರ್ಕೆಟ್ ರೈಸ್ ಆಯಿತು ಅಂತ ಹೇಳ್ತಾರೆ. ಇದೆಲ್ಲ ಯಾವ ಥರ ಆಗುತ್ತೆ, ಆನ್ ವಿಚ್ ಬೇಸಿಸ್ ಇಟ್ ಹ್ಯಾಪನ್ಸ್ ಅಂತ? ಕಂಪ್ಲೀಟ್ ಇದು ಸೆಂಟಿಮೆಂಟ್ಸ್ ಸರ್. ಶಾರ್ಟ್ ಟೈಮ್ ಏನೆಲ್ಲ ಅಪ್ ಡೌನ್ ಆಗುತ್ತಲ್ಲ ಅದು ಸೆಂಟಿಮೆಂಟ್ಸ್. ಓಕೆ, ಓವರ್ ಆಲ್ ಲಾಂಗ್ ಪೀರಿಯಡ್ ಗ್ರೋತ್ ಆಗುತ್ತಲ್ಲ ಅದು ಒಂದು ಕಂಪ್ನಿ ಡೆವಲಪ್ಮೆಂಟಿಂದ, ಗ್ರೋತಿಂದ. ಲೈಕ್ ನಿಮ್ಮದೇ ಒಂದು ಕಂಪ್ನಿ ಇದೆ, ನೀವು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಿಮಗೆ ಇನ್ನೂ ಒಂದು 10 ಕೋಟಿ ಬೇಕು, ನಿಮಗೆ ದುಡ್ಡು ಬೇಕು. ಬ್ಯಾಂಕಲ್ಲಿ ಹೋದರೆ ಇಂಟ್ರೆಸ್ಟ್ ಜಾಸ್ತಿ, ನಿಮಗೆ ನಿಮ್ಮ ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ ನಿಮಗೆ. ನಿಮ್ಮದು ಸಿವಿಲ್ ಇಲ್ಲೋ, ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ಮು ಇಲ್ಲ, ಏನೋ ಒಂದು ರೆಕಾರ್ಡ್ಸ್ ಇಲ್ಲೋ. ಬಟ್ ಏನು ಮಾಡ್ತೀರಾ ನೀವು, ಪಬ್ಲಿಕ್ ಹತ್ರ ಬರ್ತೀರಾ, ನಾನು 1 ಕೋಟಿ ಕಂಪ್ನಿ ವ್ಯಾಲ್ಯೂ ಇದೆ, ನಾನು ನಿಮಗೆ ಇದರಲ್ಲಿ % ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಒಂದು ಭಾಗ, ನೀವು 1 ಕೋಟಿಲಿ ಒಂದು 100 ಭಾಗ ಮಾಡಿ, 1 ಭಾಗ ನಾನು ನಿಮಗೆ ಕೊಡ್ತೀನಿ, ಅದಕ್ಕೆ ಇಷ್ಟು ಈ ಪ್ರೈಸು. ಏನೆಲ್ಲ ಲಾಭ ಬರುತ್ತೆ ಆ ಭಾಗ ಹೆಂಗೆ ಕೊಟ್ಟಿದ್ರೆ, ಲೈಕ್ 1% ಕೊಟ್ಟಿದ್ರೆ 1 ಕೋಟಿಲಿ, ಆ ಒಂದು ಗ್ರೋತ್ ಆದಾಗ ಅಷ್ಟೇ % ಕಂಪ್ನಿ ನಿಮ್ಮದು ಓನ್ ಆಗಿರುತ್ತೆ. ನೀವು ಒಂದು ಶೇರ್ ಅಂದರೆ ಒಂದು ಕಂಪ್ನಿದು ಒಂದೇ ಒಂದು ನೀವು ಶೇರ್ ಇಟ್ಕೊಟ್ರು ಕೂಡ ಆ ಕಂಪ್ನಿ ಪಾರ್ಟ್ನರ್ ನೀವು.
ಓಕೆ ಓಕೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಒಂದು ಶೇರ್ ತಾನೇ ಅನ್ಕೊಂತಾರೆ. ಬಟ್ ಅದರ್ ನೀವು ಇನ್ವೆಸ್ಟರ್ಸ್ ಅಲ್ಲಿ ಒಂದೊಂದು ಪೈಸನು ಲೆಕ್ಕ ಅಂತ ಅದಕ್ಕೆ ನಮ್ಮ ಅಂಬಾನಿ ಅವರು ಒಂದು AGM ಮೀಟಿಂಗ್ ಬರ್ತಾರೆ, ಡಿಯರ್ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಓಕೆ. ನಿಮಗೆ ಮೇಲ್ ಬರುತ್ತೆ, ಕಂಪ್ನಿಲಿ ಏನಾದ್ರು ಡಿಸಿಷನ್ಸ್ ಇದ್ರೆ ವೋಟ್ ಮಾಡಿ ಅಂತ. ನೀವು ವೋಟ್ ಮಾಡ್ಬೋದು. ನೈಸ್. ಅಷ್ಟು ಪವರ್ ಇರುತ್ತೆ. ಬಟ್ ಈ ವಿಷಯ ತುಂಬ ಜನ ಗೊತ್ತಿಲ್ಲ ಆ್ಯಕ್ಚುಲಿ. ತುಂಬ ಜನ ಅದನ್ನು ಆ ಥರ ಸೀರಿಯಸ್ ಆಗೂ ತೊಗೊಳಲ್ಲ. ಹೌದೌದು. ಆ್ಯಸ್ ಎ ಒಂದು ಕಂಪ್ನಿಲಿ ನೀವು ಶೇರ್ಸ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟೇ ಒಂದು 10 ಇದೆಯೋ 5 ಇದೆಯೋ 100 ಇದೆಯೋ, ನೀವು ಅವರು ಪಾರ್ಟ್ನರ್ ಥರ. ಆ ಸೀರಿಯಸ್ನೆಸ್ ಯಾವಾಗ ಬರುತ್ತೆ ನಿಮಗೆ, ಆವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ಟೆಪ್ ಮುಂದೆ ಬಂದ್ರಿ ಅಂತ ಅರ್ಥ. ಅಂದರೆ ಈ ವಿಚಾರನೇ ಗೊತ್ತಿಲ್ಲ, ನೀವು ಹೇಳಿದ್ರಲ್ಲ ಇವಾಗ. ಹೌದು. ಸೊ ಒಂದು ಶೇರ್ ಬೈ ಮಾಡಿದೀವಿ ಯಾವುದೋ ಒಂದು ಕಂಪ್ನಿನಲ್ಲಿ ಅಂತ, ಯು ಆರ್ ಪಾರ್ಟ್ ಆಫ್ ದ ಕಂಪನಿ, ಯು ಆರ್ ದ ಶೇರ್ ಹೋಲ್ಡರ್ಸ್ ಅಂತ ಅದು ಗೊತ್ತೇ ಇರಲ್ಲ. ಸುಮ್ಮನೆ ಏನೋ ತೊಗೊಂಡಿದ್ದೀವಿ ಅಂತ ಒಂದು ಬ್ಲೈಂಡ್ ಆಗಿ ಮಾಡ್ಕೊಂಡು ಹೋಗೋ ಜನನೇ ಜಾಸ್ತಿ ಜನ ಇವತ್ತು ಮಾರ್ಕೆಟಲ್ಲಿ. ಹೌದು ಸರ್. ನನಗೂ ಯಾರು ಕೇಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡ್ತೀರಾ ಅಂತ. ಅವಾಗೆಲ್ಲ ಇನ್ಫಾರ್ಮೇಷನ್ ಅಷ್ಟಿರಲಿಲ್ಲ ನನಗೆ. ಯಾರು ಹಂಗೆ ಫ್ರೆಂಡ್ ಈ ಥರ ಇವರು ಸ್ಟಾಕ್ ಮಾರ್ಕೆಟ್ ಈ ಥರ ನೋಡ್ತಾರೆ ಮಾಡ್ತಾರೆ ಅಂತ ಹೇಳಿದಾಗ ಅವರು, ಹೌದಾ ಅದು ಏನು ಸರ್ ಏನು ಮಾಡೋದು, ನಾನು ಹೇಳಿದೆ ಇನ್ಫೋಸಿಸ್, ಪ್ರೋ ಇದೆಲ್ಲ ದೊಡ್ಡ ಕಂಪ್ನಿ ಇದೆಯಲ್ಲ, ಅವ್ರ ಜೊತೆ ನಾನು ಪಾರ್ಟ್ನರ್ ಅಂತ. ಅವರೆಲ್ಲ ಅಂದರೆ ನಗ್ತಾ ಇದ್ರು ಅವಾಗ. ಯಾವ ರೀತಿ ಅಂದರೆ ಅದರ ನಗ್ತಾ ಇದ್ರು ಅವರು. ಹೌದಾ ಅಷ್ಟು ದೊಡ್ಡ ವ್ಯಕ್ತಿ, ಅದನ್ನ ಹೆಂಗೆ ಮಾಡ್ತಾರೆ, ಅಷ್ಟೊಂದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವ್ರು ಶೇರ್ಸ್ ಇಟ್ಕೊಂಡಿದ್ದೀನಿ ನಾನು ಅಂತ. ಹಂಗೆ ಅವ್ರು ಅವ್ರು ಜೋಕ್ ಆಗಿ ನಗ್ತಾ ಇದ್ರು ಎಲ್ಲರೂ. ಬಟ್ ಅದು ರಿಯಲ್ ವಿಷಯ, ಫ್ಯಾಕ್ಟ್. ಹೌದು. ಆ ಥರ ಅಂದ್ರೆ ಅದು ಅನ್ಸುತ್ತೆ. ಇವನು ಯಾವ್ದೋ ಒಂದು ಕಂಪ್ನಿದಲ್ಲ ಶೇರ್ಸ್ ತಗೊಂಡಿದ್ದ ಪಾರ್ಟ್ನರ್ ಅಂತಂದ್ರೆ ಡೆಫಿನೆಟ್ ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ರು ಅನ್ನೋ ಥರ ಯೋಚನೆ ಮಾಡ್ತಾರೆ. ಸೊ ನಿಮಗೆ ಬರೋ ಥರ ನಿಮಗೆ ಕ್ಲೈಂಟ್ಸ್ ಇವಾಗ ಏನಿದ್ದಾರೆ, ಸೊ ಅವ್ರು ಯಾವ್ಯಾವ ಒಂದು ಮೈಂಡ್ ಸೆಟ್ಟಲ್ಲಿ ಬರ್ತಾರೆ ನಿಮ್ಮ ಹತ್ರ, ಏನೇನು ಕ್ವಶನ್ಸು ಏನೇನು ಡೌಟ್ಸ್ ಇಟ್ಕೊಂಡು ಬರ್ತಾರೆ? ನಾನು ಸುಮಾರು ಜನಕ್ಕೆ ಪೋರ್ಟ್ಫೋಲಿಯೋ ಎಲ್ಲ ಗೈಡ್ ಮಾಡಿದ್ದೀನಿ, ಮಾಡಿಕೊಟ್ಟಿದ್ದೀನಿ. ಆಲ್ಮೋಸ್ಟ್ 2 ಟೈಮ್ 3 ಟೈಮ್ 10 ಟೈಮ್ಸ್ ಎಲ್ಲ ಆಗಿದೆ. ನನ್ನ ಒಬ್ಬರು ಫ್ರೆಂಡ್ ಇದ್ದರು, ಅವ್ರಿಗೂ ನನ್ನ ಮೇಲೆ ಟ್ರಸ್ಟ್ ಮಾಡಿ ಯಾವ ಸ್ಟಾಕ್ ತೊಗೋಬೇಕು, ಯಾವ ಸ್ಟಾಕ್ ಮಾಡ್ಬೇಕಂತ ಹೇಳಿದ್ದೆ. ಒಂದು ಕರೋನಾದಲ್ಲಿ ಅವ್ರಿಗೊಂದು ಸ್ಟಾಕ್ ಕೊಡಿಸಿದ್ದೆ, ಟಾಟಾ ಮೋಟರ್ಸ್ ಅಂತ. ಜಸ್ಟ್ ಒಂದು 80 ರೂಪೀಸ್ ಕೊಡಿಸಿದ್ದೆ. ಅವರು ಬಿಗ್ಗೆಸ್ಟ್ ಕ್ವಾಂಟಿಟಿನ ಜಸ್ಟ್ ಇದೊಂದು ಕರೋನಾ ಟೈಮಲ್ಲಿ ಆಗಿರೋ ಇನ್ಸಿಡೆಂಟು. ಅವರೊಂದು 3000 ಕ್ವಾಂಟಿಟಿನ ತೊಗೊಳಕ್ಕೆ ರೆಡಿ ಆದರು. ಓಕೆ. ಅವ್ರು ಹೇಳಿದ್ರು ಏನು ಹೆಂಗೆ ಒಂದು ಧೈರ್ಯ ಮಾಡಿ ತಗೊಳ್ಳೋದು ಅಂತ. ಅವಾಗ ನಾನು ಹೇಳಿದೆ, ಇದು ಕಳ್ತನದ ಮಾಲು. ಐಫೋನ್ ನಿಮಗೆ 10,000 ಸಿಕ್ಕರೆ ಏನು ಮಾಡ್ತೀರಾ? ಸಿಂಪಲ್ ಕೇಳಿದ್ದವ್ರಿಗೆ. ಐಫೋನ್ ಸಿಕ್ಕರೆ ಏನು ಮಾಡ್ತೀರಾ? ಬುಲೆಟ್ ನಿಮ್ಗೊಂದು 20,000 10,000 ಸಿಗ್ತಾ ಇದೆ, ಒಳ್ಳೆ ಬೈಕ್, ಕಂಡೀಷನ್ ಬೈಕ್ ಸಿಗ್ತಾ ಇದೆ, ಇಲ್ಲ ಒಂದು ಆ್ಯಪಲ್ ಮೊಬೈಲ್ ಸಿಗ್ತಾ ಇದೆ. ನಾನು ತೊಗೊತೀನಿ, ಒಂದು 4-5 ತೊಗೊತೀನಿ. ಹಂಗೆ ಅನ್ಕೊಂಡು ಟಾಟಾ ತಗೊಳ್ಳಿ, ಟಾಟಾ ಮೋಟರ್ಸ್ದು ಅಂತ. 80 ರೂಪಾಯಿ ಇತ್ತು. ಓಕೆ. ಇವಾಗ ಆಲ್ಮೋಸ್ಟ್ 1,000 ರೂಪೀಸ್ ಮೇಲೆ ಇದೆ. ಓ ಮೈ ಗಾಡ್. ಬಟ್ ಅದು ಬಿಗ್ಗೆಸ್ಟ್ ನೋಡಿ, ನಾವು ಅನಲೈಸ್ ಜಸ್ಟ್ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು ಸಮ್ ಟೈಮ್. ಬೇರೆ ಏನು ಅನಲೈಸ್ ಬೇಕಾಗಿಲ್ಲ ನಿಮಗೆ. ಓಕೆ. ಯಾಕಂದ್ರೆ ಫೋರ್ಡ್ ಇದೆ ಅವ್ರ ಹತ್ರ, ಜಾಗ್ವಾರ್ ಇದೆ, ಲ್ಯಾಂಡ್ ರೋವರ್ ಇದೆ. ಇವಾಗೆಲ್ಲ ತುಂಬಾ ಕಂಪ್ನಿಗಳು ಅಕ್ವೈರ್ ಮಾಡ್ಬಿಟ್ರೆ. ಇಂಡಿಯಾಸ್ ಬಿಗ್ಗೆಸ್ಟ್ ಒನ್ ಆಫ್ ದ ಆಟೋಮೊಬೈಲ್ ಕಂಪ್ನಿ. ಎಕ್ಸಾಕ್ಟ್. 80 ರೂಪಾಯಿ ಸಿಗ್ತಾ ಇದೆ. ಸಿಂಪಲ್ ಕಾಮನ್ ಸೆನ್ಸ್ನ ಯೂಸ್ ಮಾಡಿ ನಾವು ಸಮ್ ಟೈಮ್ ಆ ಥರನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬೇರೆ ಸುಮಾರು ಜನ ನಮ್ಮ ಕ್ಲೈಂಟ್ ಬರ್ತಾರೆ, ಸುಮಾರು ಇವಾಗೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರದ್ದು ಡ್ರೀಮ್ ಇರುತ್ತೆ, ನಾನೊಂದು ಸರ್ ಮನೆ ತೊಗೋಬೇಕು, ಇದರ ಒಂದು ಡ್ರೀಮ್ ಇರುತ್ತೆ, ಮನೆ ತೊಗೋಬೇಕು, ಅದನ್ನ ಮಾಡಿ. ಅಂದರೆ ಸುಮಾರು ಜನ ಏನು ಅನ್ಕೊಂಡ್ ಬರ್ತಾ ಇದ್ದಾರೆ, ಒಂದು ಮೇಜರ್ ನನ್ನ ಅಬ್ಸರ್ವೇಷನ್ ಹೇಳ್ತೀನಿ, ಅವ್ರು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಇಲ್ಲ. ಕಾರ್ಪೊರೇಟ್ ಫೀಲ್ಡಲ್ಲಿ ಇದ್ದಾರೆ ಸರ್, ಇದರಿಂದ ಆಚೆ ಬಂದರು ಸಾಕು ಸರ್, ನನಗೆ ಬೇಜಾರಾಗಿ ಹೋಗ್ಬಿಟ್ಟಿದ್ದಾರೆ. 90% ಆಫ್ ದಿ ಪೀಪಲ್ ಅವ್ರು ಮಾಡ್ತಾರೋ ಕೆಲಸ ಅವ್ರಿಗೆ ಇಷ್ಟ ಇಲ್ಲ. ಅಲ್ಲಿಂದ ಅವ್ರು ರಿಟೈರ್ಮೆಂಟ್ ತೊಗೋಬೇಕಂತ ಹೇಳ್ತಾರೆ. ಸರ್ ಇದನ್ನು ನಾನು ಫುಲ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಫ್ರಮ್ IT. ಎಕ್ಸಾಕ್ಟ್ಲಿ. ಮೊನ್ನೆ ನನಗೊಂದು ಕಾಲ್ ಬಂದಿದೆ, ಅವ್ರು ಪೊಲೀಸರು. ಸರ್ ನಾನು ಪೊಲೀಸ್ ಜಾಬೇ ಬೇಡ ನನಗೆ. ಯಾಕೆಂದರೆ ರಿಟೈರ್ಮೆಂಟ್ ಆದಮೇಲೆ ಒಂದು ಮನೆ ಕಟ್ತೀನಿ. ಅವಾಗ ನಾನು ಎಂಜಾಯ್ ಮಾಡೋಕ್ಕೆ ನನಗೆ ಏಜ್ ಇರೋಲ್ಲ ಸರ್, ಯೂಸ್ ಇಲ್ಲ ನನಗೆ. ನಾನು ಏನಾದರೂ ಇವಾಗ ಎಂಜಾಯ್ ಮಾಡಬೇಕು, ಇವಾಗ ಅರ್ನಿಂಗ್ ಮಾಡಬೇಕು ಅಂತ. ಅವರು ನಾನು ಫುಲ್ ಟೈಮ್ ಆಗಿ ರೆಡಿ ಇದ್ದೀನಿ ಅಂತಾರೆ, ಗೌರ್ಮೆಂಟ್ ಜಾಬ್ ಬಿಟ್ಬಿಟ್ಟು. ಓಕೆ. ಮೋಸ್ಟ್ ಆಫ್ ದಿ ಪೀಪಲ್ ಇದನ್ನೇ ಜಾಸ್ತಿ ಜನ ನನಗೆ ಎನ್ಕ್ವೈರಿ ಮಾಡೋದು, ಸರ್ ನಾನು ಫುಲ್ ಟೈಮ್ ಮಾಡಬೇಕು. ಇವಾಗ ಯಾರಾದರೂ ಹೊಸದಾಗಿ ನಿಮ್ಮ ಹತ್ರ ಬರ್ತಾರೆ ಅಂದ್ಕೊಳ್ಳಿ, ನನಗೇನು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನನಗೇನು ಗೊತ್ತಿಲ್ಲ ಸರ್ ಮಾರ್ಕೆಟಿಂಗ್ ಬಗ್ಗೆ. ನಾನು ನಿಮ್ಮ ಹತ್ರ ಬರ್ತೀನಿ, ನನಗೆ ಯಾವ ಥರ ಗೈಡ್ ಮಾಡ್ತೀರಾ, ಏನೇನು ತಿಳ್ಕೊಬೇಕು ನಾನು ಬೇಸಿಕ್ಕಾಗಿ ಅಂತ? ಅದೇ ಯಾವ ಥರ ಅಂದರೆ ಜರ್ನಿ ಮಾಡ್ಬೇಕು ಸರ್ ನಮ್ಮ ಜೊತೆ. ಇವತ್ತು ನಾನೇನೋ ಒಂದು ನಮ್ಮದು ಕೋರ್ಸ್ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ, ನಾನು ಅದರಲ್ಲೇ ಫೋಕಸ್ ಮಾಡೋದು ಜಾಸ್ತಿ, ಅದೇ ಎಕ್ಸ್ಪರ್ಟ್ ನಾನು ಅದರಲ್ಲಿ. ಆ ಒಂದು ಜರ್ನಿ ಇದೆ ನೋಡಿ, ಕಲಿಯೋದೊಂದು ಜರ್ನಿ. ನಾವು ಯಾವಾಗಲೇ ಹೇಳಿದೆ ನಿಮಗೆ 15 ಇಯರ್ ನಾವು ಕಾಲೇಜು ಎಜುಕೇಷನ್ ಮುಗಿಸ್ತೀವಿ. ಇದು ಒಂದು ಅಟ್ಲೀಸ್ಟ್ ಮಿನಿಮಮ್ 3 to 5 ಇಯರ್ಸ್ ಜರ್ನಿ ಮಾಡಬೇಕು.
ಕಲಿಬೇಕಾಗುತ್ತೆ. ಸ್ಟೆಪ್ಸ್ ಇದೆ, ಬೇಸಿಕ್ಕಿಂದ ಸ್ವಲ್ಪ ಅಡ್ವಾನ್ಸ್, ನೆಕ್ಸ್ಟ್ ಅಡ್ವಾನ್ಸ್, ಈ ಥರ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಕಲಿಬೇಕಾಗುತ್ತೆ. ಟೆಕ್ನಿಕಲ್ಸ್ ಅಂತ ಬಂದಾಗ ಯಾವ್ಯಾವ ಥರ ಟೆಕ್ನಿಕಲ್ಸ್, ಲೈಕ್ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಇದೆಯಾ? ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬರುತ್ತೆ ಸರ್ ನಮ್ಮ ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ. ಫಸ್ಟ್ ಬರೋದು ಕ್ಯಾಂಡಲ್ ಸ್ಟಿಕ್ಸ್. ಎಲ್ಲ ಒಂದು ನಿಮ್ಮ ಡಿಮೆಟ್ ಅಕೌಂಟಲ್ಲಿ, ಪ್ಲಾಟ್ಫಾರ್ಮ್, ವೆಬ್ಸೈಟಲ್ಲಿ ನೋಡ್ಬೋದು. ಇದು ಒಂದು ಜಾಪಾನೀಸ್ ವರ್ಡ್ ಇದು, ಕ್ಯಾಂಡಲ್ ಸ್ಟಿಕ್. ಅವರೇ ಒಂದು ಸೃಷ್ಟಿ ಮಾಡಿರೋದು. ಅವು ಅಕ್ಕಿ ಮಾರಾಟಗಾರರಿದ್ದರು, ಅವ್ರು ಕ್ಯಾಂಡಲ್ಸ್ ಅಂತ ಮಾಡ್ತಾರೆ. ಡೈಲಿ ಅಕ್ಕಿನ ಪ್ರೈಸ್ ಹೆಂಗೆ ನಾವು ಮಾನಿಟರ್ ಮಾಡೋದು ಅಂತ, ಓಕೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಅಲ್ಲಿಂದ ಒಬ್ರೊಬ್ರು ಇಂಪ್ರೂವೈಸೇಷನ್ ಮಾಡ್ತಾರೆ, ಇನ್ನೊಬ್ರೊಬ್ರು ತೇರಿ ಡವ್ ತೇರಿ ಅಂತ ಒಂದಿದೆ. ಅವ್ರು ವಾಷಿಂಗ್ಟನಲ್ಲಿ, ಇದು ಅಮೆರಿಕಾದಲ್ಲಿ ಅವ್ರು ಆ್ಯಸ್ ಎ ನ್ಯೂಸ್ ರಿಪೋರ್ಟರ್ ಆಗಿದ್ರು. ಅವ್ರು ಅವಾಗೆಲ್ಲ ನ್ಯೂಸಲ್ಲಿ ಬರ್ತಾಯಿತ್ತು ಪ್ರೈಸ್, ಸ್ಟಾಕ್ ಮಾರ್ಕೆಟಲ್ಲಿ ಹಿಂಗಾಯಿತು ಈ ಪ್ರೈಸು ಅಂತ. ಅವ್ರು ಅದನ್ನು ಅನಲೈಸ್ ಮಾಡಿ ಅವರೊಂದು ತೇರಿ ಮಾಡಿದ್ದಾರೆ. ಸುಮಾರು ಅದನ್ನು ಇಂಪ್ರೂವೈಸೇಷನ್ ಮಾಡಿಬಿಟ್ಟು ಇಂಡಿಕೇಟರ್ಸ್ ಇದೆ, ಟೂಲ್ಸ್ ಇದೆ, ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಲೈಕ್ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಹಾರ್ಟ್ ಚೆಕಪ್ ಮಾಡಿಸ್ತೀರಿ, ನೀವು ಅಲ್ಲಿ ಲೈನ್ಸ್ ಬಂದಿರುತ್ತೆ, ಅದನ್ನು ನಾವು ಓದೋಕ್ಕಾಗುತ್ತಾ? ನಮಗೆ ಗೊತ್ತಾಗಲ್ಲ, ಅದು ಡಾಕ್ಟರ್ಗೆ ಗೊತ್ತಾಗುತ್ತೆ. ಎಸ್, ಇದು ಅದೇ ಥರನೇ. ಅಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಇರುತ್ತೆ, ಇಂಡಿಕೇಟರ್ಸ್ ಇರುತ್ತೆ, ಅದನ್ನು ಓದುವಂಥ ಒಂದು ಸ್ಕಿಲ್ ಅದು. ಅದನ್ನ ನೀವು ಕಲಿಸ್ತೀರಾ? ಎಸ್ ಎಸ್, ನಮ್ಮದೇ ಕೋರ್ಸ್ ಇದೆ, ಆ್ಯಪ್ ಇದೆ, ಸ್ಕಿಲ್ ವೇಸ್ ಬೈ ಆನಂದ್ ಪಾಟೀಲ್ ಅಂತ ಪ್ಲೇಸ್ಟೋರಲ್ಲಿ. ಓಕೆ, ಅದು ನಾವು ಆಫ್ಟರ್ ದಟ್ ಆ ಕೋರ್ಸ್ ಆದಮೇಲೂ ಕೂಡ ನಮಗೆ ಸಪೋರ್ಟ್ ಇರುತ್ತೆ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ. ಯಾಕಂದ್ರೆ ನಾನು ಕೋರ್ಸ್ ನಿಮ್ಗೆ ಹೇಳ್ಕೊಟ್ಟೆ, ಇವತ್ತು ಕೇಳ್ಕೊಂಡು ಹೋದ್ರೆ ನಾಳೆ ಡೌಟ್ ಬರುತ್ತೆ ನಮಗೆ, ನಾಡಿದ್ದು ಡೌಟ್ ಬರುತ್ತೆ. ಅವಾಗ ಪ್ರೆಸೆಂಟ್ ಬರಲ್ಲ, ಎಲ್ಲ ಕಲ್ತಿದೀಯ ಅನ್ಸುತ್ತೆ, ಕರೆಕ್ಟ್. ಬಟ್ ಪ್ರಾಕ್ಟಿಕಲ್ ಆಗಿ ಕಲ್ತಾಗ ನಮ್ಗೆ ಗೊತ್ತಾಗುತ್ತೆ. ನಾವು ಕೂತು ಮಾಡ್ಬೇಕಾದ್ರೆ ಬರುತ್ತೆ, ಇವಾಗ ಏನು ಮಾಡಬೇಕು, ಇವಾಗ ಏನು ಮಾಡಿ. ಎಕ್ಸಾಕ್ಟ್ಲಿ. ನಾನು ಎಲ್ಲರೂ ನನ್ನ ಸ್ಟೂಡೆಂಟ್ಗೆ ಹೇಳೋದನ್ನು ನನ್ನ ಜೊತೆ ಜರ್ನಿ ಮಾಡಿ ಅಂತ. ಜರ್ನಿ ಮಾಡಿದ್ರೆ 100% ಫೇಲ್ ಇರ್ತೀರ. ಇವಾಗ ಒಂದು ಬ್ಲೈಂಡ್ ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ, ಸರ್ ನನ್ನ ಹತ್ರ ಇಷ್ಟು ದುಡ್ಡು ಐತೆ, ನಾನು ಇದನ್ನು ದುಡ್ಡು ಹಾಕ್ತೀನಿ ನಿಮಗೆ, ನನಗೆ ಇಷ್ಟು ಬರ್ಬೇಕು ದುಡ್ಡು, ಅಂಥವ್ರಿಗೆಲ್ಲ ನೀವೇನು ಹೇಳ್ತೀರಾ? ಆ ಥರವ್ರಿಗೆ FD RD ಮಾಡೋದು ಬೆಸ್ಟ್ ಸರ್. ಓಕೆ, 6% ಬರುತ್ತೆ. ಅದೇನೋ 6% ನನಗೆ ಗೊತ್ತಲ್ಲ ನಿಮಗೆ. ಫಿಕ್ಸ್ಡ್ ಡೆಪಾಸಿಟ್ ಫಿಕ್ಸ್ ಡೆಪಾಸಿಟಲ್ಲಿ ಹೋಗೋದು ಬೆಟ್ರ್. ಯಾಕಂದರೆ ಎಲ್ಲರೂ ಅದೇ, ನೀವು ಈ ಕೇಳೋ ಕ್ವಶನ್ ನನ್ನ ಮ್ಯಾಕ್ಸಿಮಮ್ ಪೀಪಲ್ ಕೇಳ್ತಾರೆ. ಹೌದು, ಇಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ, ಸಿಂಪಲ್. ಇಲ್ಲಾಂದ್ರೆ ಎಲ್ಲಿ ತಗೋಬೇಕು, ಎಲ್ಲಿ ಸೆಲ್ ಮಾಡಬೇಕು, 2 ಕ್ವಶನ್ ಬರುತ್ತೆ. 2 ಥರ ಜನ ಸಿಗ್ತಾರೆ ಜಾಸ್ತಿ. ಸರ್ ಒಂದು 10 ಲಕ್ಷ ಹೆಂಗಾರು ಮಾಡಿ ತೊಗೊಂಡ್ಬಿಡ್ತೀನಿ, ಎಷ್ಟು ತಿಂಗಳು ಎಷ್ಟು ಬರುತ್ತೆ. ಇಲ್ಲಾಂದ್ರೆ ಸರ್ ಎಲ್ಲಿ ತಗೋಬೇಕು ಹೇಳಿ, ಇಲ್ಲಾಂದ್ರೆ ಎಲ್ಲಿ ಮಾರ್ಬೇಕಂತ ಹೇಳಿ ಸಾಕು. ಇದು ಶಾರ್ಟ್ ಕಟ್ ಮೆಥಡ್ ಇದು. ಇದರಲ್ಲಿ 100% ಫೇಲ್ಯೂರ್ ಆಗ್ತಾರೆ, ಲಾಸ್ ಆಗುತ್ತೆ ಅವರು. ಯಾವುದಕ್ಕೆ ಕೆಲವತ್ತು ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಅದನ್ನೇ ಮಾಡ್ತಾರೆ, ಅವ್ರ ಅಕೌಂಟಲ್ಲಿ ಟ್ರೇಡ್ ಮಾಡ್ತಾರೆ, ಅಮೌಂಟ್ ಇಸ್ಕೊಂಡು, ಈ ಥರ ಇವು ತುಂಬ ಲಾಸಸ್ ಆಗುತ್ತೆ. ಇದರಲ್ಲಿ ಮಿನಿಮಮ್ ಒಂದು ನಿಮ್ಗೆ ಅಡ್ವೈಸರ್ ಇರಬೇಕು, ಅದನ್ನು ಪ್ರೋಸೆಸ್ ಇದೆ, ಪ್ರೋಸೆಸ್ ವೈಸ್ ಹೋಗ್ಬೇಕಾಗುತ್ತೆ. ಇಲ್ಲ ಅಂದರೆ ನೀವೇ ಕಲಿಬೇಕಾಗುತ್ತೆ. 2ರಲ್ಲಿ ಮಾತ್ರ ಮಾಡ್ಬೋದು. ಈಗ ಲೈಕ್ ಈಗ ಫಿಲಮ್ ಆ್ಯಕ್ಟರ್ಸ್ ಇದ್ದಾರೆ, ಬಾಲಿವುಡ್ಡಲ್ಲೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ. ಬಿಹಾಫ್ ಆಫ್ ಅವ್ರ ಕಡೆಯಿಂದ ಸುಮಾರು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಸಚಿನ್ ಅವ್ರು ಮಾಡ್ತಾರೆ, ಫಿಲ್ಮ್ ಆ್ಯಕ್ಟರ್ಸ್ಗಳಿದ್ದಾರೆ, ಎಲ್ಲ ಆಲ್ಮೋಸ್ಟ್ ಬಾಲಿವುಡ್ಡಲ್ಲಿ ಸುಮಾರು ಜನ ನೋಡಿದ್ದೀನಿ ನಾನು. ನಮ್ಮ ಕನ್ನಡದಲ್ಲಿ ಕಡಿಮೆ ನೋಡಿದ್ದು, ತುಂಬ ಜನ ಅಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಅವ್ರಿಗೊಬ್ರು ಅಡ್ವೈಸರ್ ಇರ್ತಾರೆ. ಇಲ್ಲಾಂದ್ರೆ ನಾವು ಒಬ್ರು ಅಡ್ವೈಸರ್ ಇರಬೇಕು ಪ್ರಾಪರ್, ಇಲ್ಲಾಂದರೆ ನಾವು ಕಲಿಬೇಕು. 2 ಆಪ್ಷನ್ಸಲ್ಲಿ ಮಾಡೋದು ಒಳ್ಳೇದಂತ ನನಗನ್ಸುತ್ತೆ. ಓಕೆ, ಇವಾಗ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇದು. ಸೊ ಏನೇನು ಬರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಅಂತ? ಸ್ಟಾಕ್ ಮಾರ್ಕೆಟಲ್ಲಿ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂತೀವಿ, ಅದರಲ್ಲಿ ಒಂದು ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು. ಒಂದು ಇಂಟರ್ಡೇ ಟ್ರೇಡಿಂಗ್ ಅಂತೀವಿ, ಅದನ್ನು ಇವತ್ತು ಮಾರಿ ಇವತ್ತು ತೊಗೊಳ್ಳೋದು, ಅದು ಟ್ರೇಡಿಂಗ್. ಆಪ್ಷನ್ಸ್ ಅಂತ ಕರಿತೀವಿ. ಡೇ ಒಂದು ಅದೇನಾಗುತ್ತೆ, ಎಕ್ಸ್ಪೈರಿ ಇರುತ್ತೆ. ಮುಂಚೆ 1 ಮಂತ್ಗಿತ್ತು, ಇವಾಗ 1 ವೀಕಿಗೆ ಇದೆ, ಆ ಥರ ಆಪ್ಷನ್ಸ್ ಅಂತ ಕರಿತೀವಿ. ಫ್ಯೂಚರ್ಸ್ ಅಂತ ಕರಿತೀವಿ. ಈಕ್ವಿಟಿ 3 ಸೆಗ್ಮೆಂಟ್ ಇರುತ್ತೆ. ಇನ್ನೊಂದು ಕಮ್ಯುಡಿಟಿ ಅಂತ ಇರುತ್ತೆ, ಅಲ್ಲಿ ನಿಮಗೆ ತಾಮ್ರ, ಗೋಲ್ಡು, ಈ ಥರ ವಸ್ತುಗಳು ಟ್ರೇಡ್ ಆಗುತ್ತೆ. ಇದರಲ್ಲಿ ಯಾವುದು ಈಸಿಯಾಗಿ ಕಲಿಬೋದು ಅಂತಕ್ಕಂಥದ್ದು ಯಾವುದು ಅಂತ ನಿಮ್ಗೆ ಅನ್ಸುತ್ತೆ? ಈಸಿ ಸೇಫೆಸ್ಟ್ ಅಂದರೆ ಇಕ್ವಿಟಿ. ಓಕೆ, ಅಂದರೆ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದು, ಅದಕ್ಕೆ ಯಾವುದೇ ಥರದ ಎಕ್ಸ್ಪೈರಿ ಇರಲ್ಲ, ಅದೇ ನಮಗೆ ಅಡ್ವಾಂಟೇಜ್. ಇದು ಒಂದೇ ಇತ್ತು ಸರ್ ಮುಂಚೆ, ಬೇರೆ ಯಾವುದು ಇರಲಿಲ್ಲ. ಇವಾಗ ಸ್ವಲ್ಪ ಕಮರ್ಷಿಯಲೈಸ್ ಆಗಿದೆ, ಟ್ರೇಡ್ ಮಾಡೋರು ಜಾಸ್ತಿ ಜನ ಆದರು. ಎಕ್ಸ್ಚೇಂಜು, ಗೌರ್ಮೆಂಟ್ ಎಲ್ಲ ಸ್ವಲ್ಪ ದುಡ್ಡು ಮಾಡೋಣ ಅಂತೇಳಿ ಟ್ರೇಡ್ ಮಾಡ್ತಾ ಇದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗುತ್ತೆ, ಎಕ್ಸ್ಚೇಂಜ್ ಅವ್ರಿಗೆ ಚಾರ್ಜಸ್ ಹೋಗುತ್ತೆ, ಬ್ರೋಕರ್ ಆ್ಯಪ್ ಅವ್ರಿಗೆ ಸಂಪಾದನೆ ಮಾಡ್ತಾರೆ. ಕರೆಕ್ಟ್. ಬಟ್ ಇಕ್ವಿಟಿ ಅಂದರೆ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ತೀರೋ, ವೇಟ್ ಮಾಡ್ತೀರಾ, ಅಲ್ಲಿ ಅವ್ರಿಗೆ ಅರ್ನಿಂಗ್ ಬರಲ್ಲ, ಅಲ್ಲಿ ಕಡಿಮೆ ಅಲ್ಲಿ ಅಲ್ವಾ. ಹಾಗಾಗಿ ಜಾಸ್ತಿ ಈ ಕಡೆ ಅವರು ಪ್ರಮೋಟ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಇಕ್ವಿಟಿಲೇನೆ ದುಡ್ಡು ಮಾಡಿರೋದು. ಲೈಕ್ ನಮ್ಮ ರಾಕೇಶ್ ಜುಂಜುನ್ವಾಲ ಅಂತಿದ್ದಾರೆ, ಲೇಟು, ಅವರು ಲಾಸ್ಟ್ ಇಯರ್ 22ನಲ್ಲಿ ತೀರೋದ್ರು ಅವರು. ಮತ್ತು ಪುರಂಜಿ ವ್ಯಾಲ್ಯೂ ಅಂತಿದ್ದಾರೆ, ವಿಜಯ್ ಕೇಡಿ ಅಂತ ಇದ್ದಾರೆ, ಆಶೀಶ್ ಕಚೋಲಿಯಾ ಅಂತಿದ್ದಾರೆ, ಸುಮಾರು ಆ ಥರ ಸುಮಾರು ಇನ್ವೆಸ್ಟರ್ ಇದ್ದಾರೆ.
ಆ ಹಿಸ್ಟೋರಿಕಲ್ ಹೋಗಿ ನೋಡಿದ್ರೆ ಅವರೆಲ್ಲ ಈಕ್ವಿಟಿಯಿಂದನೇ ಸಂಪಾದನೆ ಮಾಡಿರೋದು. ಯಾವುದು ಅಂತ ಒಂದು ಬಿಗ್ ಎಕ್ಸಾಂಪಲ್ ಇಲ್ಲ ಟ್ರೇಡಿಂಗಿಂದ ರಿಚ್ ಆಗಿರೋದು. ಹೇಳ್ತಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ, ಊಹಾಪೋಹಗಳಿದೆ. ಓಕೆ, ಇಲ್ಲಿ ಓಪನ್ಲಿ ಯಾವುದು ಇಲ್ಲ ಆ ಥರ. ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಹಾಂ, ರಿಚ್ ಅಂದರೆ ಕೆಲವರು ಏನೋ ಒಂದು 2 ಕೋಟಿ 1 ಕೋಟಿ ಮಟ್ಟ ರಿಚ್ ಅನ್ಕೊಂತಾರೆ. ಆ ಬಗ್ಗೆ ರಿಚ್ ಬಗ್ಗೆ ಹೇಳ್ತಾರೆ, ಡಿಪೆಂಡ್ಸ್. 10,000 ಸಂಬಂಧ ಮಾಡಿ ರಿಚ್ ಅನ್ಕೊಂತಿರ್ತಾರೆ. ಒಂದೇನೋ EMI ಕಾರ್ ತೊಗೊಂಡು ಫೇಕ್ ಲೈಫ್ ಸ್ಟೈಲ್ ತೋರಿಸಿ ನಾನು ರಿಚ್ ಅನ್ಕೊಂತಿರ್ತಾರೆ. ಆ ಥರ ರಿಚ್ ಅಲ್ಲ, ಅಟ್ಲೀಸ್ಟ್ 500,000 crores ಮಾಡಿರೋಂಥ ಎಕ್ಸಾಂಪಲ್ಸ್ಗಳಿದೆ. ವೆಲ್ತ್ ಕ್ರಿಯೇಟ್ ಮಾಡಿರೋದು ಟ್ರೇಡಿಂಗ್. ಮೋಸ್ಟ್ ಆಫ್ ದಿ ಟ್ರೇಡಿಂಗಲ್ಲಿ ಏನಾಗುತ್ತೆ ಅಂದರೆ ನೀವು 1 ಮಂತಲ್ಲಿ ಸಂಪಾದನೆ ಮಾಡಿರೋದು 1 ದಿನ ಕಳೀತೀರ. ಇದು ತುಂಬ ಆಗಿರೋ ವಿಷಯ. ನೀವು ಒಂದು ಸ್ಮಾಲ್ ಟ್ರೇಡರ್ ಇಟ್ಕೊಂಡು ಬಿಗ್ ಎಕ್ಸ್ಪರ್ಟ್ ಟ್ರೇಡರ್ ಕೂಡ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇದು ಕಾಮನ್ ಆಗಿ ನೋಡ್ತೀರಾ ನೀವು. ಇವಾಗ ನಿಮ್ಮ ಹತ್ರ ಬಂದರೆ ನಾವು ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಬೇಸಿಕ್ ಆಗಿ ಏನೇನು ಹೇಳ್ಕೊಡ್ತೀರಾ, ಅದಾದ ನಂತರ ಫಸ್ಟ್ ಲೆವೆಲ್ ಅಂತ ಏನಾದ್ರು ಇದೆಯಾ, ಅಡ್ವಾನ್ಸ್ಡ್ ಲೆವೆಲ್ ಅಂತ ಏನೇನಿದೆ ನಿಮ್ಮ ಕೋರ್ಸಲ್ಲಿ ಅಂತ? ನಾನು ಟೆಕ್ನಿಕಲ್ ಅನಾಲಿಸಿಸ್ ಮೇಜರ್ ಫೋಕಸ್ ಮಾಡ್ತೀನಿ. ಬೇಸಿಕ್ ವಿಷಯಗಳು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ತಿಳ್ಕೊಬೋದು. ಬೇಸಿಕ್ ಎಲ್ಲ ಬೇರೆ ಎಲ್ಲ ಥರ ಯೂಟ್ಯೂಬ್ ಸರ್ಚ್ ಮಾಡಿ ತಿಳ್ಕೊಬೋದು. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಅದನ್ನೆಲ್ಲ ಈಗ ಆಲ್ರೆಡಿ ಸುಮಾರು ಜನ ತಿಳ್ಕೊಂಬಿಟ್ರಿ. ಜನರಲ್ ಆಗಿ ಗೊತ್ತಿರುತ್ತೆ ಎಲ್ಲರಿಗೂ. ಅದು ಒಂದು ನಾವು ಸ್ಪೆಸಿಫಿಕ್ ಆಗಿ ಒಂದು ಸ್ಕಿಲ್ನ ಹೇಳ್ಕೊಡ್ತೀವಿ. ಚಾರ್ಟ್ ರೀಡಿಂಗ್ ಅಂತ ಕರಿತೀವಿ. ಚಾರ್ಟ್ ರೀಡ್ ಮಾಡೋದು ಹೇಗೆ, ಓವರ್ ಆಲ್ ನೋಡೋದಂದ್ರೆ ಸ್ಟಾಕ್ ಮೇಲೆ ಹೋಗುತ್ತೆ ಇಲ್ಲ ಕೆಳಗೆ ಬರುತ್ತೆ, ಇಷ್ಟೇ ತಿಳ್ಕೊಬೇಕಾಗಿದೆ ಸ್ಟೋರಿ. ಅದರಲ್ಲಿ ಪ್ರೈಸ್ ಆ್ಯಕ್ಷನ್ ಅಂತ ಬರುತ್ತೆ, ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ರೀಡಿಂಗ್ ಬರುತ್ತೆ, ಮತ್ತು ಸೈಕಾಲಜಿ ಬರುತ್ತೆ. ಸ್ಪೆಷಲಿ ನಾನು ಚಾರ್ಟ್ ರೀಡಿಂಗ್ ಜೊತೆ ಸೈಕಾಲಜಿ ಹೇಳ್ಕೊಡ್ತೀನಿ ನಾನು. ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಟೆಕ್ನಿಕಲಿ ನಿಮಗೆ ಥಿಯರಿ ಎಲ್ಲರೂ ಹೇಳ್ಕೊಡ್ತಾರೆ, ಬಟ್ ನನ್ನ ಒಂದು ವಿಷಯದಲ್ಲಿ ನಾನು ಸೈಕಾಲಜಿನ ಹೆಂಗೆ ಅದ್ರ ಜೊತೆ ಬ್ಲೆಂಡ್ ಮಾಡಿ ನೋಡಬೇಕು ಅನ್ನೋದು, ಪ್ಲಸ್ ಅದರಲ್ಲಿ ಅಡ್ವಾನ್ಸ್ ಕೂಡ ಇರುತ್ತೆ ಚಾರ್ಟ್ ರೀಡಿಂಗ್. ಅದನ್ನು ಬೇಸಿಕ್ ಕಲ್ತ ಮೇಲೆ ನೀವು ಡಿಫ್ರೆಂಟ್ ಸ್ಟ್ರಾಟಜಿಗಳನ್ನ ಮಾಡ್ಕೋಬೋದು. ಅಂದರೆ ನೀವು ಇವಾಗ ಹೇಳಿರೋ ಈಕ್ವಿಟಿ ಇದೆ, ಆಮೇಲೆ ಆಪ್ಷನ್ಸ್ ಅಂತ ಇದೆ, ಫ್ಯೂಚರ್ಸ್ ಅಂತ ಇದೆ. ಸೊ ಒಂದೇ ಸ್ಕಿಲ್ ಇವಾಗ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕಲ್ತ್ರೆ ಸೊ ಸೇಮ್ ಥಿಂಗ್ ವಿ ಕ್ಯಾನ್ ಅಪ್ಲೈ ಆನ್ ಅದರ್ ಪ್ಲಾಟ್ಫಾರ್ಮ್ಸ್ ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ಬೇರೆ ಕಲಿಬೇಕು? ಸೇಮ್ ಇರುತ್ತೆ. ಲಿಟಲ್ ಬಿಟ್ ಆಪ್ಷನ್ಸ್ ಅಂತ ಬಂದಾಗ ಅದು ಸ್ವಲ್ಪ ಎಕ್ಸ್ಟ್ರಾ ನೀವು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಆಪ್ಷನ್ ಚೈನ್ ಅಂತ ಇರುತ್ತೆ, ಅಲ್ಲಿ ಟೈಮ್ ಇರುತ್ತೆ, ಗಡಿಯಾರ ಕೌಂಟ್ ಆಗ್ತಾ ಇರುತ್ತೆ ಅಲ್ಲಿ. ಬಟ್ ಈ ಚಾರ್ಟ್ ರೀಡಿಂಗ್ ಏನಂದರೆ ಅಪ್ ಡೌನ್ ಇದೆಯಾ ನೋಡಿ, ಅದನ್ನು ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋದು. ಲೈಕ್ ನಾವು ಈ ನಿಫ್ಟಿ ಅಂತೀವಿ. ಇವಾಗ ನಿಫ್ಟಿ ಅಂದರೆ ಇಂಡೆಕ್ಸ್, 50 ಕಂಪ್ನಿ ಒಂದು ಇಂಡೆಕ್ಸ್. ಅದು ಓವರ್ ಆಲ್ ಮಾರ್ಕೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ಅದ್ರ ಮೇಲೇ ಆಪ್ಷನ್ಸ್ ಅಂತ ಮಾಡ್ತಾ ಇರ್ತಾರೆ. ಬಟ್ ಅದು ಆಪ್ಷನ್ಸ್ ಅಂದಾಗ ಸ್ವಲ್ಪ ಬೇಸಿಕ್ ಸಪ್ರೇಟಾಗಿ ತಿಳ್ಕೊಬೇಕಾಗುತ್ತೆ. ಅದು ಡೇಟಾ ರೀಡ್ ಮಾಡೋದಿರುತ್ತೆ, ಅದನ್ನು ಲಿಂಕ್ ಮಾಡಿ ಮಾಡೋದು ಎಲ್ರೂ ಅಷ್ಟೇ. ಚಾರ್ಟ್ ನೋಡಿನೇ ಮಾಡೋದು, ಬಟ್ ಸೈಡ್ ಬೈ ಸೈಡ್ ಅದನ್ನು ಇನ್ಫಾರ್ಮೇಷನ್ ಆಗಿ ಅದನ್ನು ರೀಡ್ ಮಾಡ್ತಾ ಇರ್ತಾರೆ. ಇದುವರೆಗೂ ಎಷ್ಟು ಜನ ಕ್ಲೈಂಟ್ಸ್ಗೆ ನೀವು ಕೋಚ್ ಮಾಡಿದ್ದೀರಾ? ಆಲ್ಮೋಸ್ಟ್ ನನ್ನ ಕೋರ್ಸ್ ಕಲಿತಾ ಇದ್ರು ತುಂಬ ಜನ. ನಾನು ಸುಮಾರು ಫ್ರೀ ಸ್ಟ್ರಾಟಜಿ ಯೂಟ್ಯೂಬಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ. ತುಂಬ ಜನ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇರ್ತಾರೆ, ತುಂಬ ಚೆನ್ನಾಗಿದೆ ಸರ್ ಅಂತ. ನಾನು ಒಂದು ಸ್ಟ್ರಾಟಜಿ ಹೇಳಿದೆ, ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ. ಅದು ತುಂಬ ಫೆಮಿಲಿಯರು, ಭಾಳ ಜನ ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸುಮಾರು ಜನ ನಮ್ಮ ಆ್ಯಪ್ ಥ್ರೂ ಕಲಿತಾ ಇರ್ತಾರೆ. ಮ್ಯಾಕ್ಸಿಮಮ್ 50 ಮೆಂಬರ್ಸ್ ಮೇಲೆ ಅಂದರೆ ಫ್ಲೈಟ್ಸ್ ಆಗಿ ಒಂದು ಬ್ಯಾಚ್ ಅಲ್ಲಿ ಆಸ್ ಎ ಪ್ರೊಫೆಷನಲ್ ಆಗಿ ಕಲಿತಾ ಇರೋದು. ನಾರ್ಮಲ್ ಆಗಿ ಆ ಥರ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದಾರೆ, ಕಲಿತಾ ಇದ್ದಾರೆ. ತುಂಬ ಪೋರ್ಟ್ಫೋಲಿಯೋಸ್ ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ. ಅದು ನನ್ನ ಕ್ಲೈಂಟ್ಸ್ಗೆಲ್ಲ ಇದ್ದಾರೆ, ಆಲ್ಮೋಸ್ಟ್ ಒಂದು 80 ಮೆಂಬರ್ಸ್ ಮೇಲೆ ಇದ್ದಾರೆ. ಒಳ್ಳೆ ರಿಸಲ್ಟ್ ಕೂಡ ಇದೆ. ಪರ್ ಆ್ಯನಮ್ 50 to 60% ರಿಟರ್ನ್ ಎಲ್ಲ ತೊಗೊಂಡಿದ್ದಾರೆ. ಅಂದರೆ ಕೆಲವು ಎಕ್ಸಾಂಪಲ್ಸ್ ಯಾವಾದರೂ ನಿಮ್ಮ ಕ್ಲೈಂಟ್ಸ್ನವರು ಈ ಥರ ಮಾಡಿದ್ದಾರೆ, ಅವ್ರ ಜೀವನದಲ್ಲಿ ಈ ಥರ ಬದಲಾವಣೆ ಆಗಿದೆ, ಒಂದು 2-3 ಎಕ್ಸಾಂಪಲ್ಸ್ ನಿಮ್ಗೆ ಯಾವ್ದಾದ್ರು ನೆನಪಿದೆ? ಆಲ್ಮೋಸ್ಟ್ ನನ್ನ ಜೊತೆ ಒಂದು 1.5 year ಬ್ಯಾಕ್ ಯಾರೆಲ್ಲ ನನ್ನ ಒಂದು ಜರ್ನಿ ಇದೆ, ಆ ಜರ್ನಿಲಿ ಜೊತೆ ಆಗಿದ್ದಾರೆ, ಅವರೆಲ್ಲ ಆಲ್ಮೋಸ್ಟ್ ಒಂದು ಸ್ಟಾಕ್ ಮಾರ್ಕೆಟಿಂದ ರಿಟರ್ನ್ ತೊಗೊಂಡಿದ್ದಾರೆ. ಒಂದು 2-3 lakhs ಭಯ ಬಿತ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅವ್ರ ಪೋರ್ಟ್ಫೋಲಿಯೋ ಎಲ್ಲ ನಾನೇ ಸಮ್ ಟೈಮ್ ನೋಡಿದಾಗ ಆಶ್ಚರ್ಯ ಆಗುತ್ತೆ, ಇವರೇನ ಅವರು ಅಂತ. 40 lakhs 50 lakhs ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಸರ್ ಇಲ್ಲಿ ದುಡ್ಡು ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋದು ಭಯ ಆಗುತ್ತೆ. ನಾಳೆ ಏನಾಗುತ್ತೆ, ನಾಡಿದ್ದು ಸ್ವಲ್ಪ ಮಾರ್ಕೆಟ್ ಕ್ರ್ಯಾಶ್ ಆದರೆ ಭಯ ಆಗುತ್ತೆ, ಸ್ವಲ್ಪ ಡೌನ್ ಬಂದರೆ ಭಯ ಆಗುತ್ತೆ, ಯಾರನ್ನೋ ಕೇಳೋದು, ಅದು ಅಡ್ವೈಸರ್ ಇರಲ್ಲ ಯಾರು. ಹಾಗಾಗಿ ಆ ಥರ ಜರ್ನಿ ಇರುತ್ತೆ. ತುಂಬ ಜನ ದುಡ್ಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ. ನಮ್ಮ ಜೊತೆ ಒಂದು 3 lakh 4 lakhs ಅಂದ್ಕೊಂಡು ಬಂದಿರೋರು ಇವಾಗ ಅವರು ಒಂದು ಲರ್ನ್ ಮಾಡಿದ್ದಾರೆ, ಪ್ಲಸ್ ಅಪ್ ಟು 50ವರೆಗೂ ಒಂದು ಇನ್ವೆಸ್ಟ್ಮೆಂಟ್ನ ಕೂಡ ಮಾಡಿದ್ದಾರೆ. 1 yearವರೆಗೂ ಕೂಡ ಮಾಡಿರೋರು ಇದ್ದಾರೆ. ನೈಸ್. ಇವಾಗ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತಿರ್ತೀವಿ, ಹಾಲಿವುಡಲ್ಲಿ ಭಾಳಷ್ಟು ಮೂವಿಗಳು ಮಾಡಿದ್ದಾರೆ. ದಿ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಂತ, ಬಿಗ್ ಶಾಟ್ ಅಂತ,
ಆಮೇಲೆ ದಿ ಅಮೇರಿಕನ್ ಎಕ್ಸ್ಪರ್ಟ್ ಅಂತ ಈ ಥರ ಮೂವೀಸ್ಗಳೆಲ್ಲ ಸ್ಪೆಸಿಫಿಕಲಿ ಫಾರ್ ಸ್ಟಾಕ್ ಮಾರ್ಕೆಟಿಂಗ್ ಅಂತಲೇ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ತೋರಿಸ್ತಾರೆ ಮಾರ್ಕೆಟ್ ಫಾಲ್ ಆಯಿತು, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಮಾರ್ಕೆಟ್ ಕ್ರ್ಯಾಶ್ ಏನಕ್ಕಾಗುತ್ತೆ ಅಂತ. ಮಾರ್ಕೆಟ್ ಕ್ರ್ಯಾಶ್ ಅಂದರೆ ನಿಮಗೆ ಎಕನಾಮಿಕಲಿ ಬಿಗ್ ಇಶ್ಯೂ ಇರುತ್ತೆ. ಲೈಕ್ ನಮ್ಮದು ಎಕ್ಸಾಂಪಲ್ 2008 ಅದೇ ಬಿಗ್ಗೆಸ್ಟ್ ಕ್ರ್ಯಾಶ್. ಇದಕ್ಕೇನಾಗುತ್ತೆ, ಯು ಎಸ್ ಎ ಕೂಡ ಕಾರಣ ಆಗುತ್ತೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಆಗುತ್ತೆ. ಅವಾಗ ಏನು ನಾವು ನೋಡಿರ್ಬೋದು, ನೀವು 2008 ಸುಮ್ಮನೆ ಒಂದು ಅಡ್ರೆಸ್ ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ 2 ವೀಲರ್ EMI ಗಾಡಿ ಕೊಡ್ತಾಯಿದ್ರು. ಆಧಾರ್ ಕಾರ್ಡ್ ಇರಲಿಲ್ಲ, KYC ಇಲ್ಲ, ಪಾನ್ ಕಾರ್ಡ್ ಇಲ್ಲ. ರೈಟ್. ಅಂದರೆ ಲಿವರೇಜ್ ಜಾಸ್ತಿ ಆಗಿತ್ತು ಮಾರ್ಕೆಟಲ್ಲಿ. ಆವಾಗ ಮಾರ್ಕೆಟಲ್ಲಿ ಏನಿತ್ತು ಅಂದರೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಟ್ರೇಡಿಂಗ್ ಮಾಡೋಕ್ಕೋಸ್ಕರ ಅದರ 20 ಟೈಮ್ಸ್ 100 ಟೈಮ್ಸ್ ಸಾಲ ಕೊಡ್ತಾಯಿದ್ರು ನಿಮಗೆ. ಆ ಥರ ಒಂದು ಮಾರ್ಕೆಟಲ್ಲಿ ಸಿಚುವೇಶನ್ ಇತ್ತು ಅವಾಗ. ಯಾವುದೇ ಥರದ ಪ್ಲಾಟ್ಫಾರ್ಮ್ ಇರಲಿಲ್ಲ, ಟೆಕ್ನಾಲಜಿ ಇಲ್ಲ, ಈಸಿಯಾಗಿ ಫ್ರಾಡ್ಸ್ಗಳೆಲ್ಲ ಆಗ್ತಾಯಿತ್ತು ಸ್ಟಾಕ್ ಮಾರ್ಕೆಟಲ್ಲಿ. ಮೇಜರ್ ಲಿವರೇಜ್ ಅಂದರೆ ಮಾರ್ಕೆಟ್ ಎಕ್ಸಾಂಪಲ್, ಮಾರ್ಕೆಟಲ್ಲಿ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಒಂದು ಸುಮಾರು ಜನ ಸೇರಿ, ಅದರಲ್ಲಿ ಸಾಲನೇ 10 ಕೋಟಿ ಇರ್ತಾಯಿತ್ತು. ಆವಾಗ ಮಾರ್ಕೆಟ್ ಒನ್ಸ್ US ಪ್ರಾಬ್ಲಮ್ ರಿಸೆಷನ್ ಬಂತು, ಆ ರಿಸೆಷನಿಂದ ಎಫೆಕ್ಟ್ ಆಗಿ ಮಾರ್ಕೆಟ್ ಬೀಳಕ್ಕೆ ಸ್ಟಾರ್ಟ್ ಆದಾಗ ನಿಮ್ಮ ಹತ್ರ 1 ಲಕ್ಷ ನೀವು ತೊಗೊಂಡಿದ್ದೀರಾ, 20 ಲಕ್ಷ ಸಾಲ ತೊಗೊಂಡು ಇನ್ವೆಸ್ಟ್ ಮಾಡಿದ್ದೀರಾ. ಅವಾಗ ಬ್ರೋಕರ್ ಏನು ಮಾಡ್ತಾರೆ, ಅಲ್ಲಿ ನಿಮಗೆ ಟರ್ಮ್ಸ್ ಕಂಡೀಷನ್ ಎಲ್ಲ ಸೈನ್ ಮಾಡ್ಕೊಂಡಿರ್ತಾರೆ. ಅವ್ರು ಮಾರ್ಕೆಟ್ ಕ್ರಾಶ್ ಸ್ಟಾರ್ಟ್ ಆದರೆ ಆಟೋಮೆಟಿಕ್ಲಿ ಅವರೇ ಸೇಲ್ ಮಾಡ್ತಾರೆ, ಝೀರೋ ಆಗಿಬಿಡುತ್ತೆ. ಸೇಲ್ ಮಾಡ್ತಾರೆ ನಿಮ್ಮ ಪೊಸಿಷನ್ನ. ನೀವು ತೊಗೊಂಡಿರೋದು ಎಕ್ಸಾಂಪಲ್, ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಅದು ಮೈನಸ್ ಬರ್ತಾ ಇದೆ, ನೀವು ವೇಟ್ ಮಾಡ್ತಾ ಇದ್ದೀರಾ, ಬಟ್ ಅವರು ವೇಟ್ ಮಾಡಲ್ಲ, ಯಾಕಂದ್ರೆ ನಿಮ್ಗೆ ಸಾಲ ಕೊಟ್ಟಿದ್ದಾರೆ ಅವರು. ಅವರೇ ಅದನ್ನು ಎಕ್ಸಿಟ್ ಮಾಡಿ ಸ್ಕ್ವೇರ್ ಅಪ್ ಮಾಡ್ತಾರೆ. ಆವಾಗ ಇನ್ನೂ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, ಇನ್ನೂ ಬೀಳುತ್ತೆ. ಓಕೆ. ಯಾವಾಗ ಮಾರ್ಕೆಟಲ್ಲಿ ಲೀವ್ರೇಜ್ ಜಾಸ್ತಿ ಆಗಿರುತ್ತಲ್ವ, ಆ ಮಾರ್ಕೆಟ್ ಬೀಳುತ್ತೆ. ಎಕ್ಸಾಂಪಲ್ ಇವಾಗಿನ ಒಂದು ಕಂಡೀಷನ್ ನೋಡೋದಂದರೆ USA ಮಾರ್ಕೆಟಲ್ಲಿ ಇದೆ ಈ ಸಿಚುವೇಶನ್. ಅದು 4x ಅಲ್ಲ ಸರ್ ಅಲ್ಲಿ? ಇಲ್ಲ, ನಾರ್ಮಲ್ ಇದೇ ಥರ ಇರುತ್ತಾ? ಫಾರೆಕ್ಸ್ ಅಂದರೆ ಕರೆನ್ಸಿ ಟ್ರೇಡ್ ಅಷ್ಟೇ. INR ಡಾಲರು, ಲೈಕ್ ಜಪಾನ್ದು ಇವನ್ ಮೊನ್ನೆ ಕ್ರಾಶ್ ಆಯ್ತು, ಅದು ಸ್ವಲ್ಪ ಇಶ್ಯೂ ಆಯಿತು. ಬಟ್ ಅದು ಬೇರೆ ಸ್ಟೋರಿ. ಅವರು ಫ್ರೀಯಾಗಿ ವಿತೌಟ್ ಇಂಟ್ರೆಸ್ಟ್ ಸಾಲ ಕೊಟ್ಟಿದ್ರು ಅವರು, ಜಪಾನ್ ಅವರು ಒಂದು ಕಂಟ್ರಿಲಿ ಸಾಲ ತೊಗೊಂಡು ಬೇರೆ ಕಂಟ್ರಿಲಿ ಇನ್ವೆಸ್ಟ್ ಮಾಡ್ತಾಯಿದ್ರು. ಇವಾಗ ಅವರು ಸಮ್ 0.25 ಏನೋ ಸ್ಟಾರ್ಟ್ ಮಾಡಿದ್ರು ಇಂಟ್ರೆಸ್ಟು ಒಂದು ತೊಗೊಳಕ್ಕೆ. ಓಕೆ. ಮೇಜರ್ ನಮಗೆ USA ಏನಾಗುತ್ತೆ, US ಇಂಟ್ರೆಸ್ಟ್ ಕೊಡಲ್ಲ ಬ್ಯಾಂಕಲ್ಲಿ. ಅವ್ರು ಏನು ಮಾಡ್ತಾರೆ, ನಮ್ಮ ಬ್ಯಾಂಕಲ್ಲಿ ದುಡ್ಡಿಟ್ಟು ವೇಸ್ಟು, ಮತ್ತು ಅವ್ರು ಚಾರ್ಜಸ್ ಕೊಡ್ಬೇಕು ಬ್ಯಾಂಕಲ್ಲಿ ದುಡ್ಡು ಇಡೋಕ್ಕೋಸ್ಕರ. ಓಕೆ. ಇದನ್ನ ಸುಮಾರು ಜನಕ್ಕೆ ಆಶ್ಚರ್ಯ ಅನಿಸುತ್ತೆ, ದುಡ್ಡು ಇಡೋಕ್ಕೂ ಚಾರ್ಜ್ ಕೊಡಬೇಕಂತ. ಬಟ್ ಅಲ್ಲಿದೆ, ಆ ಥರ ಇದೆ. ಅವರು 2% ಇನ್ಕ್ರೀಸ್ ಮಾಡಿದ್ರು. ಆವಾಗ ಸುಮಾರು ನಮ್ಮ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಈ ಥರ ಸರ್ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ಕನೆಕ್ಟ್ ಇದೆ. ಎಲ್ಲೋ ಏನೋ ಆಗೋದ್ರಿಂದ ನಮಗಿಲ್ಲಿ ಎಫೆಕ್ಟ್ ಆಗುತ್ತೆ. ಎಲ್ಲೋ ಒಂದು ಏನಾದ್ರು ವಾರ್ ಆಯಿತು, ಇಲ್ಲ ಎಫೆಕ್ಟ್ ಆಗುತ್ತೆ. ಮುಂಚೆ ತುಂಬ ಜಾಸ್ತಿ ಆಗ್ತಾಯಿತ್ತು, ಇವಾಗ ನಮ್ಮ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಇಂಡಿಯಾದಲ್ಲಿ. ಸುಮಾರು ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಗಿದೆ, ಹಾಗಾಗಿ ಅವಾಯ್ಡ್ ಆಗುತ್ತೆ ಕ್ರ್ಯಾಶ್ ಅಂತ. ಲಾಸ್ಟ್ ನನಗನ್ಸ್ಬಿಟ್ಟು 2008 ಅವ್ರ ಕರೋನಾ ಬೋತ್ ಆರ್ ಸೇಮ್ ಕ್ರ್ಯಾಶ್. ಇದು ಮಾರ್ಕೆಟಿಂಗ್ದು ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳಿರಲ್ಲ, ಅದು ಕಲಿಯೋದು ಈಸಿ ಅನ್ಸುತ್ತಾ ಕಷ್ಟ ಅನ್ಸುತ್ತೆ, ಅಥವಾ ಇಸ್ ದೇರ್ ಎನಿ ಸ್ಪೆಸಿಫಿಕ್ ಟೈಮ್? ಲೈಕ್ 5 years ಅಂತ ಹೇಳಿದ್ರಿ, ಐ ಫೀಲ್ 5 years ಇಸ್ ಅ ಲಾಂಗ್ ಟೈಮ್. ಹೌದು. ಓಕೆ. ಸೊ ಇಲ್ಲ, ನಾನು 1 ವರ್ಷದಲ್ಲೇ ಕಲಿಬೇಕು ಅಥವಾ 1-2 ವರ್ಷದಲ್ಲಾದ್ರೂ ನಾನು ಕಲಿಬೇಕು, ಒಂದು ಕನ್ಸಿಸ್ಟೆಂಟಾಗಿ ಈ ಥರ ಅಮೌಂಟ್ ಅರ್ನ್ ಮಾಡಬೇಕು, ಆ ಥರ ನಾನು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದರೆ ನಾನು ಕಲಿಬೋದಾ ಅಂತ? ಖಂಡಿತ ಕಲಿಬೋದು. ಟ್ರೇಡಿಂಗ್ ಕಲಿಯೋದು ಬೇರೆ, ಪ್ರಾಫಿಟೇಬಲ್ ಆಗೋದು ಬೇರೆ, ಎರಡು ಬೇರೆ ವಿಷಯ. ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಿಮ್ಗೆ ದುಡ್ಡು ಬರಬೇಕು ಅಂತ ಯೋಚನೆ ಮಾಡ್ತೀವಿ. ಆ್ಯಸ್ ಎ ಸ್ಕಿಲ್ಲಾಗಿ ಕಲ್ತ್ಬಿಡು. ಇಂಟ್ರಡೇ ಮೀನ್ಸ್ ಏನಿಲ್ಲ, ನಥಿಂಗ್. ನೀವು ಇವತ್ತು ತೊಗೊಂಡು ಇವತ್ತು ಮಾರೋದು ಇಂಟ್ರಡೇ. ಕರೆಕ್ಟ್. ಎಸ್. ಮತ್ತು ಬ್ರೋಕರ್ ನಿಮಗೆ ಲಿವರೇಜ್ ಕೊಡ್ತಾರೆ. ನೀವು ಇವಾಗ ಕಮ್ಮಿ ಆಗಿದೆ, 10,000 ನೀವು ಇನ್ವೆಸ್ಟ್ ಮಾಡಿದ್ರೆ ಅವನೊಂದು 20,000 ಕೊಡ್ತಾನೆ, ಅದನ್ನು ತೊಗೊಂಡು ನೀವು ಟ್ರೇಡ್ ಮಾಡೋದು. ಎಂಡ್ ಆಫ್ ದ ಡೇ 3:30 ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಸೇಲ್ ಮಾಡಬೇಕು. ನೀವು ಮಾಡಿಲ್ಲ ಅಂದ್ರೆ ಅವನೇ ಮಾಡ್ತಾನೆ ವಿತ್ ಫೈನ್. ನಾವು ಮಾಡಬೇಕು. ಇದು ಟೈಮ್ ಬಾಂಡಿಗೆ. ಅಂದರೆ 24 ಗಂಟೆ ಟೈಮ್ ಇದೆ ಸರ್ ನಿಮ್ಮ ಹತ್ರ. ನೀವು ಅದನ್ನು ಯುಟಿಲೈಸ್ ಮಾಡಿಲ್ಲ ಅಂದರೆ ಕಳೆದೋಗುತ್ತೆ ಟೈಮ್, ನಿಮಗೋಸ್ಕರ ನಿಲ್ಲಲ್ಲ. ಅದೇ ಇಂಟ್ರಡೇ. ಆಮೇಲೆ ಇದು ಮಾರ್ಕೆಟಿಗೆ ಸೈಕಾಲಜಿ ಇದೆ ಅಂತ ಹೇಳ್ತಾರೆ ಕೆಲವರು. ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ, ವಾಟ್ ಈಸ್ ಇಟ್ ಅಂತ? ಸೈಕಾಲಜಿ ಅಂದರೆ ನೀವು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಓಕೆ, ನೀವು ಅನ್ಕೋತೀರ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಉಲ್ಟಾ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಿಮಗೆ ನೀವು ಅನ್ಕೊತಾ ಇರ್ತೀರ, ಇದೇನೋ ಕೆಲಸ ನಾನು ಹೋಗ್ತಾ ಇದ್ದೀನಿ, ಇದು ಅಯ್ಯೋ ಆಗಲ್ಲ ಬಿಡು, ಹಿಂಗೆ ಅನ್ಕೊಂಡ್ರೆ ಆಗುತ್ತೆ ಅನ್ನೋ ಥರ. ಎಸ್, ಆಗುತ್ತೆ ಅನ್ಕೊಂಡ್ರೆ ಆಗಲ್ಲ. ಸುಮಾರು ಪ್ಯಾಟ್ರನ್ಸ್ಗಳು, ದಟ್ ಈಸ್ ಅವರ್ ಓನ್ ಬಿಲೀಫ್. ಪ್ಯಾಟ್ರನ್ಸ್ಗಳಿರುತ್ತೆ ಅದು ನಮ್ಮ ಮೈಂಡಲ್ಲಿ, ಡಿಪೆಂಡಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್. ಓವರ್ ಆಲ್ ಇದು ಮಾಸ್ ವರ್ಕ್ ಆಗುತ್ತೆ. ಇಲ್ಲಿ ಸೆಂಟಿಮೆಂಟ್ಸ್ ಜಾಸ್ತಿ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಇಲ್ಲಿ ನಾವೆಲ್ಲ ಟ್ರೇಡ್ ಮಾಡ್ತಾ ಇರೋದೇ ಜನಗಳು, ನಮಗೊಂದು ಸೆಂಟಿಮೆಂಟ್ಸ್ ಇದೆ, ಫೀಲಿಂಗ್ಸ್. ಹೌದು.
ನಾನು ಇವತ್ತು ಆ ಕಡೆ ಹೋಗ್ಬೋದು, ಹೋಗದೇ ಇರ್ಬೋದು. ಸುಮಾರು ನಾವೇನು ಮಾಡ್ತೀವಿ, ದುಡ್ಡು ಜೊತೆ ಸೆಂಟಿಮೆಂಟ್ನ ಆ್ಯಡ್ ಮಾಡ್ತೀವಿ, ನಮ್ಮ ಫೀಲಿಂಗ್ಸ್ನ ಆ್ಯಡ್ ಮಾಡ್ತೀವಿ. ಅದೊಂದು ಮಿಕ್ಚರ್ ಆಗಿ ಸೇಮ್ ವೇಲಿ ಯೋಚನೆ ಮಾಡೋ ಜನಗಳು ತುಂಬ ಇರ್ತಾರೆ. ಎಕ್ಸಾಂಪಲ್, ನೀವು ಸ್ಟಾಕ್ ಮಾರ್ಕೆಟ್ ನೀವು ಸ್ಟಾರ್ಟ್ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ಮೋಸ್ಟ್ ಆಫ್ ದಿ ಪೀಪಲ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕಮೆಂಟ್ ಮಾಡ್ತಾರೆ ನನಗೂ ಆಗಿದೆ ಅಂತ. ಏನಂದರೆ, ನಾನು ತೊಗೊಂಡ್ಮೇಲೆ ಸ್ಟಾಕ್ ಕೆಳಗಡೆ ಬರುತ್ತೆ, ಓಕೆ, ನಾನು ಮಾರಿದ ಮೇಲೆ ಹೋಗುತ್ತೆ. ಇದು ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕೆ ಹಿಂಗೆ ಆಗುತ್ತೆ? ಈ ಸ್ಕಿಲ್ಸ್ ಇರಲ್ಲ ಅಂತ, ಅದಕ್ಕೋಸ್ಕರ ಅದು ಒಂಥರ ಸೆಂಟಿಮೆಂಟ್. ತುಂಬ ಇನ್ನೂ ಒಂದು ಲೆವೆಲ್, ನೆಕ್ಸ್ಟ್ ಲೆವೆಲ್ಗೆ ಹೋಗಿರೋರು ಇದ್ದಾರೆ. ನಾನು ತುಂಬ ಜನ ಕ್ವಶನ್ ಮಾಡಿದ್ ಕೇಳಿ, ಸರ್ ಅಲ್ಲಿ ಏನಾದ್ರು ಅವರು ಮಾನಿಟರ್ ಮಾಡ್ತಿರ್ತಾರೆ, ನಮಗೆ ನೋಡ್ತಾ ಇರ್ತಾರೆ, ನಾನು ತೊಗೊಂಡ್ಮೇಲೆ ಅವರು ಎದುರುಗಡೆ ಸೇಲ್ ಮಾಡ್ತಾರೆ. ಓಕೆ, ಈ ಥರನೇ ಇದೆ. ನಮ್ಮ ದುಡ್ಡು ನಥಿಂಗ್ ಅಲ್ಲಿ, ಅದು ಸಮುದ್ರ. ಕರೆಕ್ಟ್. ನಾವೊಂದು ಡ್ರಾಪ್ನೂ ಆಗ್ತಾ ಇಲ್ಲ ಸಮುದ್ರಕ್ಕೆ. ಬಟ್ ನಾವು ಫೀಲ್ ಆಗೋದೇನೆಂದರೆ, ನಾನು ತಗೊಂಡ್ಮೇಲೆ ಹಿಂಗಾಯ್ತು, ನಾನು ಮಾರಿದ್ಮೇಲೆ ಹಿಂಗಾಯ್ತು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಾನು ಯಾರೋ ಮಾನಿಟರ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಹೆಂಗೆ ಅದು ಎಕ್ಸಾಕ್ಟಾಗಿ ನಾನು ತಗೊಂಡ್ಮೇಲೆ ಕೆಳಗೆ ಬರುತ್ತೆ, ಎಕ್ಸಾಕ್ಟಾಗಿ ನಾನು ಮಾರಿದ್ಮೇಲೆ ಹೆಂಗೆ ಮೇಲೆ ಹೋಗುತ್ತೆ. ಇಲ್ಲ, ಅವ್ರು ಮಾನಿಟರ್ ಮಾಡ್ತಾ ಇದ್ರಲ್ಲಿ ಏನೋ ಇದೆ, ನಂಬಲ್ಲ. ಆ ಥರನೂ ಕೂಡ ಇದ್ದಾರೆ, ಫೀಲ್ ಆಗಿರುತ್ತೆ ಅವ್ರಿಗೆ. ಎಕ್ಸಾಕ್ಟ್ಲಿ. ಯಾಕೆಂದ್ರೆ ನಾನು ಸ್ಟಾರ್ಟ್ ಮಾಡಿದೆ, ನಾನು ಒಂದು 6 months ಮಾಡಿದ್ದೆ. ತುಂಬ ಸೀರಿಯಸ್ ಆಗಿ ಮಾಡಬೇಕು ಅಂತ ನನ್ನ ಮನೆಯಿಂದ ದುಡ್ಡು ತೊಗೊಂಬಂದು ಏನೇನೋ ಮಾಡಿ 1 ಲಕ್ಷ ತೊಗೊಂಬಂದು ಇಟ್ಕೊಂಡು ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಒಂದು ಆರ್ಡ್ರ್ ಪ್ಲೇಸ್ ಮಾಡಿ, ಇಂಟ್ರಾಡೇ ನಾನು ಮಾಡ್ತಾ ಇದ್ದಿದ್ದು. ಒಂದು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಜೀವ ಡಗ್ 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 ಅನ್ನೋದು, ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗ್ಬಿಡೋದು ಅವಾಗ. ಸೊ ದಟ್ ಮೀನ್ಸ್ ಎಮೋಷನ್ಸ್ ಯಾವ ರೀತಿ ಮ್ಯಾನೇಜ್ ಮಾಡೋದು, ಸೆಂಟಿಮೆಂಟ್ಸ್ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ. ಇವಾಗ ನೋಡಿ ಸರ್, ನೀವು ಆ್ಯಸ್ ಎ ಥೇರಿ, ನಾವು ಸ್ಕೂಲಲ್ಲಿ ಓದೋದೆಲ್ಲ ಥೇರಿ, ಬಟ್ ಕೆಲ್ಸಕ್ಕೆ ಹೋದಾಗ ಯೂಸ್ ಆಗಲ್ಲ. ನಾರ್ಮಲ್ ಆಗಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಯೂಸ್ ಆಗಲ್ಲ. ಅದು ಇಲ್ಲೂ ಹಂಗೇನೆ, ನೀವು ಎಲ್ಲ ನೋಡ್ತೀರಿ, ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡಿ. ಬಟ್ ನಾವು ಟ್ರೇಡ್ ತೊಗೊಂಡ್ಮೇಲೆ ಅಲ್ಲಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಬಾತ್ರೂಮಲ್ಲೂ ಮೊಬೈಲ್ ಹಿಡ್ಕೊಂಡು ಹೋಗಿ ನೋಡ್ತಾ ಇರ್ತಾರೆ, ಏನಾಗುತ್ತೆ ಅಂತ. ಈ ಥರ ಆಗ್ತಾ ಇರುತ್ತೆ. ಅದು ಯಾಕಾಗುತ್ತೆ ಅಂದರೆ, ಜನರಲಿ ಟ್ರೇಡಿಂಗ್ ಅನ್ನೋದು ಒಂದು ಫಾಸ್ಟಾಗಿ ಹೋಗ್ತಾರೋ ಟ್ರೈನ್. ಅದು ಫಾಸ್ಟಾಗಿ ಹೋಗ್ತಾರೆ ಟ್ರೈನ್. ಅದರಲ್ಲಿ ಹತ್ತಿ ಇಳಿಬೇಕು ನೀವು. ಟ್ರೇಡಿಂಗ್ ಅಂತ ಬಂದರೆ ಎನಿಥಿಂಗ್, ನೀವು ಇಂಟ್ರಾಡೇ ಮಾಡಿ, ಆಪ್ಷನ್ಸ್ ಮಾಡಿ, ಫಾರೆಕ್ಸ್ ಮಾಡಿ, ಕ್ರಿಪ್ಟೋ ಅಂತಿದೆ, ಕ್ರಿಪ್ಟೋ ಮಾಡಿ, ಎನಿಥಿಂಗ್ ಟ್ರೇಡಿಂಗ್ ಮೀನ್ಸ್ ಏನು, ಫಾಸ್ಟಲ್ಲಿ ಹೋಗೋ ಒಂದು ಟ್ರೈನಲ್ಲಿ ಹತ್ತಿ ಇಳಿಯೋ ಸ್ಕಿಲ್ ನಿಮ್ಗೆ ಗೊತ್ತಿರಬೇಕು. ಓಕೆ, ನಾರ್ಮಲ್ ಪರ್ಸನ್ ಹತ್ತಿ ಇಳಿಯೋಕ್ಕಾಗಲ್ಲ. ನಿಜ. ಅದೊಂದು ಆ ಥರ ಇರುವಂಥ ವಿಷಯ. ನಾವು ಮೋಸ್ಟ್ ಆಫ್ ದಿ ಪೀಪಲ್ ಹತ್ತುತ್ತಾರೆ, ಇಳಿಯೋದು ಕಷ್ಟ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆ ಥರ ಅದು ಸ್ಕಿಲ್ ಕಲಿತು ನೀವು ಮಾಡ್ಬೋದು. ಬಟ್ ಟ್ರೇಡಿಂಗ್ ಅನ್ನೋ ವಿಷಯದಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಸಕ್ಸಸ್ ಇಲ್ಲ. ಅದರಲ್ಲಿ ಜನರಲ್ ಏನಾಗುತ್ತೆ, ನಾವು ಮಾರ್ಕೆಟ್ ಬರ್ತೀವಿ, ಬಂದಾಗ ಬುಲ್ ಮಾರ್ಕೆಟ್ ಇರುತ್ತೆ. ಮೋಸ್ಟ್ ಆಫ್ ದಿ ಪೀಪಲ್ ಅವಾಗೇ ಬರ್ತಾರೆ. ಅಂದರೆ ಮಾರ್ಕೆಟ್ ಆರಾಮಾಗಿ ಹೋಗ್ತಾ ಇರುತ್ತೆ ಮೇಲೆ, ವಿತೌಟ್ ಎಫರ್ಟ್, ವಿತೌಟ್ ನಾಲೆಡ್ಜ್, ವಿತೌಟ್ ಎನಿಥಿಂಗ್ ರಿಸರ್ಚ್ ಹೋಗ್ತಾ ಇರುತ್ತೆ. ಅದೊಂದಲ್ಲ ಗುಂಪಲ್ ಗೋವಿಂದ ಅಂತೀವಲ್ಲ, ಹಾಗೆ ಹೋಗ್ತಾ ಇರ್ತೀವಿ. ಹಿಂದ್ಗಡೆಯಿಂದ ಯಾರೋ ತಳ್ತಾರೆ, ಮುಂದೆ ಹೋಗಿ ನಾವು ರೀಚ್ ಆಗ್ತೀವಿ. ಆ ಥರ ಇರುತ್ತೆ. ಆ ಥರ ಟೈಮಲ್ಲೇ ಮೋಸ್ಟ್ ಆಫ್ ದಿ ಪೀಪಲ್ ಬರ್ತಾರೆ, ಪ್ರಾಫಿಟ್ ಮಾಡ್ತಾರೆ, ಒಳ್ಳೆ ಪ್ರಾಫಿಟ್ ಮಾಡ್ತಾರೆ. ಅವ್ರು ಅನ್ಸುತ್ತಾ, ನನಗೆಲ್ಲ ಗೊತ್ತಾಯ್ತು ಇವಾಗ, ಐ ಆಮ್ ದ ಗಾಡ್ ಇಸ್ ದ ಗ್ರೇಟ್ ಅಂತ. ಹಂಗೆ ಆ ಫೀಲಿಂಗ್ ಬರೋಕ್ಕೆ ಶುರು ಆಗುತ್ತೆ. ಇಷ್ಟೇ ನಾ ವಿಷಯ. ಅಯ್ಯೋ, ಇಷ್ಟಕ್ಕೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ವಿ. ಹಿಂಗೆ ಹಾಕಿದ್ರೆ ಹಂಗೆ ದುಡ್ಡು ಬರ್ತಾ ಇದೆ, ಹಿಂಗೆ ಹಾಕಿದ್ರೆ ಹಂಗೆ ದುಡ್ಡು ಬರ್ತಾ ಇದೆ, ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ನಾನು ತಿಳ್ಕೊಂಡ್ಬಿಟ್ಟೆ ಅಂತ ಒಂದು ಫೇಸ್ ಸ್ಟಾರ್ಟ್ ಆಗುತ್ತೆ. ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಅಪ್ ಟ್ರೆಂಡಲ್ಲಿ ಬಂದಿದ್ರಲ್ವ, ಕರೆಕ್ಟ್. ಆ ಡೌನ್ ಟ್ರೆಂಡ್ ಚೇಂಜ್ ಆದಾಗ ಗೊತ್ತಾಗಲ್ಲ. ಅವ್ರು ಏನ್ಕೊಂತ ಸ್ಟಿಲ್ ನಾನು ಅಪ್ ಟ್ರೆಂಡಲ್ಲಿ ಇದ್ದೀನಿ ಅಂತ. ಬಟ್ ನಿಧಾನ ಡೌನ್ ಟ್ರೆಂಡ್, ಸೇಮ್ ಸ್ಟ್ರಾಟಜಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೇಮ್ ಸ್ಟ್ರಾಟಜಿ ಕಂಟಿನ್ಯೂ ಮಾಡ್ತಾರೆ. ಸೇಮ್ ಅದೇ ಆ್ಯಸ್ ಇಟ್ ಈಸ್, ನಾನು ಇವತ್ತು ಆಗ್ತೇನೆ, ದುಡ್ಡು ಬರುತ್ತೆ, ಇದೇ ನಡೀತಾ ಇರುತ್ತೆ. ಅಲ್ಲೇನಾಗುತ್ತೆ, ಅವ್ರಿಗೆ ಗೊತ್ತೇ ಆಗಲ್ಲ ಮಾರ್ಕೆಟ್ ಹೆಂಗೆ ಮಾಡುತ್ತೆ ಅಂದರೆ, ಸ್ವಲ್ಪ ಕೆಳಗೆ ಬರುತ್ತೆ, ಮತ್ತೆ ಹೋಪ್ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಓಕೆ, ಸ್ಮಾಲ್ ಫಾಲ್ ಬಿದ್ದಿತ್ತು, ಮತ್ತೆ ಮೇಲೆ ಹೋಗ್ತೀವಿ ಅಂತ ಹೋಪ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಅಲ್ಲೇನಾಗುತ್ತೆ, ನಿಧಾನ ಕೆಳಗಡೆ ಬರ್ತಾ ಇರುತ್ತೆ. ಬಟ್ ನಮ್ಗೆ ಗೊತ್ತಾಗಲ್ಲ ಕೆಳಗಡೆ ಬರ್ತಾರೆ, ನಾವು ಇನ್ನೂ ಮೇಲೆ ಹೋಪಲ್ಲೇ ಇರ್ತೀವಿ. ರೈಟ್. ಅಲ್ಲಿ ನಾವು ಮೋಸ್ಟ್ ಆಫ್ ದಿ ಪೀಪಲ್ ದುಡ್ಡು ಅಲ್ಲಿ ಕಳ್ಕೊತಾರೆ. ಅಂದರೆ ಇದೆಲ್ಲ ತಿಳ್ಕೊಬೇಕು ಅಂತಾನೆ ನಾವು ತುಂಬ ಅನಾಲಿಸಿಸ್ ಮಾಡಬೇಕಾಗುತ್ತೆ ಅನ್ಸುತ್ತಲ್ವಾ, ನೀವು ಹೇಳ್ದಾಗೆ? ಅಂದರೆ ತುಂಬ ಅನಾಲೈಸಿಸ್ ಅನ್ನೋದಕ್ಕಿಂತ ನೀವು ಮಾರ್ಕೆಟಲ್ಲಿ ಜರ್ನಿ ಮಾಡಿದ್ರೆ ಫಾಲು ಅಪ್ಪು ಎಲ್ಲ ನೋಡ್ತಾ ಹೋದಂಗೆಲ್ಲ ಇದೊಂದು ಮೆಚ್ಯೂರಿಟಿ ಲೆವೆಲ್ ಬೆಳೆಯುವಂಥ ವಿಷಯ. ಬಿಗಿನಿಂಗೇ ಗೊತ್ತಾಗಲ್ಲ. ಬಟ್ ಎನಿಥಿಂಗ್ ಯಾವುದೋ ಒಂದು ವೇಲ್ ನೀವು ಕಲಿಬೇಕಾಗತ್ತೆ, ಅದು ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ತುಂಬ ಜನ ಮಾಡೋಕ್ಕೆ ಹೋಗ್ತಾರೆ. ಎಲ್ಲ ಲೈಕ್ ಅದೇನೆ ಲಾಟ್ರಿ ಸಿಸ್ಟಮ್, ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ, ಎಲ್ಲ ಅದೇ ಓರಿಯೆಂಟೆಡ್ ಆಗಿ ಇರೋರು. ಆ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಿ ತುಂಬ ಜನ ದುಡ್ಡು ಕಳ್ಕೊತಾರೆ. ಅದರಿಂದ ತುಂಬ ಜನ ಕಳ್ಕೊಂಡವ್ರು ನಮ್ಗೆ ಬೇಜಾರಾಗುತ್ತೆ. ತುಂಬ ಫೋನ್ ಬರುತ್ತೆ. ಒಂದು ದಿವಸ ನೈಟ್ ಒಂದು 12 ಗಂಟೆಗೆ ನಾನು ಸುಮ್ಮನೆ ಮೊಬೈಲ್ ನೋಡ್ತಾ ಇರೋ ಒಬ್ಬ ಹುಡುಗ ಫೋನ್ ಮಾಡಿದ್ದ, ಕಾಲೇಜ್ ಹುಡುಗ.
ಸರ್ ನಾನೊಂದು ಟ್ರೇಡಿಂಗ್ ಮಾಡ್ತಾ ಇದ್ದೆ, ಸುಮ್ಮನೆ ಫೋನ್ ಮಾಡಿದೆ ಸರ್, ನೀವು ಎತ್ತಿರೋ ಇಲ್ಲ ಅಂದ್ಕೊಂಡು ಫೋನ್ ಮಾಡಿದೆ 12 ಗಂಟೆಗೆ. ಅವ್ನು ತಡ್ಕೊಳಕ್ಕಾಗದೆ ಫೋನ್ ಮಾಡಿದ್ದೀನಿ ಸರ್ ನಿಮಗೆ ಅಂತ ಹೇಳ್ಬಿಟ್ಟು, ಸರ್ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೆ, 3 ಲಕ್ಷ ಇತ್ತು, ನಾನು 7 ಲಕ್ಷ ಮಾಡಿದೆ, ಒಂದು 1 ಇಯರ್ ಟ್ರೇಡಿಂಗ್ ಮಾಡಿದೆ, 50,000 ಎಲ್ಲ ಪರ್ ಮಂತ್ ಸಂಪಾದನೆ ಮಾಡಿದೆ ಅಂದ. ಮುಂದೆ ನಾನು ಹೇಳ ಅಂತಂದೆ, ಹೇಳಿ ಸರ್ ಅಂದ. ಆ 7 ಲಕ್ಷ ಕಳ್ಕೊಂಡು ಪ್ಲಸ್ ಇನ್ನೂ ಎಕ್ಸ್ಟ್ರಾ ದುಡ್ಡು ಕಳ್ಕೊಂಡಿದ್ರೆ ಆಪ್ಷನ್ ಟ್ರೇಡಿಂಗ್ ಮಾಡಿ ಅಂತ ಹೇಳಿದೆ. 1 ಮಿನಿಟ್ ಮಾತಾಡಿಲ್ಲ ಅವನು. ಸರ್ ನೀವು ಹೆಂಗೆ ಹೇಳಿದ್ರಿ ಇದೀನ, ಹೆಂಗೆ ಹೇಳಿದ್ರಿ ಅಂತ. ಆಮೇಲೆ ಅವ್ನ ಫ್ರೆಂಡ್ ಯಾರೋ ಕಾನ್ಫರೆನ್ಸ್ಗೆ ಹಾಕೊಂಡು, ಸರ್ ಇವನು ಕಳ್ಕೊಂಡಿದ್ದೇನೆ. ಓಕೆ, ನೀವು ಕಂಪ್ನಿಗೆ ಒಬ್ಬ ಫ್ರೆಂಡ್, ಅದು ನಾವು ಜನರಲ್ ನೋಡ್ತಿದ್ದೀವಲ್ಲ, ಸಿಕ್ಕಾಕೊಂಡ್ರೆ ನನ್ನ ಫ್ರೆಂಡು ಸಿಕ್ಕಾಕೊಳ್ಳಿ ಅಂತ, ಆ ಥರ ಅವನು ಲಾಸ್ ಮಾಡ್ಕೊಂಡಿದ್ದೇನೆ. ಆ ಥರ ಅಂದರೆ ಸುಮಾರು ನಾನು ದಿನ ಈ ಥರ ಕೇಸಸ್ ಸುಮಾರು ನೋಡ್ತಾ ಇರ್ತೀನಿ. ನನಗೆ ಅನಿಸ್ತಾ ಇರುತ್ತೆ, ಬಟ್ ಕಂಟ್ರೋಲಲ್ಲಿಲ್ಲ. ಯಾಕಂದರೆ ಎಲ್ಲರೂ ನೀವು ಜನರಲಿ ನೋಡ್ಬಂದು ನೀವು ಯೋಗ ಮಾಡಿ ಆರ್ಗ್ಯಾನಿಕ್ ಫುಡ್ ತಿನ್ನಿ ಅಂದರೆ ಜನ ಕಡಿಮೆ. ನಿಜ. ಫಾಸ್ಟ್ ಫುಡ್ ತಿನ್ನಿ ಅಂದರೆ ಅಲ್ಲಿ ಕ್ಯೂ ಇರುತ್ತೆ. ಅದೇ ನಡೀತಿರೋದು ಇವಾಗ. ಇಲ್ಲೂ ಹಾಗೇನೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಪೇಷನ್ಸಿಂದ ಇರಿ, ವೆಲ್ತ್ ಕ್ರಿಯೇಟ್ ಮಾಡಿ, ಹಂಗಾದರೆ ಕಷ್ಟ. ನಾಳೆನೇ ದುಡ್ಡು ಬರುತ್ತೆ ರೆಡಿ. ಮತ್ತು ಬೇರೆ ಬೇರೆ ಥರ ಸುಮಾರು ಸ್ಕ್ಯಾಮ್ಸ್ ನಡೀತಾ ಇದೆ, ಸ್ಕೀಮ್ಸ್ ಥರ ನಡೀತಿದೆ, ಕ್ರಿಪ್ಟೋ ಸ್ಕೀಮ್ಸ್ ನಡೀತಾ ಇದೆ. ತುಂಬ ಜನ ಕಳ್ಕೊಂಡಿದ್ದಾರೆ. ನನಗೆ ಫೋನ್ ಮಾಡ್ತಾರೆ, ಅದರಲ್ಲಿ ಹೆಂಗೆ ತೆಗೆಯೋದು ಸರ್, ಡ್ರಾ ಮಾಡೋದು ಹೆಂಗೆ, ಇದರಲ್ಲಿ ಹೆಂಗೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಎಸ್ಪೆಷಲಿ ಮುಂಚೆ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಹುಡುಗಿರು, ಲೇಡೀಸ್ ಆಗಿರ್ಬೋದು, ಹೌಸ್ ವೈಫ್ ಇರಲಿಲ್ಲ. ತುಂಬ ಜನ ಬರ್ತಾ ಇದ್ದಾರೆ, ಅದೇ ಥರ ಸ್ವಲ್ಪ ಮೋಸ ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಇಡೀ ಹಿಸ್ಟ್ರಿನಲ್ಲಿ ನೀವು ಸ್ಕ್ಯಾಮ್ ಅಂದಾಗ ನೆನಪಾಯ್ತು ನನಗೆ, ಹರ್ಷದ್ ಮೆಹ್ತಾ ಅಂತ ಹೇಳ್ಬಿಟ್ಟು, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ. ಅದು ಜನರ ಪ್ರಕಾರ ಸ್ಕ್ಯಾಮ್, ಅವ್ರ ಪ್ರಕಾರ ಬೇರೆ ಬೇರೆ ಒಪಿನಿಯನ್ ಚೇಂಜ್ ಆಗುತ್ತೆ. ಓಕೆ, ಬಟ್ ವೆನ್ ವಿ ಗೋ ಅಂಡ್ ಡೂ ದ ರಿಸರ್ಚ್ ಇನ್ ಗೂಗಲ್, ಹೌದು, ಸೊ ನಮಗೆ ಅಲ್ಲಿ ಬರೋದೇ ಬಿಗ್ಗೆಸ್ಟ್ ಸ್ಕ್ಯಾಮ್. ಅದು ನಿಮಗೆ ಸೋನಿ, ಐ ಥಿಂಕ್ ಸೋನಿ ಲೈವ್ ಅನ್ಕೊಂತೀನಿ, OTTಲಿ ತುಂಬ ಹಿಟ್ ವೆಬ್ ಸೀರೀಸ್, ಅವ್ರ ಬಗ್ಗೆ ವೆಬ್ ಸೀರೀಸ್ ಬಂತು. ಓಕೆ, ಯಾಕಂದ್ರೆ ಅವಾಗೇ ಗೊತ್ತಾಗಿರೋದು ಸ್ಟಾಕ್ ಮಾರ್ಕೆಟ್ ಹೆಂಗೆ ಇದು ಯಾವ ಥರ ವರ್ಕ್ ಆಗಿತ್ತು ಅವಾಗ ಅಂತ ಹೇಳ್ಬಿಟ್ಟು. ಇವಾಗಿನ ಜನ್ರೇಷನ್ ಅವ್ರಿಗೆ ಗೊತ್ತಾಗಿರೋದು ವೆಬ್ ಸೀರೀಸಿಂದ. ಅಲ್ಲಿಂದ ತುಂಬ ಟ್ರೆಂಡ್ ಆಯಿತು. ಹರ್ಷದ್ ಮೆಹ್ತಾನ ಹೆಸರೇ ಗೊತ್ತಿರಲಿಲ್ಲ, ಆ ಒಂದು ವೆಬ್ ಸೀರೀಸ್ ಬಂದಮೇಲೆ ತುಂಬ ಜನ ತಿಳ್ಕೊಂಡ್ರು. ಆವಾಗಿರೋ ಲಾಟ್ ಆಫ್ ಟೆಕ್ನಾಲಜಿ ಇರಲಿಲ್ಲ. ಅವರು SBIಯಲ್ಲಿ ದುಡ್ಡನ್ನ ಮಿಸ್ಯೂಸ್ ಮಾಡಿ ಮಾರ್ಕೆಟ್ನ ಮೇಲೆ ಪುಲ್ ಮಾಡ್ತಾಯಿದ್ರು. ಓ ಮೈ ಗಾಡ್, ಆ ಥರ ಮಾಡ್ತಾಯಿದ್ರು. ಆವಾಗ ಯಾವಾಗಲೂ ಅಷ್ಟೇ ಸರ್, ಸ್ಟಾಕ್ ಮಾರ್ಕೆಟ್ಲಿ 2 ಗ್ರೂಪ್ ಇರುತ್ತೆ, ಬುಲ್ ಆ್ಯಂಡ್ ಬಿಯರ್. ಅಂದರೆ ಸೆಲ್ ಮಾಡೋರು ಮತ್ತು ಬೈ ಮಾಡೋರು, ಇವರಿಬ್ಬರು ಮಧ್ಯೆ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ. ಕರೆಕ್ಟ್. ನಾವೆಲ್ಲ ತುಂಬ ಸೂಕ್ಷ್ಮ ಜೀವಿ, ಅವ್ರ ಮಧ್ಯೆ ನಥಿಂಗ್, ಏನಿಲ್ಲ. ನಾವು ಯಾವಾಗಲೂ ಅವ್ರ ಮಧ್ಯೆ ಹೋಗ್ಬಿಟ್ಟು ಸಿಕ್ಕಾಕೊಂಡು ಪ್ರಾಬ್ಲಮ್ನ ಅನುಭವಿಸಿ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತ ಅಂತಿರ್ತೀವಿ. ಅವ್ರಿಬ್ಬರ ಮಧ್ಯೆ ನಾವು ಹೋಗೋದು, ಅವ್ರು ನಮ್ಮನ್ನು ಲೆಕ್ಕಕ್ಕೆ ಇಲ್ಲ, ಕಾಣೋದಿಲ್ಲ ನಾವೆಲ್ಲ ಅವ್ರಿಗೆ, ಚಿಕ್ಕ ಚಿಕ್ಕ ಮೀನುಗಳು ಅಷ್ಟೇ ಅಲ್ಲ. ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ಅಲ್ಲೂ ಕೂಡ ಬಿಯರ್ ಕಾರ್ಟೆಲ್ ಅಂತ ಒಂದು ಗ್ರೂಪ್. ಎಕ್ಸಾಂಪಲ್ ಇವಾಗ ಹೇಳ್ಬೇಕಂದ್ರೆ ಲೈಕ್ ರಾಕೇಶ್ ಜುಂಜುನ್ವಾಲಾ ಮತ್ತು ಡಿಮಾರ್ಟ್ ಓನರ್ ಇದ್ದಾರಲ್ಲ ರಮೇಶ್ ದಮಾನಿ, ಅವರು ಇನ್ನೊಬ್ರು ಇದ್ದಾರೆ, ಮೇ ಬಿ ಅವ್ರ ಹೆಸರು ಮಧುಬೈ ಏನೋ ಅಂತ ನೇಮ್ ಪರ್ಸನ್. ಇವರು 3 ಜನ ಗ್ರೂಪ್. ಇವ್ರದ್ದೊಂದು ಬಿಗ್ಗೆಸ್ಟ್ ಗ್ರೂಪ್. ಅದರಲ್ಲಿ ಇವರು ಮೇನ್ 3 ಜನ. ಇವರು ಹೇಗಾದರೂ ಮಾಡಿ ಅವರು ಸೆಲ್ ಮಾಡಿರ್ತಾರೆ. ನೀವು ಬೈ ಮಾಡಿದ್ರೆ ಅವ್ರು ಉಲ್ಟಾ ಸೆಲ್ ಮಾಡಿರ್ತಾರೆ. ಅವ್ರು ಮಾರ್ಕೆಟ್ ಕೆಳಗಡೆ ಬಂದರೆ ದುಡ್ಡು ಮಾಡ್ತಾರೆ ಅವರು. ಇಬ್ಬರ ಮಧ್ಯೆ ಈ ಥರ ವಾರ್ ನಡೀತಾ ಇರುತ್ತೆ. ಇವ್ರು ಏನು ಮಾಡ್ತಾರೆ, SBI ಅಮೌಂಟ್ನ, ಬ್ಯಾಂಕ್ ಅಮೌಂಟ್ನ ಯೂಸ್ ಮಾಡಿ ಮಾರ್ಕೆಟ್ನ ಅಪ್ ಮಾಡ್ತಾಯಿದ್ರು. ಆ ಥರ ಮಾಡ್ಬೋದಾ? ಇವಾಗ ನಡೀತಾ ಆ ಥರ? ಇಲ್ಲ, ಇವಾಗ ಕಷ್ಟ ಇದೆ. ಬಟ್ ಸ್ಮಾಲ್ ಕಂಪ್ನೀಸ್ ಇರುತ್ತಲ್ಲ, 5 ಕೋಟಿ 10 ಕೋಟಿ 50 ಕೋಟಿ ಈ ಥರ ಕಂಪ್ನೀಸ್ಗಳಲ್ಲಿ ಮಾಡ್ತಾರೆ. ಅಂದರೆ ನನಗೆ ಒಂದು ಥಾಟ್ ಬಂದಿತ್ತು, ಇವಾಗ ಲಾರ್ಜ್ ಅಮೌಂಟು 50 ಕೋಟಿ 100 ಕೋಟಿ ಇಟ್ಕೊಂಡಿರೋರು ಇದ್ದಾರೆ, ದೊಡ್ಡ ದೊಡ್ಡ ಕಂಪ್ನಿಗಳು ಇದ್ದಾರೆ ಇವತ್ತು. ಸೊ ಬಿಲಿಯನ್ಸ್ ಗಟ್ಟಲೆ ಹೌದೌದು ರೆವೆನ್ಯೂ ತೆಗಿತಿರೋರು. ಲಾರ್ಜ್ ಅಮೌಂಟ್ ಅವ್ರೇನಾದರೂ ಹೂಡಿಕೆ ಮಾಡಿದ್ರೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗಿಬಿಡುತ್ತಾ? ಮಾಸ್ ಆಗಿ ಮಾಡಿದ್ರೆ ಆಗುತ್ತೆ. ಬಟ್ ಅದಕ್ಕೆ ಕೆಲವೊಂದು ಕಂಪ್ನೀಸ್ ಇದೆ. ರಿಲಯನ್ಸ್ ಇದೆ, ಅದು ಆಲ್ಮೋಸ್ಟ್ 20 lakhs crores ಕಂಪ್ನಿ, ಶೇಕು ಮಾಡೋಕ್ಕಾಗಲ್ಲ. ಟಾಟಾ ಕಂಪ್ನೀಸ್ಗಳಿದೆ, ಸುಮಾರು ಬಿಗ್ ಕಂಪ್ನೀಸ್ಗಳಿದೆ. ಮಾರ್ಕೆಟ್ ಕ್ಯಾಪ್ ಲೈಕ್ 20,000 30,000 10,000 crores ಈ ಥರ ಕಂಪ್ನಿಗಳನ್ನ ಮಾಡೋಕ್ಕಾಗಲ್ಲ. ಸ್ಮಾಲೆಸ್ಟ್ ಇರುತ್ತೆ, ಒಂದು 50 ಕೋಟಿ 20 ಕೋಟಿ 30 ಕೋಟಿ. ಇವಾಗ ಮ್ಯಾನಿಪುಲೇಟ್ ನಡೀತಾ ಇರುತ್ತೆ. ಮೇಲೆ ಹತ್ತಿಸ್ತಾರೆ, ಅವ್ರು ಎಕ್ಸಿಟ್ ಆಗ್ತಾರೆ, ರಿಟೇಲರ್ ಅದರಲ್ಲಿ ಸಿಕ್ಕಾಕೋತಾರೆ. ಇದು ನಡೀತಾ ಇದೆ. ಸಮ್ ಚೇಂಜಸ್ ಆಗಿದೆ ಅಷ್ಟೇ. ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಬಿಗ್ ಪ್ಲೇಯರ್ಸ್ ಏನಿದ್ದಾರೆ, ಅವ್ರ ಮೇಲ್ಗಡೆ ಕೂತ್ಕೊಂಡು ಒಂದು ಗೇಮ್ ಆಡ್ತಿದ್ದಾರೆ, ಕೆಳಗಡೆ ಇರ್ತಕ್ಕಂಥ ನಾರ್ಮಲ್ ಪೀಪಲ್ಲು ಆಗ್ತಿರ್ತಾರೆ ಅಮೌಂಟು, ಅವ್ರ ಅಮೌಂಟ್ ಎಲ್ಲ ಮೇಲ್ಗಡೆ ಅವ್ರಿಗೆ ಹೋಗ್ತಾ ಇದೆಯಾ? 100% ಆ ಥರ 100% ಆಗ್ತಾ ಇದೆ. ಅವ್ರ
ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ತರ ಗೇಮ್ ಆಡ್ತಿದ್ದಾರೆ ಅವರು ಅಂತ. ಅದರಲ್ಲಿ 2 ಥರ ಇರ್ತಾರೆ. ಅಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಅವ್ರಿಗೆ ಗೊತ್ತಿರುತ್ತೆ ಮೇಜರ್ ಅವ್ರು ಫೋಕಸ್ ಮಾಡೋದು ರಿಟೇಲರ್ನ ಸ್ವಲ್ಪ ಟ್ರ್ಯಾಪ್ ಮಾಡೋಣ ಮೇಲ್ ತೊಗೊಂಡು ಹೋಗೋಣ ಆ ಥರ ಇರೋರು ಕಮ್ಮಿ. ಓಕೆ. ಬಟ್ ಆ ಕಂಪ್ನಿಲಿ ಪೊಟೆನ್ಷಿಯಲ್ ಇರುತ್ತೆ, 10 ಪಟ್ಟು 100 ಪಟ್ಟು ಆಗೋ ಅದನ್ನು ಹುಡುಕ್ತಾರೆ ಆ್ಯಕ್ಚುಲಿ ಬಿಗ್ ಇನ್ವೆಸ್ಟರ್ಸ್. ಇವತ್ತು ಈ ಕಂಪ್ನಿ 10 ರೂಪಾಯಿ ವ್ಯಾಲ್ಯೂ ಇದೆ, ಇದು 100 ರೂಪಾಯಿ ಯಾವಾಗ ಆಗುತ್ತೆ, 1000 ರೂಪಾಯಿ ಯಾವಾಗ ಆಗುತ್ತೆ, ಅದನ್ನು ಮೇಜರ್ ಫೋಕಸ್ ಮಾಡಿ ಹುಡುಕಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೆಲವೊಂದು ಗ್ರೂಪ್ ಇರ್ತಾರೆ, ಅವ್ರೇನು ಮಾಡ್ತಾರೆ ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮೇಲೆ ಎತ್ಕೊಂಡು ಹೋಗಿ ಆಮೇಲೆ ರಿಟೇಲರ್ಸ್ ಬರ್ತಾರಲ್ಲ ಈ ಥರನ ಟ್ರ್ಯಾಪ್ ಮಾಡೋಣ ಅಂತ ಇರುತ್ತೆ. 2 ಥರನೂ ಇರುತ್ತೆ, ಆ ಥರನೂ ಕೂಡ ಮಾಡ್ತಾ ಇರ್ತಾರೆ. ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ಗಳಿದೆ. ಐ ಮೀನ್ ಝೀರೋದಾ ಅಂತ ನೀವು ಅವಲ್ಲಿ ಮೆನ್ಷನ್ ಮಾಡಿದಾಗೆ ಅಪ್ಸ್ಟಾಕು ಈ ಥರ 20-30 ಏಂಜಲ್, ಕರೆಕ್ಟ್, ಏಂಜಲ್ ಸ್ಟಾಕ್ಸ್ ಅಂತ ಅದೊಂದಿದೆ. ಭಾಳಷ್ಟು ಪ್ಲಾಟ್ಫಾರ್ಮ್ಸ್ಗಳಿದೆ. ಯಾವುದು ಬೆಸ್ಟ್ ಅಂತ ಯಾರಿಗ ಇವಾಗ ನಮ್ಮ ಆಡಿಯನ್ಸ್ಗೆ ರೆಕಮೆಂಡ್ ಮಾಡ್ತೀರ ಅಂದರೆ ವಿಚ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಯೂಸ್? ಬೆಸ್ಟ್ ಎಲ್ಲರದು ಸೇಮ್ ಟರ್ಮ್ಸ್ ಕಂಡೀಷನ್ ಇದೆ, ಸೆಬಿ ರೂಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ ಎಲ್ಲ. ಓಕೆ, ನೀವು ಯಾವ ಅಕೌಂಟ್ ಬೇಕಾದ್ರೂ ಇದು ಮಾಡ್ಬೋದು. ಬಟ್ ಹಳೇದು ಯಾವುದೆಲ್ಲ ಹಳೇದಿದೆ ಅದು ಬೆಟರ್, ನೀವು ಸೇಫ್ಟಿ ಆಗಿರ್ತೀರ. ಲೈಕ್ ಝೀರೋದಾ, ಅಪ್ಸ್ಟಾಕ್, ಏಂಜಲ್, ನಾನು 3 ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಏಂಜಲ್ ಕೂಡ ತುಂಬ ಹಳೇದು, 40 year old. ಝೀರೋದಾ ಆಲ್ಮೋಸ್ಟ್ ಫಸ್ಟ್ ಝೀರೋದಾ ಈ ಒಂದು ಡಿಸ್ಕೌಂಟ್ ಆ್ಯಪ್ ಸಿಸ್ಟಮ್ ಬ್ರೋಕರ್ ಅಂತ ಬಂದಿದ್ದೆ ಝೀರೋದಾ ಫಸ್ಟ್. ಏಂಜಲ್ ಅವ್ರಿಗಿಂತ ಮುಂಚೆ ಇದ್ದರು, ಬಟ್ ಆ ಐಡಿಯಾ ಯೂಸ್ ಮಾಡಿರಲಿಲ್ಲ ಅಷ್ಟೇ. ಅಪ್ಸ್ಟಾಕ್ ಇದೆ, ಅದು ಟಾಟಾ ಇನ್ವೆಸ್ಟೆಡ್, ಅದು ಟ್ರಸ್ಟ್ ಮಾಡ್ಬೋದು. 3 ಓಕೆ. ಓಲ್ಡೆಸ್ಟ್ ಯಾವುದಿದೆ ಬೆಟರು, ಅದಕ್ಕೆ ಹೋಗೋದು ಬೆಟರು. ಓಕೆ. ಆಮೇಲೆ ನಮ್ಮ ಜನಗಳು ಏನು ಮಾಡಿದ್ರೆ ಇಂಟ್ರಾಡೇ ಮಾಡ್ತಿರ್ತಾರೆ. ಸೊ ಇಂಟ್ರಾಡೇ ಮಾಡೋರಿಗೆ ನಿಮ್ಮ ಕಡೆಯಿಂದ ಒಂದು 3 ಸಜೆಷನ್ ಕೊಡೋದು ಅಂತಂದರೆ ಏನು ಹೇಳ್ತೀರಾ ಇಂಟ್ರಾಡೇ ಮಾಡೋರಿಗೆ? ಇಂಟ್ರಾಡೇ ಮಾಡೋರಿಗೆ ನನ್ನ ಕಡೆ ಸಜೆಷನ್ ಅಂದರೆ ಓವರ್ ಟ್ರೇಡಿಂಗ್ ಮಾಡಬೇಡಿ. ಒಂದಾಗಿಲ್ಲ ಮತ್ತೆ ಇನ್ನೊಂದು ಟ್ರೇಡ್ ತೊಗೊಳ್ಳೋದು, ಅದಾಗಿಲ್ಲ ಇನ್ನೊಂದು ಟ್ರೇಡ್ ತೊಗೊಳ್ಳೋದು. ಓವರ್ ಟ್ರೇಡಿಂಗ್ ಅಂದರೆ ಪರ್ ಡೇ 5 trade 10 trade ತೊಗೊಳ್ಳೋದು, ಅದು ಮಾಡದೇ ಇರೋದು ಒಳ್ಳೆಯದು. ಮತ್ತು ಇನ್ನೊಂದು ರಿವೆಂಜ್ ಟ್ರೇಡಿಂಗ್. ಯಾಕೆ ಪ್ರಾಫಿಟ್ ಆಗ್ತಾಯಿಲ್ಲ, ನಾನು ಇವತ್ತು ಪ್ರಾಫಿಟ್ ಮಾಡೇ ಮಾಡ್ತೀನಿ, ತೊಗೊತೀನಿ. ಇವರು ಮಾರ್ಕೆಟಿಗೆ ಚಾಲೆಂಜ್ ಮಾಡ್ತಾರೆ, ಮಾರ್ಕೆಟ್ಗೆ ಚಾಲೆಂಜ್ ಮಾಡ್ತಾರೆ ಇವರು. ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಇಸ್ ಗಾಡ್. ಎಸ್. ಏನೇ ಓಕೆ, ಆ್ಯಸ್ ಎ ಟ್ರೇಡರ್ ಒಂದು ಸೈಕಾಲಜಿ ಆಗಿರ್ಬೋದು, ಮೆಂಟಲಿ ಹೆಂಗಿರ್ಬೇಕಂದ್ರೆ ಮಾರ್ಕೆಟ್ ಏನು ಹೇಳುತ್ತೆ, ಎಸ್ ಬಾಸ್, ನೋ ಆರ್ಗ್ಯುಮೆಂಟ್. ನಾವು ಸುಮಾರು ಜನ ಮಾಡ್ತೀವಿ, ಮಾರ್ಕೆಟ್ನ ಆರ್ಗ್ಯುಮೆಂಟ್ ಮಾಡೋಕೆ ಹೋಗ್ತೀವಿ, ರಿವೆಂಜ್ ಟ್ರೇಡಿಂಗ್ ಮಾಡೋಕೆ ಹೋಗ್ತೀವಿ. ನಾನು ಇವತ್ತು ಟ್ರೇಡಿಂಗ್ ಪ್ರಾಫಿಟ್ ಮಾಡೇ ಮಾಡ್ತೀನಿ ಅಂತ. ಇದನ್ನು ಮಾಡೋಕ್ಕೋಗಿ ತುಂಬ ಜನ ಅದು ಅಡಿಕ್ಷನ್ ಕೂಡ ಆಗುತ್ತೆ. ಕರೆಕ್ಟ್. ಡ್ರಗ್ಸ್ಗಿಂತ ದೊಡ್ಡ ಅಡಿಕ್ಷನ್ ಇದು. ಎಸ್. ಆ ಥರ ಒಂದು ಎಡಿಕ್ಷನ್ ಇದು, ಆ ಥರ ಎಡಿಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಪ್ಲಸ್ ನಿಮ್ಮ ಹತ್ರ ಒಂದು ಸ್ಮಾಲ್ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಬೇಕು. 1 lot 2 lot ಸ್ಕಿಲ್ನ ಕಲೀರಿ. ನೀವು ಒನ್ಸ್ ಕಲ್ತ ಮೇಲೆ ಆವಾಗಲೇ ಹೇಳ್ದಂಗೆ 0 ಆ್ಯಡ್ ಮಾಡೋದಷ್ಟೇ ಕೆಲಸ ಇರುತ್ತೆ. ಕಲ್ತ ಮೇಲೆ ರೈಟ್. 1 ತಗೊಂತ ಇದ್ದರೆ 2 3 ಜಸ್ಟ್ 0 ಆ್ಯಡ್ ಮಾಡಬೇಕಷ್ಟೇ. 1 ಎದುರುಗಡೆ 1 0 10 lot ಆಗುತ್ತೆ, 100 lot. ಕಲ್ತ ಮೇಲೆ ನಿಜ. ಆ ಥರ ಕಲಿಯೋದಕ್ಕಿಂತ ಮುಂಚೆ ನಾವು ತುಂಬ ಹೈ ಕ್ವಾಂಟಿಟಿ ಟ್ರೇಡ್ ಮಾಡದೇ ಇರೋದು ಒಳ್ಳೇದು ಅನ್ಕೊಂಡು ನಾನು ಅನ್ಕೊಂತೀನಿ. ಅದೇ ರೀತಿ ಇವಾಗ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಲಾಂಗ್ ಟರ್ಮಲ್ಲಿ ಹೋಗ್ತೀನಿ ಅಂತಂದರೆ ಅವ್ರಿಗೆ ಯಾವ ಥರ ನೀವು ಸಜೆಸ್ಟ್ ಮಾಡ್ತೀರಾ? ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನೀವು ಅಲ್ಲೇ ವೆಲ್ತ್ ಕ್ರಿಯೇಟ್ ಆಗೋದು ಆಲ್ಮೋಸ್ಟ್. ನಾನು ಕೂಡ ಮಾಡ್ತಾ ಇರೋದು ಅದೇನೆ. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಒಂದು ಕಂಪ್ನಿ ನೋಡಬೇಕು, ರಿಸರ್ಚ್ ಮಾಡಬೇಕು. ಬೇಸಿಕಲಿ ನಾನು ಮಾಡೋದು ಟೆಕ್ನಿಕಲ್ ಅನಾಲಿಸಿಸ್. ತುಂಬ ನೀವು ಯೂಟ್ಯೂಬ್ ಹುಡುಕಿ ನೋಡ್ಬೋದು. ಲಾಂಗ್ ಟೈಮ್ ಒಂದು ಟೆಕ್ನಿಕಲ್ನ ನೋಡಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಯಾರು ನಿಮ್ಗೆ ಹೇಳ್ಕೊಡಲ್ಲ, ನನಗೆ ಗೊತ್ತಿರೋ ಪ್ರಕಾರ. ತುಂಬ ಒಂದು ಭ್ರಮೆ ಅಂತಲೇ ಹೇಳ್ಬೋದು, ಮೂಢನಂಬಿಕೆ ಅಂತ ಅನ್ಬೋದು. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಬರೀ ಇಂಟ್ರಾಡೇ ಮಾಡೋಕ್ಕೆ, ಶಾರ್ಟ್ ಟೈಮ್ ಮಾಡೋಕ್ಕೆ ಅನ್ನೋದೊಂದು ಕಾನ್ಸೆಪ್ಟ್, ಇದು ಎಲ್ಲರ ತಲೆಯಲ್ಲಿ. ಬಟ್ ಲಾಂಗ್ ಟೈಮ್ ಕೂಡ ಟೆಕ್ನಿಕಲ್ ನೋಡಿ ಮಾಡ್ಬೋದು ಅಂತ ನಾನೊಬ್ಬನೇ ಪ್ರೂವ್ ಮಾಡಿರೋದು, ನನಗೆ ಇಲ್ಲಿವರೆಗೂ ಗೊತ್ತಿರೋ ಪ್ರಕಾರ. ಸೂಪರ್. ಯಾರು ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಕಲಿಯೋಕ್ಕೆ ತುಂಬ ಜನ ಅದನ್ನು ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಲಾಂಗ್ ಟೈಮ್ ಮಾಡೋದಲ್ಲ, ಟೆಕ್ನಿಕಲ್ ಅಂದರೆ ಇಂಟ್ರಾಡೇ ಮಾಡೋದು. ಸಿಂಪಲ್ ಅವ್ರಿಗೆ ಅರ್ಥ. ಇಲ್ಲಾಂದರೆ ಶಾರ್ಟ್ ಟೈಮ್ ಮಾಡೋದು. ನೀವು ಬಿಗ್ಗೆಸ್ಟ್ ಯೂಟ್ಯೂಬರು ತುಂಬ ವರ್ಷಗಳಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾರೆ, ಅವ್ರು ಹೋಗಿ ಕೇಳಿದ್ರು ಅದನ್ನೇ ಹೇಳ್ತಾರೆ ಅವರು. ತುಂಬ ಇನ್ನೊಂದು ಏನಂದರೆ ಫಂಡಮೆಂಟಲ್ ಅನಲೈಸ್ ಮಾಡ್ತಾರೆ. ಅದ್ರ ಬಗ್ಗೆನೇ ಕೂಡ ತುಂಬ ಜನ ಹೇಳ್ಕೊಡ್ತಾರೆ. ಫಂಡಮೆಂಟಲ್ ಅನಲೈಸ್ ಅಂದರೆ ಕಂಪ್ನಿ ಎಷ್ಟು ಲಾಸಲ್ಲಿ ಇದೆಯಾ, ಪ್ರಾಫಿಟ್ ಇದೆಯಾ, ಅದು ಪಿ ಇ ರೇಷಿಯೋ ಏನು, EPS ಏನು, ನೀವು ಕೂಡ ಮಾಡಿರ್ತೀರ. ಬಿಗಿನಿಂಗ್ ಬಂದ್ರೆ ಅದನ್ನೇ ಮಾಡೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ಬಂದ ತಕ್ಷಣ ನಾನು ಮಾಡಿದ್ದೀನಿ. ಸೇಮ್ ಲೈಕ್ ಬಂದ ತಕ್ಷಣ ಮಾಡೋದೇ ಅದನ್ನೇ. ಈ ಕಂಪ್ನಿ ಆ ನ್ಯೂಸ್ ಇದೆ, ಈ ನ್ಯೂಸ್ ಇದೆ, ಇದ್ರಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಇದ್ರದ್ದು ಪಿ ಅಷ್ಟಿದೆ. ಅದಕ್ಕೆ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂದರೆ ಅದು ನನ್ನ ವಿಷಯದಲ್ಲಿ ಆಗಿರೋದು,
ಎಲ್ಲ ಕೊನೆಗೆ ನಾನು ರಾತ್ರಿ 3 ಗಂಟೆವರೆಗೆ ಬ್ಯಾಲೆನ್ಸ್ ಶೀಟ್ ಓದೋದು. CA ನೋಡ್ತಾರಲ್ಲ ಅಷ್ಟೊಂದೆಲ್ಲ ನಾನು ನೋಡ್ತಾ ಇದ್ದೆ. ಒಂದು ಅರ್ಥ ಆಯ್ತು ಕಾನ್ಸೆಪ್ಟ್, ಲಾಸ್ಟಿಗೆ ಅರ್ಥ ಆಯ್ತೀನಿ ಅಂದರೆ ನಾನೊಂದು ಸೈಕಲಲ್ಲಿ ಕೂತಿದ್ದೀನಿ, ಸ್ಟ್ಯಾಂಡ್ ಹಾಕ್ಬಿಟ್ಟು ಇಷ್ಟು ದಿವಸ ಹೊಡಿತಾ ಇದ್ದೀನಿ ಮುಂದಕ್ಕೆ ಹೋಗ್ತಾನೆ, ಸ್ಟ್ಯಾಂಡ್ ಹಾಕ್ಕೊಂಡು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಫಂಡಮೆಂಟಲ್ ಅಂದರೆ ಹಂಗೇನೆ ತುಂಬ ತಿಳ್ಕೊತೀವಿ, ತುಂಬ ಲಾಸ್ಟ್ ಎಂಡ್ ಆಫ್ ದಿ ಡೇ ಇವತ್ತು ಸ್ಟಾಕ್ ತಗೋಬೇಕು, ಏನು ಮಾಡೋದು ಏನು ನೋಡಿ ತಗೊಳ್ಳೋದು ಗೊತ್ತಾಗಲ್ಲ. ಫಂಡಮೆಂಟಲಲ್ಲಿ 2 ಥರ ಫಂಡಮೆಂಟಲ್ ಇದೆ. ಅದು ಒಂದು ದೊಡ್ಡ ವ್ಯಕ್ತಿಗಳು ನೋಡೋ ಫಂಡಮೆಂಟಲ್ ಬೇರೆ, ನಾವು ನೋಡೋ ಫಂಡಮೆಂಟಲ್ ಬೇರೆ. ಓಕೆ. ಪಬ್ಲಿಕ್ಕಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಅದು ನಮಗಲ್ಲ, ಆ್ಯಸ್ ಎ ಅನಲೈಸ್ ಮಾಡೋರು. ತುಂಬ ಜನ ಅಗ್ರಿ ಆಗಲ್ಲ ಈ ವಿಷಯ. ನಾನು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀನಿ, ತುಂಬ ಜನ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಎಕ್ಸಾಂಪಲ್ ಈಗ ಫಂಡಮೆಂಟಲ್ ನಾವು ನೋಡ್ತಾ ಇದ್ದೀವಿ, ಒಂದು ಕಂಪ್ನಿ ಲಾಸಲ್ಲಿದೆ, ನಿಮ್ಮದೇ ಒಂದು ಕಂಪ್ನಿ ಇದೆ, ಓಕೆ, 1,000 ಕೋಟಿ ಲಾಸಲ್ಲಿದೆ. ಆವಾಗ ಇದರಲ್ಲಿ ಆ್ಯಸ್ ಎ ಫಂಡಮೆಂಟಲ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು? ನನಗೆ ಕೇಳ್ತೀನಿ, ನಿಮ್ಗೆ ಕೇಳ್ತೀನಿ. ಜಸ್ಟ್ ಒಂದು ಲಾಸ್ ಅಲ್ಲಿದೆ ಅಂತಾರೆ, ಡೆಫಿನೆಟ್ಲಿ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋ ನನ್ನ ನಂಬಿಕೆ, ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹೌದು, ಅದೊಂದು ನೀವು ಹೇಳ್ತಾ ಇದ್ದೀರ. ಮೋಸ್ಟ್ ಆಫ್ ದಿ ಫಂಡಮೆಂಟಲ್ ಹೇಳ್ಕೊಡೋರೇನೋ ಲಾಸ್ ಅದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ. ಓಕೆ, ಮಾಡಬಾರ್ದು ಅಂತ. ನೆಕ್ಸ್ಟ್ ಒಂದು ಕಮಿಂಗ್ 1 year 2 year ಅದು ರಿಕವರಿ ಆಯಿತು, ಲಾಸ್ನ ಕವರ್ ಮಾಡಿದ್ರು, ಪ್ರಾಫಿಟಬಲ್ ಬಂದಮೇಲೆ ಹೋದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಾಗ ಸೇಮ್ ಪ್ರೈಸ್ ಸಿಗಲ್ಲ. ಈ ಕಾನ್ಸೆಪ್ಟ್ ತುಂಬ ಜನಕ್ಕೆ ಅರ್ಥ ಆಗಲ್ಲ. ನಾವು ಆಲ್ರೆಡಿ ಲಾಸಲ್ಲಿ ಯಾಕಿದೆ ಕಂಪ್ನಿ ಅಂತ ಅನಲೈಸ್ ಮಾಡಬೇಕಾಗುತ್ತೆ. ಆ ಲಾಸ್ನಿಂದ ಏನು ಕ್ಲಾಸ್ ಇದೆ, ಯಾವ ಕ್ಲಾಸ್ ಇದೆ, ಪ್ರಾಫಿಟೇಬಲ್ ಬಂದಾಗ ಈ ಪ್ರೈಸ್ ಏನು ಇರುತ್ತೆ ಅಂತ ದೊಡ್ಡ ವ್ಯಕ್ತಿಗಳು ಅನಲೈಸ್ ಮಾಡ್ತಾರೆ. ಕಾಮನ್ ಜನ ಏನು ಅನಲೈಸ್ ಮಾಡ್ತಾರೆ, ಲಾಸಲ್ಲಿದೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾರು ಹೇಳಿದ್ದಾರೆ? ಫಂಡಮೆಂಟಲ್, ಸೋಕಾಲ್ಡ್ ಫಂಡಮೆಂಟಲ್ ಅನಲೈಸ್ ಮಾಡೋರು ಹೇಳಿದ್ದಾರೆ ಮಾಡಬಾರ್ದು. ನಾನು ಹೇಳೋದು ಸರ್, ಆ್ಯಸ್ ಎ ನೀವೊಂದು ಕಂಪ್ನಿ ರನ್ ಮಾಡ್ತೇವೆ ಸರ್, ಕಷ್ಟ ಇದೆ, ನನಗೊಂದು ಲೋನ್ ಕೊಡಿ, ದುಡ್ಡು ಕೊಡಿ ಅಂತ ಕೇಳ್ತೀರ. ನಾನೇನೋ ಒಂದು ಹೆಲ್ಪ್ ಮಾಡ್ತೀನಿ, ಕೊಡ್ತೀನೋ, ಇಂಟ್ರೆಸ್ಟ್ ತೊಗೊತೀನಿ. ಇನ್ನೊಂದು, ನೀವು ಒಬ್ಬ ಸಕ್ಸಸ್ ಆದಮೇಲೆ ಯಾರು ನೆನ್ಸ್ಕೊತೀರ? ಸಕ್ಸಸ್ ಆದಮೇಲೆ ಬಂದವ್ರು ನೆನ್ಸ್ಕೊತೀರಾ, ಇಲ್ಲ ನಾನು ಸ್ಟ್ರಗಲಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡೋರು ನೆನ್ಸ್ಕೊತೀರಾ? ಸ್ಟ್ರಗಲಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡಿದವ್ರು ಕಾಮನ್ ಅಲ್ವಾ? ಅದು ಲಾಸಲ್ಲಿದೆ ಕಂಪ್ನಿ, ಅದನ್ನು ನಾವು ಐಡೆಂಟಿಫೈ ಮಾಡಿ ಆವಾಗ ಅದರಲ್ಲಿ ಎಂಟ್ರಿ ಆದಾಗ ಅವ್ರು ಪ್ರಾಫಿಟಬಲ್ ಬಂದಾಗ ನಮಗೆ ದುಡ್ಡು ಬರುತ್ತೆ. ಹೌದೌದೌದು. ಈ ಫಂಡಮೆಂಟಲ್ ಯಾರೆಲ್ಲ ಅನಲೈಸ್ ಮಾಡ್ತಾರೆ ಅವ್ರೇನು ಹೇಳ್ಕೊಳ್ಳೋದು, ಪ್ಲಡ್ಜ್ ಇದೆ, ಸಾಲ ಇದೆ. ಪ್ಲಡ್ಜ್ ಮೀನ್ಸ್ ನಾವು ಹೆಂಗೆ ಹೋಗಿ ಮುತ್ತೂಟಲ್ಲಿ ಗೋಲ್ಡ್ ಇಡ್ತೀವಿ, ಲೈಕ್ ಅವರು ಶೇರ್ಸ್ ಇಟ್ಟಿರ್ತಾರೆ. ಹಾಂ, ಬಟ್ ಆ ಪ್ಲಡ್ಜ್ ಇನ್ನೊಂದು ಅನಲೈಸ್ ಮಾಡಬೇಕಾದ್ರೆ ಆ ಪ್ಲಡ್ಜ್ ಏನಕ್ಕೋಸ್ಕರ ಇಟ್ಟಿದ್ದಾರೆ, ಆ ದುಡ್ಡಿಂದ ಇವ್ರು ಏನು ಮಾಡ್ತಾ ಇದ್ದಾರೆ? ಲೈಕ್ ವಿಜಯ್ ಮಲ್ಯ ಥರ ಎಂಜಾಯ್ ಮಾಡ್ತಾ ಇದ್ದಾರಾ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಂತ ನೋಡಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಸಮ್ ಟೈಮ್ ಹಿಂಗಿರುತ್ತೆ. ವಿಜಯ್ ಮಲ್ಯ ಏನು ಮಾಡಿದ್ರು? ಎಂಜಾಯ್ ಮಾಡಿದ್ರು ಸಾಲ ಮಾಡಿ. ಬಟ್ ಇವ್ರು ಸಾಲ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕಾಗುತ್ತೆ. ಆ ಥರ ಅದರಲ್ಲಿ ಯಾರೆಲ್ಲ ಒಂದು ಅಡ್ವಾನ್ಸ್ ಲೆವೆಲ್ ಫಂಡಮೆಂಟಲ್ ನೋಡಿ ದೊಡ್ಡ ವ್ಯಕ್ತಿಗಳು ಏನು ಡಿಸಿಷನ್ನ ತೊಗೊತಾರಲ್ವ, ಆ ಒಂದು ಡಿಸಿಷನ್ನೇ ನಾವು ನೋಡೋದು ಟೆಕ್ನಿಕಲ್ ಅನಾಲಿಸಿಸ್. ಇಂಡೈರೆಕ್ಟ್ಲಿ ನಾವು ಫಂಡಮೆಂಟಲ್ ನೋಡ್ತಾ ಇದ್ದೀವಿ. ಓಕೆ, ಅಲ್ಲಿ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಯಾವುದೇ ಒಬ್ಬ ಇನ್ವೆಸ್ಟ್ಗೆ ಹೋಗ್ಬಿಟ್ಟು ಸರ್ ನೀವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ನಾವು ಕೇಳೋಕ್ಕಾಗತ್ತೆ? ಅವ್ರು ಎಲ್ಲೋ ಇದ್ದಾರೆ, ನಾವೆಲ್ಲೋ ಆಗಲ್ಲ. ಕೇಳಿದ್ರೆ ಅವ್ರು ಹೇಳೋದಿಲ್ಲ. ಹಿಂಗೆ ರಾಕೇಶ್ ಜುಂಜುನವ್ರಿಗೆ ಕಾಮನ್ ಆಗಿ ರಾಕೇಶ್ ಜುಂಜುನವಾಲ ಅವರು ಕೇಳ್ತಾ ಇದ್ರು, ಸರ್ ಯಾವ ಸ್ಟಾಕ್ ಚೆನ್ನಾಗಿದೆ ಎಲ್ಲ ನೀವು ಕಾಮನ್ ಆಗಿ ನಾವೊಂದು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ನಮಗೇನೋ ಗೊತ್ತಿದೆ ಅಂದ ತಕ್ಷಣ ಈ ಥರ ಜನ ಸ್ಟಾರ್ಟ್ ಆಗಿದೆ. ಯಾವ ಸ್ಟಾಕ್ ಹೋಗುತ್ತೆ, ಯಾವ್ದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಸಿಕ್ಕಾಗ. ನನ್ನ ಫ್ರೆಂಡ್ ಸರ್ಕಲ್ ಇವಾಗ ಯಾವ ಓಡ್ತಾ ಇದೆ, ಇವಾಗ ಯಾವ ಕಾಮನ್ ಆಗಿ ಕೇಳೋದು, ಇವಾಗ ಯಾವ್ದು ಓಡ್ತಾ ಇದೆ ಅವ್ರ ಪ್ರಕಾರ ಕುದುರೆ ಥರ ರೇಸೋ ಏನೋ ಆ ಒಂದು ಇವಾಗ ಯಾವ್ದು ಓಡ್ತಾ ಇದೆ, ಈ ಥರ ರಾಕೇಶ್ ಅವ್ರಿಗೆ ಒಂದ್ಸರಿ ಕೇಳ್ತಾರೆ, ಸರ್ ಯಾವ ಸ್ಟಾಕ್ ಚೆನ್ನಾಗಿದೆ, ಒಂದು ಸ್ಟಾಕ್ ಕೊಡಿ, ಸ್ಟಾಕ್ ಹೇಳಿ ಅಂತ. ಹೋಗಪ್ಪ, ನನ್ನ ಹೆಂಡತಿಗೆ ಗೊತ್ತಿರಲ್ಲ ನಾನು ಯಾವ್ದು ಸೇಲ್ ಮಾಡ್ತೀನಿ, ಯಾವ್ದು ಇಟ್ಕೋತೀನಿ ಅಂತ, ನಿನಗೆ ಯಾವಾಗ ಬಂದು ಹೇಳಿ ಅಂತ. ಹಂಗೆ ಆ ಥರ ಅವ್ರು ನಮ್ಗೆ ಹೇಳೋಕ್ಕಾಗಲ್ಲ. ಅವ್ರು ಏನೆಲ್ಲ ಡಿಸಿಷನ್ ತೊಗೊತಾರೆ, ಯಾವ ಥರ ಡಿಸಿಷನ್ ತೊಗೊತಾರೆ, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರದ್ದೊಂದು ಫುಟ್ ಪ್ರಿಂಟ್ ಅಲ್ಲಿ ಮೂಡುತ್ತೆ, ಪ್ರಿಂಟ್ ಆಗುತ್ತೆ. ರೈಟ್. ಲೈಕ್ ಅವ್ರು ಹೋಗ್ತಾ ಇದ್ದಾರೆ, ಒಂದು ಅವ್ರ ಹೆಜ್ಜೆ ಗುರುತು ನಾವು ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಅಂದರೆ ಲೈಕ್ ಆನೆ ಹೋಗಿದೆಯಾ, ಇಲ್ಲ ಚಿರತೆ ಹೋಗಿದೆಯಾ, ಅದ್ರ ಹೆಜ್ಜೆ ಯಾವ್ದು, ಸೈಜ್ ಏನದ್ರದ್ದು, ಕರೆಕ್ಟ್. ಅದ್ರ ಮುಖಾಂತರ ಇಲ್ಲಿ ಯಾವ ದೊಡ್ಡ ಇನ್ವೆಸ್ಟ್ರ್ ಬಂದಿದ್ದಾರ, ಅವ್ರು ಎಷ್ಟು ಹೊತ್ತಿಗೆ ಇರ್ತಾರೆ, ಇಲ್ಲ ವಾಪಸ್ಸು ಸೆಲ್ ಆಗಿದೆಯಾ ಅಂತ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಲ್ಲಿ ನಾವು ನೋಡೋದು, ಅದನ್ನು ಅನಲೈಸ್ ಮಾಡೋದು. ಅಂದರೆ ಇನ್ವೆಸ್ಟ್ಮೆಂಟ್ಸಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ನಾವು ಲಾಂಗ್ ಟರ್ಮಲ್ಲಿ ಹೋಗ್ಬೋದು ಅಂತ. ಹೌದು, ಖಂಡಿತ ಹೋಗ್ಬೋದು. ಬಟ್ ಇದು ತುಂಬ ಜನ ಇದನ್ನು ಅಗ್ರಿ ಆಗಲ್ಲ, ಬಟ್ ನಾನು ಸಕ್ಸಸ್ಫುಲಿ ಮಾಡ್ತಾ ಇದ್ದೀನಿ ನಾನು. ಸೂಪರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ಯಾರಾದರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡ್ತೀನಿ ನಾನು ಅಂತಂದರೆ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಒಂದು 3 ಆಪ್ಷನ್ಸ್ ಹೇಳೋದಾದರೆ. ಸರ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಒಂದು ಕಾಲ್ ರೈಟಿಂಗ್, ಕಾಲ್ ಸೆಲ್ ಅಂತ ಬರುತ್ತೆ ಕಾನ್ಸೆಪ್ಟ್. ಅದಕ್ಕೆ ನಿಮ್ಮ ಹತ್ರ ಒಂದು 4-5 ಲಕ್ಷ ಇರಬೇಕು. ಒಂದು ದೊಡ್ಡ ಕಾನ್ಸೆಪ್ಟ್ 10 ಲಕ್ಷ ಇರಬೇಕು. ಮಾಡ್ಬೋದು, ಎನಿಥಿಂಗ್ ಸರ್. ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಓನ್ಲಿ ನಾವು ಅದನ್ನು ಕಲಿಬೇಕಾಗುತ್ತೆ ಅಷ್ಟೇ. ರೈಟ್. ಬೇರೆ ನಾನೇ ಹೇಳೋದೇನೆಂದರೆ
ಅದು ಸ್ವಲ್ಪ ಪರ್ಸೆಂಟ್, ಓನ್ಲಿ 1% ಪೀಪಲ್ ಸಕ್ಸಸ್ ಇದ್ದಾರೆ ಅದರಲ್ಲಿ. ಆ 1% ನೀವು ಆಗ್ತೀರಾ ಮಾಡಿ, ನೋ ಇಶ್ಯೂ. ನಾವು ಹೇಳ್ತಾ ಇರೋದು ಈಸಿ ವೇ, ಇಕ್ವಿಟಿ. ಎಲ್ಲರೂ ಮಾಡ್ಬೋದು, ನೀವು ಮಾಡ್ಬೋದು, ನಾನು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಈಸಿ ವೇಗೆ ಹೋಗ್ತಾ ಇದೀವಿ ನಾವು. ಲರ್ನ್ ಈಜಿ ನಮ್ಮ ಸ್ಲೋಗನ್ ಇದೆ ನಮ್ಮ ಒಂದು ಆ್ಯಪಲ್ಲಿ, ಲರ್ನ್ ಈಜಿ ಅರ್ನ್ ಈಜಿ ಅಂತ. ಈಸಿಯಾಗಿ ಕಲಿತು ಈಸಿಯಾಗಿ ಮಾಡೋದು. ಇಲ್ಲ ನಾನು ಲೈಫಲ್ಲಿ ಅಡ್ವೆಂಚರ್ಸ್ ಬೇಕು, ನಾನು ಡಿಫ್ರೆಂಟಾಗಿ ಹೋಗಬೇಕು, ಈಗ ಹೈವೇ ಇದೆ ಹೈವೇಲಿ ಹೋಗೋಣ ಅಂತ ನಾನು ಕರಿತಾ ಇದ್ದೀನಿ. ಇಲ್ಲ ಸರ್, ಒಂದು ಸಪ್ರೇಟ್ ರೋಡ್ ಮಾಡಿ ಆ ರೋಡ್ ಮೇಲೆ ನನ್ನ ಹೆಸರಿರುತ್ತೆ, ನಾನು ಆ ರೋಡಲ್ಲಿ ಹೋಗ್ಬೇಕು, ದಟ್ ಈಸ್ ಮೈ ಚಾಯ್ಸ್. ಮೈ ಲೈಫ್ ಮೈ ರೂಲ್ ಅಂತ ಹಾಕೊಂಡಿರ್ತಾರಲ್ಲ, ಅವ್ರ ಲೈಫಲ್ಲಿ ಅವ್ರ ರೂಲ್ ಪ್ರಕಾರ ಏನೋ ನಡೀತಾ ಇರಲ್ಲ, ಬೋರ್ಡ್ ಹಾಕೊಂಡಿರ್ತಾರಲ್ಲ ಆ ಥರ. ಹಂಗೆ ಆ ಥರ ಜನಗಳು ಜಾಸ್ತಿ, ಸ್ವಲ್ಪ ಜನಗಳು ಆ ಥರ. ಹಾಗೆ ಓಕೆ, ಯಾವುದು ಇಂಪಾಸಿಬಲ್ ಅಂತಲ್ಲ, ಬಟ್ ಅದು ಕಾಂಪ್ರಮೈಸ್ ಆಗಿ, ಎಷ್ಟು ಕಾಂಪ್ರಮೈಸ್ ಆಗಿ ರೆಡಿ ಇದ್ದೀರಾ? 5 year ಟೈಮ್ ಕೊಡಬೇಕು, 10 lakhs ನಿಮ್ಮ ಕೈಯಿಂದ ಕಳ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಓಕೆ, ಸ್ಟಿಲ್ ನಾನು ಕಲಿತೀನಿ ಅನ್ನೋದಾದರೆ ಓಕೆ, ನೋ ಇಶ್ಯೂ, ಹೋಗ್ಬೋದು. ಅದರಲ್ಲೇ ಒಂದು ಕಾಲ್ಸ್ ಎಲ್ಲ ಅಂತ ಬರುತ್ತೆ, ಕ್ಯಾಪಿಟಲ್ ಜಾಸ್ತಿ ಬರುತ್ತೆ, ಅದನ್ನ ಯಾರೂ ಮಾಡೋಕ್ಕೆ ಹೋಗಲ್ಲ. ಪರ್ಸೆಂಟೇಜ್ ಕಮ್ಮಿ, ಬಟ್ ಸಕ್ಸಸ್ ರೇಷಿಯೋ ಅದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅದು ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಜನರಲ್ಲಾಗಿ ಜನರು ಮಾರ್ಕೆಟಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಹುಚ್ಚತ್ತಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಾರೆ, ಯಾರಾದರೂ ಕಾಲ್ಸ್ ಕೊಡ್ತಾರಾ, ಕಾಲ್ ಮಾಡೋದು, ವಿಚಾರಿಸೋದು, ಕಾಲ್ಸ್ ಕೊಡಿ ಅನ್ನೋದು. ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ವೆದರ್ ದೇ ಹ್ಯಾವ್ ಟು ಗೋ ಟು ಸಮ್ ಕೈಂಡ್ ಆಫ್ ಕಾಲ್ಸ್, ಕೇಳಿಕೊಂಡು ಕಾಲ್ ತೊಗೊಂಡು ಅಲ್ಲಿ ಪ್ಲೇಸ್ ಮಾಡಿ ಆರ್ಡರ್ನ ಸೆಲ್ ಮಾಡೋದು ಬೆಸ್ಟ್ ಅನ್ಸುತ್ತಾ? ಇಲ್ಲ ದೇ ಶುಡ್ ಗೆಟ್ ಇನ್ ಟು ಅ ಕೋರ್ಸ್, ಗೆಟ್ ಸಮ್ ನಾಲೆಡ್ಜ್ ಫಾರ್ 6 months or 1 year, ನಿಮ್ಮದೇ ಓನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡಿಕೊಂಡು ದೆನ್ ಗೋ ಫಾರ್ ಆರ್ಡರ್ಸ್? ಏನಾಗುತ್ತೆ ಅಂದರೆ ಸರ್, ನಾನು ಹೇಳೋದು ಫಸ್ಟ್ ಎಲ್ಲ ಕಲ್ತ್ಕೊಳ್ಳಿ, ಎನಿಥಿಂಗ್ ಎಲ್ಲ ಕಲ್ತ್ಕೊಳ್ಳಿ, ಆಮೇಲೆ ನಿಮ್ದೊಂದು ಸ್ಟ್ರಾಟಜಿ ಮಾಡಿ, ಅದು 100% ವರ್ಕ್ ಆಗುತ್ತೆ. ಬೇರೆ ಸ್ಟ್ರಾಟಜಿ ಕಾಫಿ ಮಾಡಿ ವರ್ಕ್ ಆಗಲ್ಲ. ಬ್ಲೈಂಡಾಗಿ ಹೋಗಿ ಅವ್ರು ಕೂಡ ಕಾಲ್ಸ್ ಪ್ಲೇಸ್ ಮಾಡಬೇಡಿ, ವರ್ಕ್ ಆಗಲ್ಲ. ಈ ಟಿಪ್ಸ್ ಅಂದರೆ ಏನು? ನಿಮ್ಮನ್ನು ಫ್ಲೈಟಲ್ಲಿ ಕೂಡಿಸ್ಬಿಟ್ಟು ಫೋನಲ್ಲಿ ಹೇಳ್ತಾ ಇದ್ದಾರೆ ಹೆಂಗೆ ಓಡಿಸ್ಬೇಕು ಅಂತ. ಎಂಡ್ ಆಫ್ ದಿ ಡೇ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ರೈಟ್, ಆ ಥರ ಅದು ರಾಂಗ್ ವೇ. ಅದು ಟಿಪ್ಸು ಕಾಲ್ಸ್ ಮೇಲೆ ಹೋಗಬೇಡಿ, ಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಈ ವರ್ಡನ್ನ ತುಂಬ ಜನ ಕೇಳೋಕ್ಕೆ ಇಷ್ಟಪಡಲ್ಲ. ಮಾಡಬೇಡಿ ಅನ್ನೋದನ್ನ ಜಾಸ್ತಿ, ಅದು ಹೇಳೋದು ಕಷ್ಟ. ಮಾಡಬೇಡಿ ಅನ್ನೋದನ್ನೇ ಮಾಡೋಕ್ಕೆ ಹೋಗ್ತಾರೆ. ಕೆಲವರು ಗೊತ್ತಿರಲ್ಲ, ಹೌದು ಇದೇನು ಇವ್ರು ಹೇಳ್ತಾ ಇದಾರಲ್ಲ ಮಾಡಬೇಡಿ, ನೋಡೋಣ ಒಂದ್ಸರಿ ಟ್ರೈ ಮಾಡಿ ನೋಡೋಣ, ನೋಡಿರ್ತಾರೆ ಇಲ್ಲಿ ಉಗಳಬೇಡಿ ಅಂತ ಅಲ್ಲೇ ಉಗುಳುತ್ತಾರೆ. ಈ ಥರ ಸೈಕಾಲಜಿ ಆ ಥರ ವರ್ಕ್ ಆಗುತ್ತೆ. ಬಟ್ ಕ್ಯೂರಿಯಾಸಿಟಿ ಇರೋದು ಸರ್, ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸ್ಮಾಲ್ ಟ್ರೈಯಲ್ಲಿ ತಿಳ್ಕೊಳ್ಳಿ. ಇವಾಗ ನೀವೊಂದು 10,000 ಆಯಿತು, 20,000 ಆಯಿತು, ದೊಡ್ಡ ವಿಷಯ ಅಲ್ಲ. ಬಟ್ ಸುಮಾರು ಜನ ಲಕ್ಷಾಂತರ ರೂಪಾಯಿ ಕಳ್ಕೊತಾರೆ. ರೈಟ್, ಸ್ಮಾಲ್ ಲೈಫ್ ನಮ್ದು ಅಷ್ಟು ದೊಡ್ಡದಲ್ಲ. ಎಲ್ಲನೂ ನಾವು ಲಾಸ್ ಮಾಡಿ ಕಲ್ತ್ಕೊಂಡು ಅರ್ನ್ ಮಾಡೋಕ್ಕೆ ಅಷ್ಟು ದೊಡ್ಡ ಲೈಫ್. ನಾನು ಹೇಳೋದು ಸ್ಮಾರ್ಟ್ ಪೀಪಲ್ ಆಗಿ, ಬೇರೆಯವ್ರ ಮಿಸ್ಟೇಕ್ಸಿಂದ ಕಲೀರಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಬಟ್ ಪ್ರೋಸೆಸ್ ಇದೆ, ಕಲೀಲೇಬೇಕು. ಆ ನೇಚರ್ಲಿ ಒಂದು ಎಕೋಸಿಸ್ಟಮ್ ಇದೆ. ಒಂದು ಮಗು ಹುಟ್ಟಬೇಕಂದ್ರೆ 9 ತಿಂಗಳಾಗುತ್ತೆ. ಕರೆಕ್ಟ್. ಕಾಲು ಬರಬೇಕು, ಅಲ್ಲಿ ಬರಬೇಕು, ಈ ಥರ ಒಂದು ಪ್ರೋಸೆಸ್ ಇದೆ ನೇಚರಲ್ಲಿ. ನಾವು ಎಷ್ಟೇ ಟೆಕ್ನಾಲಜಿ ಮುಂದೆ ಹೋದರೂ ಕೂಡ ನೇಚರ್ಲಿ ಒಂದು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ಸಲ್ಲೇ ಹೋಗಲೇಬೇಕು. ಅದು ಯಾವತ್ತೂ ಚೇಂಜ್ ಆಗಲ್ಲ, DNA ಅದು. ಬೇರೆ ಎಲ್ಲ ಚೇಂಜ್ ಆಗ್ಬೋದು. ನಾವು ಇಟಾಲಿಯನ್ ಬಾತ್ರೂಮ್ ಮಾಡ್ಕೋಬೋದು, ಬಟ್ ನೆಕ್ಸ್ಟ್ ಸ್ಟೆಪ್ ನಾವೇ ಯೂಸ್ ಮಾಡಬೇಕು, ನಮ್ಮ ಕೈನೇ ಯೂಸ್ ಮಾಡಬೇಕು. ಬಟ್ ಈ ಥರ ಚೇಂಜಸ್ ಏನೇ ಆದರೂ ಕೂಡ ಒಂದು ಎಕೋಸಿಸ್ಟಮ್ ಇದೆ. ಅದನ್ನು ಬ್ರೇಕ್ ಮಾಡಿ ನಾನೇನೋ ಮಾಡ್ತೀನಿ ಅಂದರೆ ಖಂಡಿತ ನಾವು ಆಗಲ್ಲ ಅದು. ಬಟ್ ಮೇಜರ್ ನಾರ್ಮಲ್ ಆಗಿ ಆಗ್ತಾರ ಪ್ರಾಬ್ಲಮ್ ಏನಂದರೆ ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ಮೇಜರ್ ಪ್ರಾಬ್ಲಮ್ಮು. ಯಾರು ನೋಬಡಿ ಈಸ್ ರೆಡಿ ಟು ಫೋಕಸ್. ಅಲ್ಲೇನೆ ತುಂಬ ಜನ ಲಾಸ್ ಆಗ್ತಾಯಿದ್ದಾರೆ. ಇಲ್ಲಿ ಲೈಕ್ ಅದೇ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾರೆ. ನಾನು ನೋಡಿದ್ರೆ ನನ್ನ ಸರ್ಕಲಲ್ಲಿ ನಾನು ನೋಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾರೆ. ಸೊ ನಾನು ಅಲ್ಲಿದ್ದೆ, ನಾನು ಇಲ್ಲಿ ಒಂದು ಪ್ಲೇಸ್ ಮಾಡಿದೆ ಆರ್ಡ್ರು, ಸಡನ್ ನಾನು 1 ಲಕ್ಷ ಬಂತು, 2 ಲಕ್ಷ ಬಂತು, ಮಗ ನಾನು ಮಾಡ್ತೀನಿ ಅಂತ ಡಿಸ್ಕಸ್ ಮಾಡೋದು, ಮತ್ತೆ ಬೆಳಗ್ಗೆ ಹೋಗೋದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು, ಲಾಸ್ ಆಯಿತು. ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಫೇಕ್ ಇರುತ್ತೆ. ಒಬ್ಬ ಮುಂಬೈ ಅನ್ಕೊಂತೀನಿ ಒಬ್ಬ ವ್ಯಕ್ತಿ ಇದ್ದ, ನೇಮ್ ಮರ್ತೋಗಿದ್ದೀನಿ. 17 ಕೋಟಿ ಅವರು ಆಪ್ಷನ್ ಟ್ರೇಡಿಂಗ್ ಕೋರ್ಸ್ನ ಸೆಲ್ ಮಾಡಿ ಸಂಪಾದನೆ ಮಾಡಿದ. 17 ಕೋಟಿ. ಅದರಲ್ಲಿ ಅವನು 2.5 ಕೋಟಿ ಅವನೇ ಲಾಸ್ ಇದ್ದಾನೆ. ಅವನೇ ಟ್ರೇಡಿಂಗಲ್ಲಿ ಲಾಸ್ ಇದ್ದಾನೆ 2.5 ಕೋಟಿ. 17 ಕೋಟಿ ಅರ್ನ್ ಮಾಡಿದ್ದಾನೆ. ಸೆಬಿ ರೈಡ್ ಆಯಿತು, ಆ್ಯಕ್ಷನ್ ಆಯಿತು, ಆಮೇಲೆ ಏನೇನೋ ಆಯಿತು. ಈ ಥರ ಕೇಸಸ್ಗಳು ಸಿಕ್ಕಾಪಟ್ಟೆ ಆಗ್ತಾಯಿದ್ದಾವೆ. ನಿಮಗೆ ಜಿರೋದ ಡುಪ್ಲಿಕೇಟ್ ಅಂತ ಹೇಳ್ಬೇಕೇನು ಆ್ಯಪ್ ಇದೆ, ನೀವು ಎಷ್ಟು ಬೇಕಾದ್ರೂ ಪ್ರಾಫಿಟ್ನ ಕ್ರಿಯೇಟ್ ಮಾಡಿ ತೋರಿಸ್ಬೋದು. ಓ, ಆ ಥರನೂ ಮಾಡ್ಬೋದಾ? ಆ ಥರನೂ ಮಾಡ್ಬೋದು. ಓಕೆ, ಎನಿ ಆ್ಯಪ್. ನಿಮ್ಮ ಹತ್ರ ಒಳ್ಳೆ ವಿಡಿಯೋ ಎಡಿಟರ್ ಇರಬೇಕಷ್ಟೆ, ಎಷ್ಟು ಬೇಕಾದ್ರೆ ರೀಚ್ ಆಗ್ಬಿಡ್ಬೋದು ನೀವು.
ಎಷ್ಟು ಬೇಗ ರೀಚ್ ಗ್ರ್ಯಾಬ್ ಪೀಪಲ್, ಜನಗಳಿಗೆ ಮೋಸ ಮಾಡೋದಕ್ಕೆ ಅದೊಂದು ತುಂಬಾ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿರಲಿರಲ್ಲ ಆ ಲೆವೆಲ್ಗೆ ಜನ ಹೋಗಿದ್ದಾರೆ. ಓಕೆ, ಇನ್ಸ್ಟಾಗ್ರಾಮಲ್ಲಂತೂ ಇನ್ನೂ ಜಾಸ್ತಿ ಇದೆ. ನೋಡಿ ನನ್ನ ಅರ್ನಿಂಗ್ಸ್ ನೋಡಿ ಲೈವ್ ಬರ್ತೀನಿ ಅಂತ ಹೇಳಿ ಫೇಕ್ ಲೈಫ್ ಸ್ಟೈಲು ಫೇಕ್ ತೋರಿಸೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ದಾರೆ, ಭಾಳ ಜನ ಇದ್ದಾರೆ. ಕಾರಲ್ಲಿ ಕುತ್ಕೊಂಡು ಟ್ರೇಡ್ ಮಾಡಿ ತೋರಿಸ್ತಾರೆ, ಹೋಟೆಲಲ್ಲಿ ಕುತ್ಕೊಂಡು ಟ್ರೇಡ್ ಮಾಡಿ ತೋರಿಸ್ತಾರೆ. ಬಟ್ ಅವ್ರು ಯಾರನ್ನು ಲಾಸ್ ತೋರಿಸಲ್ಲ. ನಾನೆಲ್ಲೋ ಬಾಲಿ ಬೀಚಲ್ಲಿದ್ದೀನಿ, ಐಲ್ಯಾಂಡಲ್ಲಿದ್ದೀನಿ, ಸ್ವಿಮ್ಮಿಂಗ್ ಪೂಲಲ್ಲಿದ್ದೀನಿ. ಇಲ್ಲಿ ನಾವು ಸ್ಕ್ರೀನ್ ಎದುರು ಕೂತ್ಕೊಂಡ್ರೆ ಅಳಗಾಡಕ್ಕೆ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ. ರಿಯಲ್ ಟ್ರೇಡರ್ ಎಕ್ಸಾಕ್ಟ್ಲಿ ರಿಯಲ್ ಆಗಿ ಯಾರು ಟ್ರೇಡ್ ಮಾಡ್ತಾರಲ್ಲ ಬಾತ್ರೂಮ್ಗೆ ಹೋಗೋಕ್ಕೂ ಒಂದು ಯೋಚನೆ ಮಾಡ್ತಾರೆ ಅವರು. ಇಲ್ಲಿ ಏನಾದರೂ ಆಗ್ಬಿಟ್ರೆ ಹೆಂಗೆ ಇದೆ, ಬೀಚಲ್ಲಿ ಕುತ್ಕೊಂಡು ಟ್ರೇಡ್ ಮಾಡ್ತಾ ಇದ್ದಾರೆ ಅವರು. ಅದೆಲ್ಲ ಆಲ್ಮೋಸ್ಟ್ ಈ ಥರ ಸುಮಾರು ಕೇಸ್ಗಳಾಗಿದೆ. ಸೆಬಿನೂ ಕೂಡ ಇದು ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಆಗಿದೆ, ಸುಮಾರು ಆಗಿದೆ. ಇವಾಗೂ ಪ್ರೆಸೆಂಟ್ ನಡೀತಾ ಇದೆ. ಒಬ್ರೇನು ಮಾಡ್ತಾರೆ, ನಾನೊಂದು ನೋಡಿ ನಮ್ಗೆ ಗೊತ್ತಾಗುತ್ತೆ, ಸಡನ್ನಾಗಿ ಉದ್ಭವ ಆಗ್ತಾರೆ ಅವರೆಲ್ಲ. ಸಡನ್ನಾಗಿ ನಾನು ನೋಡ್ತಾ ಇರೋದು 9 ಇಯರಿಂದ ಯೂಟ್ಯೂಬ್. ನಾನೇ ಮುಂಚೆ ರೆಗ್ಯುಲರ್ ಯೂಟ್ಯೂಬ್ ನೋಡ್ತೀನಿ. ಯಾರೆಲ್ಲ ಸಡನ್ನಾಗಿ ಉದ್ಭವ ಆಗ್ತದೆ ಗೊತ್ತಾಗ್ಬಿಡುತ್ತೆ ಇವನು ಫೇಕ್ ಅಂತ ಹೇಳ್ಬಿಟ್ಟು. ಒಬ್ರೇನು ಮಾಡ್ತಾರೆ, ಬಾಡಿಗೆ ಕಾರ್ ತೊಗೊಂಬರ್ತಾರೆ, ಒಂದು ವಿಲ್ಲಾ ಬುಕ್ ಮಾಡ್ತಾರೆ, ಕಂಪ್ಲೀಟ್ ಸೆಟಪ್ ಮಾಡ್ತಾರೆ. ರೈಟ್, ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಲೈಫ್ ಸ್ಟೈಲ್ ತೋರಿಸ್ತಾರೆ. ಸುಮಾರು ಹಿಂದಿಲಿದ್ದಾರೆ, ಹೆಸರು ಹೇಳೋದು ಬೇಡ. ಅವರು ನಾನು ಮಿಲಿಟ್ರಿ ಬೇಸಿಂದ ಬಂದಿದ್ದೀನಿ, ಅರ್ಲಿ ರಿಟೈರ್ಡ್ ತೊಗೊಂಬಂದು ಏನೋ ಒಂದು ಹುಡುಗ ಫುಲ್ ಒಂದು ಸೆಟಪ್ ಮಾಡಿ ಒಳ್ಳೊಳ್ಳೆ ಕಾರ್ ತೋರಿಸೋದು, ಟ್ರೇಡ್ ತೋರಿಸೋದು, ಈ ಥರ ತುಂಬ ನಡೀತದೆ. ತುಂಬ ನಡೀತಾ ಇದೆ. ಇನ್ನೊಂದು ಏನಾಗ್ತಾ ಇದೆ ಅಂದರೆ, ನಮ್ಮ ಇಲ್ಲಿ ಲೋಕಲಿ ನಾವು ಹೇಳ್ಬೇಕು, ನಮ್ಮ ಒಂದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸ್ಪೆಷಲಿ ಹೇಳ್ಬೇಕಂದ್ರೆ, ನನಗೊಂದು ಇದು ರಾಂಗ್ ಅನಿಸುತ್ತೆ. ಮೇ ಬಿ ಅವ್ರಿಗೆ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಇದು ರೈಟ್ ರಾಂಗ್ ಅಂತ ಕಮೆಂಟಲ್ಲಿ ಹೇಳ್ಬೇಕು. ಅವರು ಹೊಸ್ದಾಗಿ ಬಂದಿರೋರಿಗೆ ಫಸ್ಟ್ ಬಂದ ತಕ್ಷಣವೇ ಸ್ಟಾಕ್ ಮಾರ್ಕೆಟ್ ಅಂದರೆ ಆಪ್ಷನ್ ಟ್ರೇಡ್ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಇದು ಒಂದು ಎಡ್ಜಿಂಗ್ ಟೂಲ್ ಅಷ್ಟೇ. ಓಕೆ, ಮುಂಚೆ ಬರೀ ಒಂದು ತಿಂಗಳಿಗೆ ಒಂದು ಎಕ್ಸ್ಪೈರಿ ಇರುವಂಥ ಎಡ್ಜಿಂಗ್ ಟೂಲ್ ಆಗಿತ್ತು. ಇವಾಗ ಕಮರ್ಷಿಯಲೈಸ್ ಆಗಿದೆ. ಬಂದಿರೋರು ಅದೇ ಫಾರ್ಮುಲಾ ಕಾರ್ ಓಡಿಸೋಕೆ ಹೋಗ್ತಾರೆ. ನಿನ್ನೆ ತಾನೇ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ದಾರೆ, ಕಾರ್ ಕಲಿತು. ಅವ್ರು ಇವಾಗ ಫಾರ್ಮುಲಾ ಕಾರ್ ಓಡಿಸೋದು. ಬರೋರು ಕೂಡ, ಸರ್ ಫಾರ್ಮುಲಾ ಕಾರ್ ನೀವು ಕೂಡ ಓಡಿಸ್ಬೋದು, ಬನ್ನಿ ಕೂತ್ಕೊಳ್ಳಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ಕೊಡೋರು ತುಂಬ ಜನ ಆಗಿದ್ದಾರೆ. ಅಂದರೆ ಈಗ ನಾನು ವೇಟ್ ಲಾಸ್ ಮಾಡಬೇಕು, 100 kg ಇದ್ದೀನಿ, ಬನ್ನಿ ಸರ್ ಒಂದು ವಾರದಲ್ಲಿ ನಿಮ್ಗೆ 50-60 kg ಮಾಡ್ಸೋಣ. ಅದಕ್ಕೆ ಹೋಗೋರು ಇದ್ದಾರೆ, ಹೇಳ್ಕೊಡೋರು ಇದ್ದಾರೆ. ಕರೆಕ್ಟ್ ಎಕ್ಸಾಕ್ಟ್. ಈ ಲೈಕ್ ಹೆಂಗಾಗ್ತಾ ಇದೆ ಅಂದರೆ, ಅವ್ರು ಸಕ್ಸಸ್ ಆಗಲ್ಲ. ನೀವು ಕನ್ನಡ ಫಿಲಮ್ ನೋಡಿರ್ತೀರ, ಸಾಧಕ್ ಹೋಗಿರೋದು, ಮೇ ಬಿ ಫಿಲಮ್ ನೇಮ್ ನಾನು ಮರ್ತೋಗಿದ್ದೀನಿ. ನಾನು ದೇವ್ರು ತೋರಿಸ್ತೀನಿ ಅಂತ 100 ರೂಪಾಯಿ ಕಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಮೇ ಬಿ ಯಾವ ಫಿಲಮ್ ಅಂತ ಜ್ಞಾಪಕ ಇಲ್ಲ ನನಗೆ ಹೆಸರು. ಓಕೆ, ನಾನು ಮೋಸ್ಟ್ ಆಫ್ ದಿ ಫಿಲಮ್ ಜಾಸ್ತಿ ನೋಡ್ತಾ ಇರ್ತೀನಿ. ನನಗೆ ಅದು ಸೀನ್ ನನಗೆ ಯಾವಾಗಲೂ ಏನಂದು ಬರುತ್ತೆ. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹೊಸಬ್ರು ಬಂದಿರೋರನ್ನ ಆಪ್ಷನ್ ಟ್ರೇಡಿಂಗ್ ಹೇಳಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ದೇವ್ರು ತೋರಿಸ್ತೀನಿ 100 ರೂಪಾಯಿ ಕೊಡಿ ಅಂತ ಕಲೆಕ್ಷನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಲ್ಲೋಡು ದೇವ್ರು ಕಾಣ್ತಾ ಇದೆ ಅಂತಾನೆ. ಆಮೇಲೆ ಎಲ್ಲೋ ಕಾಣ್ತಾ ಇಲ್ಲ. ಆಮೇಲೆ ಪತಿವ್ರತೆ, ಯಾರು ಹೆಂಡತಿ ಪತಿವ್ರತೆ ಇದೆ ಅವ್ರು ಮಾತ್ರ ದೇವ್ರು ಕಾಣೋದು ಅಂತ. ಇದು ಕರೆಕ್ಟ್, ನಾನು ನೋಡಿದ್ದೆ. ಹೌದಲ್ವಾ? ಆವಾಗ ಏನಂತಾರೆ, ಅಯ್ಯೋ ನಾ ಹೆಂಗೆ ಹೇಳೋದು ಇವಾಗ ನನ್ಗೆ ಕಾಣ್ತಾ ಇಲ್ಲ ಅಂತ. ಅವ್ರು ಎಲ್ಲರೂ ಕಾಣ್ತಾ ಇದೆ ಅಂತಾರೆ, 100 ರೂಪಾಯಿ ಕೊಟ್ಬಿಟ್ಟು ಬರ್ತಾರೆ. ಇವಾಗ ಸುಮಾರು ಕೆಲವೊಂದು ಅಕಾಡೆಮಿಗಳಿದೆ, ಹೆಸರು ಹೇಳೋದು ಬೇಡ, ಅವರೆಲ್ಲ ಅದನ್ನೇ ಕೆಲವರು ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾರೆ. ಲಾಸ್ ಆಗುತ್ತೆ ಅವ್ರಿಗೆ, ಅರ್ನ್ ಮಾಡೋಕ್ಕಾಗ್ತದೆ. ನೋಡು ಅವ್ನು ಮಾಡ್ತಾ ಇದ್ದಾನೆ, ನಿನಗೆ ಬರ್ತಾ ಇಲ್ಲ ಅಷ್ಟೇ. ನೋಡಿ ಇವ್ರು ಮಾಡ್ತಾ ಇದ್ದಾರೆ ಅಂದರೆ ನಿನಗೆ ಇನ್ನೂ ಅಂದರೆ ಅವ್ರ ಮೇಲೆ ತಪ್ಪಾಗ್ತಾರೆ. ಎಕ್ಸಾಕ್ಟ್ಲಿ. ನಾನು ಯಾಕೆ ವೇಟ್ಗೆ ನಾನು ನಿನ್ನ ಡಯಟ್ ಸರಿಯಾಗಿ ಮಾಡಿಲ್ಲ, ಯೋಗ ಮಾಡಿಲ್ಲ, ನಮ್ಮ ಮೇಲೆ ಹೇಳೋದು, ಈ ಥರ ಜಾಸ್ತಿ ಆಗ್ತಾ ಇದೆ. ಸೇಮ್ ಸಾಧಕೋಕಿಲ್ಲ ಸ್ಟೋರಿ. ಅರ್ಥ ಆಯ್ತು. ಆ ಥರನೂ ಕೂಡ ಆಗ್ತದೆ. ಹೊಸೊಬ್ರು, ನನ್ನ ಪ್ರಕಾರ ಆಪ್ಷನ್ ಟ್ರೇಡಿಂಗ್ ಹೊಸೊಬ್ರು ಕಲಿಯುವಂಥ ವಿಷಯನೇ ಅಲ್ಲ. ಹೊಸೊಬ್ರು ಕಲಿಯೋ ವಿಷಯನೇ ಅಲ್ಲ ಅದು. ಓಕೆ, ಅದು ಒಂದು ಸ್ಕಿಲ್ ಕಲ್ತಿರೋ ವ್ಯಕ್ತಿಗಳು ಮಾಡುವಂಥದ್ದನ್ನು ಹೊಸ್ದಾಗಿ ಬಂದ ತಕ್ಷಣವೇ ಅದನ್ನೇ ಶೋ ಮಾಡ್ತಾ ಇದ್ದಾರೆ. ಆ ಥರ ಆಗ್ತಾ ಇದೆ. ಹಾಗಾಗಿ ಲಾಸ್ ಆಗೋರ ಸಂಖ್ಯೆ ಜಾಸ್ತಿ ಇದೆ. 99% ಪೀಪಲ್ನ ನೀವು ಒಂದು ಸರ್ವೆ ತೊಗೊಂಡ್ರೆ ಲಾಸ್ ಆಗಿರೋರೆಲ್ಲ ಆಪ್ಷನ್ ಟ್ರೇಡರ್ಸ್. ಒಂದು ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಿ ಲಾಸ್ ಆಗಿರೋರು ಯಾರು ತುಂಬ ವೆರಿ ರೇರ್. ನಾನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಂಡೆ ದುಡ್ಡು ಅನ್ನೋರು ತುಂಬ ರೇರ್. ಅದಕ್ಕೆ ನಾನೊಂದು ಅಬ್ಸರ್ವ್ ಮಾಡಿದೆ ಅನ್ನೋದು, ಸಕ್ಸಸ್ ರೇಟ್ ಎಲ್ಲಿ ಜಾಸ್ತಿ ಇದೆ, ಎಲ್ಲರೂ ಈಸಿಯಾಗಿ ಯಾವುದನ್ನು ಮಾಡ್ಬೋದು. ಹಾಗಾಗಿ ನನ್ನ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಕ್ಲೈಂಟ್ಗಾಗಿರೋದು ಇದನ್ನು ನಾನು ಹೇಳ್ಕೊಡ್ತೀನಿ. ಫ್ಲೆಕ್ಸಿಬಲ್ ಆಗಿರ್ಬೇಕು, ನೀವು ಮಾಡ್ಬೋದು, ಅವರು ಎಲ್ಲರೂ ಮಾಡೋ ಥರ ಇರಬೇಕು. ನಾನು ರಾಕೆಟ್ ಸೈನ್ಸ್ನ ತಗೊಂಬಂದು ಎಲ್ಲರ ಮೇಲೆ ಅಪ್ಲೈ ಮಾಡಿದೆ. ಕರೆಕ್ಟ್. ನೀವು ಟೀಚ್ ಮಾಡೋದು, ನೀವು ಆನ್ಲೈನ್ ಕೋರ್ಸ್ ಟೀಚ್ ಮಾಡ್ತೀರಾ ಅಥವಾ ಆಫ್ಲೈನಲ್ಲಿ ನೀವು ಮಾಡ್ತೀರಾ ಸರ್? ನಮ್ಮದು ಆನ್ಲೈನ್ ಇರುತ್ತೆ. ಆನ್ಲೈನಲ್ಲಿ ನಾವು ಒಂದು 1 ಇಯರ್ಗೆ ಅವ್ರಿಗೆ ಒಂದು ರೆಕಾರ್ಡಿಂಗ್
ವೀಡಿಯೋಸ್ನ ಕೊಡ್ತೀವಿ. ಓಕೆ. ಅವ್ರು ಎಷ್ಟು ಸಾರಿ ಬೇಕಾದ್ರೂ ರಿಪೀಟ್ ಮಾಡಿ ನೋಡ್ಬೋದು. ಬಟ್ ಇದನ್ನು ಆಫ್ಲೈನ್ ಮಾಡಿದ್ರೆ ಅವ್ರು ರಿಪೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾಕೆ ನಾವು ಆನ್ಲೈನ್ ಇಟ್ಟಿದ್ದೀವಿ ಅಂದರೆ ಅದು ಒಂದು ರೀಸನ್. ಸುಮಾರು ನಮ್ಮ ಕರ್ನಾಟಕದಲ್ಲಿ ಬೆಳಗಾಮಿಂದ ಇದ್ದಾರೆ, ಹುಬ್ಳಿಯಿಂದ ಇದ್ದಾರೆ, ಆಲ್ ಓವರ್ ಕರ್ನಾಟಕದಿಂದ ಇದ್ದಾರೆ, ಔಟ್ ಆಫ್ ಸ್ಟೇಟಿಂದ ಕೂಡ ನಮ್ಮ ಸ್ಟೂಡೆಂಟ್ ಇದ್ದಾರೆ. ಆಗ ಒಂದು ಕಡೆ ಬೆಂಗಳೂರು ಅಂತ ಎಕ್ಸ್ಪೆನ್ಸಿವ್ ಪ್ಲೇಸ್ ಬಂದು ಇದ್ದು ಕಲಿಯೋಕ್ಕೆ ಕಾಸ್ಟ್ ಅಗೇನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆನ್ಲೈನ್ ಅಂದರೆ ಅವರು ಕೆಲವೊಬ್ರು ಮಿಲ್ಟ್ರಿಲಿ ಇದ್ದಾರೆ, ಒಬ್ರು ಸೊ ನಾನು ಟೈಮ್ ಸಿಕ್ಕಲ್ಲ ಅಂತಾರೆ. ಅವ್ರು ಯಾವ ಬಾರ್ ಇದ್ದಾರೆ, ಎಲ್ಲ ವೆಬಿನಾರ್ ನಾವು ಏನೋ ಒಂದು ಆಫ್ಲೈನ್ ಇಟ್ಟರು ಕೂಡ ಸ್ಯಾಟರ್ಡೆ ಸಂಡೇ ಇಡಬೇಕಾಗುತ್ತೆ. ಅವ್ರು ಬರೋಕ್ಕಾಗಲ್ಲ. ಈ ಥರ ಸುಮಾರು ಜನ ಇದ್ದಾರೆ. ಅವರು ಆನ್ಲೈನ್ ಅವ್ರ ಟೈಮ್ ಕಂಫರ್ಟೇಬಲ್ ಟೈಮ್ ಯಾವಾಗ ಬೇಕಾದ್ರೂ ನೋಡ್ಬೋದು. 1 year ಅವ್ರ ಹತ್ರ ರೆಕಾರ್ಡೆಡ್ ಸೆಷನ್ಸ್ ನೀವು ಅವ್ರಿಗೆ ಪ್ರೊವೈಡ್ ಇರುತ್ತೆ. ಆಮೇಲೆ ನಾವು ವಾಟ್ಸಪ್ ಗ್ರೂಪ್ ಇರುತ್ತೆ, ಯಾರೆಲ್ಲ ನಮ್ಮ ಒಂದು ಕೋರ್ಸ್ನ ಜಾಯ್ನ್ ಆಗಿದ್ದಾರೆ ವಾಟ್ಸಪ್, ಅಲ್ಲಿ ಎನಿ ಡೌಟ್ಸ್ ಕ್ವಶನ್ಸ್ ಕೇಳ್ಬೋದು. ಮತ್ತೆ 1 ಮಂತಲ್ಲಿ ಒಂದ್ಸರಿ ಪ್ರಾಕ್ಟೀಸ್ ಕ್ಲಾಸ್ ಅಂತ ಇರುತ್ತೆ. ಓಕೆ. ನಾವು ಗೂಗಲ್ ಮೀಟ್ ಮಾಡ್ತೀವಿ. ಅಲ್ಲಿ ಯಾವುದೆಲ್ಲ ಒಂದು ಗ್ರೂಪಲ್ಲಿ ಸಾಲ್ವ್ ಆಗ್ತಾ ಇಲ್ಲ ಬಂದು ಪ್ರಾಕ್ಟೀಸ್ ಕ್ಲಾಸಲ್ಲಿ ಕೇಳ್ಬೋದು. ಅಂದರೆ ಆ್ಯಸ್ ಎ ಸಪೋರ್ಟ್ ಸಿಸ್ಟಮ್ ಇದು ವಾಟ್ಸಪ್ಪು ಮತ್ತು ಪ್ರಾಕ್ಟೀಸ್ ಕ್ಲಾಸ್ ಬಂದು ಲೈಫ್ ಟೈಮ್ ಇರುತ್ತೆ. ಓಕೆ. ಕೋರ್ಸ್ ಮಾತ್ರ 1 year ಇರುತ್ತೆ. ಅದನ್ನು ಕೂಡ 1 year ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಕೆಲವೊಬ್ಬರು ಯಾವ ಥರ ಇದ್ದಾರೆ ಅಂದರೆ, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಯಾವುದೋ ಫ್ರೆಂಡ್ ಮದುವೆ ಮೇಲೆ ಹೋಗೋಣ, ಜಾತ್ರೆ ಆದ್ಮೇಲೆ ಹೋಗೋಣ, ಊರ ಹಬ್ಬ ಆದ್ಮೇಲೆ ನೋಡೋಣ. ಕರೆಕ್ಟ್. ನಾನು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಮಾಡ್ಕೊಂಡು ಹೋಗ್ತಾ ಅದು ಲರ್ನಿಂಗಲ್ಲಿ ಏನಾಗುತ್ತೆ ಅಂದರೆ, ಇದೆಯಲ್ಲ ಬಿಡು ನೋಡೋಣ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಆ ಕೋರ್ಸ್ಗೋಸ್ಕರ ಒಂದು ಟೈಮ್ ಇಟ್ಟಿದ್ವಿ, 1 year ಇಟ್ಟಿದ್ವಿ. 1 year ಇಸ್ ಮ್ಯಾಕ್ಸ್ ಟೈಮ್. ಆರಾಮಾಗಿ ಅವ್ರಿಗೆ ಯಾವಾಗ ಬೇಕಾದ್ರೂ ಕಲಿಬೋದು. ಪ್ಲಸ್ ನಾವು ಪ್ರಾಕ್ಟೀಸ್ ಕ್ಲಾಸಲ್ಲೆಲ್ಲ ಸೆಂಟ್ರಲ್ಲಿ ಅವ್ರನ್ನ ರಿವೈಂಡ್ ಮಾಡ್ತಾ ಇರ್ತೀವಿ, ಯಾವ ಥರ ಇದನ್ನು ಮಾಡಬೇಕು ಅಂತ. ಕೆಲವೊಂದು ನನ್ನದೇ ಆದ ರಿಸರ್ಚ್ ಇದೆ, ನನ್ನದೇ ಆದ ಒಂದು ಅದರಲ್ಲಿ ಹೇಳೋ ಸ್ಟೈಲ್ ಇದೆ. ಒಂದು ಲಾಸ್ಟ್ ಟೈಮ್ ಒಂದು ಕ್ಯಾಂಡಲ್ ಬಗ್ಗೆ ಹೇಳಿದ್ದೆ ನಮ್ಮ ಸ್ಟೂಡೆಂಟ್ ಎಲ್ಲ, ಅವರೆಲ್ಲ ಆಶ್ಚರ್ಯ. ಕೆಲವರು ಎಲ್ಲ ರೌಂಡ್ ಹಾಕಿ ಬಂದಿರ್ತಾರೆ ನಮ್ಮ ಹತ್ರ, ಬೇರೆ ಹತ್ರ ಎಲ್ಲ ಇವತ್ತೆಲ್ಲ ಅಲ್ಲಿ ವರ್ಕೌಟ್ ಆಗಿಲ್ಲ, ಇಲ್ಲಿ ಅಂತ ಬಂದಿರ್ತಾರೆ. ಫೀಡ್ಬ್ಯಾಕ್ ಕೊಟ್ಟಿದ್ದು, ಸರ್ ಈ ಥರ ಒಂದು ವಿಷಯ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಒಂದು ಸಿಂಗಲ್ ಕ್ಯಾಂಡಲ್, ಹ್ಯಾಮರ್ ಅಂತ ಬರುತ್ತೆ ಕ್ಯಾಂಡಲ್, ಅದರ ಹೆಸರು ಹ್ಯಾಮರ್. ಓಕೆ. ಥಾರ್ ಇಂಗ್ಲೀಷ್ ಮೂವಿ ಲೈಕ್ ಆ ಥರ ಹ್ಯಾಮರ್ ಅಂತ ನಾವು ಕರಿತೀವಿ ಅದನ್ನು. ಸ್ಟೇಟು ಉಲ್ಟಾ ಬೇರೆ ಬೇರೆ ನೇಮ್ಸ್ ಇರುತ್ತೆ ಕ್ಯಾಂಡಲ್ಸ್ಗೆಲ್ಲ. ನಮಗೆಲ್ಲ ಹೆಂಗೆ ನೇಮ್ ಇದೆ, ಲೈಕ್ ನನ್ನ ನೇಮ್ ಇದೆ, ನನಗೊಂದು ಕ್ಯಾರೆಕ್ಟರ್ಸ್ ಇದೆ, ನನ್ನೊಂದು ಸ್ವಭಾವ ಇದೆ. ಕ್ಯಾಂಡಲ್ಸ್ ಕೂಡ ಅದೇ ಥರ ಇರುತ್ತೆ, ಅದಕ್ಕೊಂದು ನೇಮ್ ಇರುತ್ತೆ, ಅದ್ರ ಸ್ವಭಾವ ಇರುತ್ತೆ. ಅದು ಬಂದ ಮೇಲೆ ಹಿಂಗಾಗುತ್ತೆ ಪ್ರಿಡಿಕ್ಷನ್ ಮಾಡ್ಬೋದು. ಆ ಥರ ಮಾಡ್ಬೋದು. ಹ್ಯಾಮರ್ ಅಂತ ಆಯ್ತು. ಅದನ್ನು ಒಂದು ಅವ್ರಿಗೆ ಆ್ಯಸ್ ಎ ಎಕ್ಸಾಂಪಲ್ ಕೊಟ್ಟೆ, ಹೋಮ್ವರ್ಕ್ ಮಾಡ್ಕೊಂಬನ್ನಿ ಅಂತ. ಈ ಕ್ಯಾಂಡಲ್ ಎಲ್ಲೆಲ್ಲೆಲ್ಲ ಬಂದಿದೆ ಅದ್ರ ಕೆಳಗೆ ಮಾರ್ಕೆಟ್ ಬಂದಿಲ್ಲ. ಅಪ್ ಟು 6 months, 1 year, 2 year, 3 year ಓಕೆ ಕೆಳಗೆ ಬಂದಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಆ ಪ್ಲೇಸಲ್ಲಿ ಬಂದ ಮೇಲೆ ನೆಕ್ಸ್ಟ್ ಅದ್ರ ಕೆಳಗೆ ಬಂದಿಲ್ಲ. ಲೈಕ್ ಆಸ್ ಎ ಅದೊಂದು ಬೇರೆ ಥರ ಒಂದು ಬಾರ್ಡರ್ ಥರ ಬೇಸ್ ಆಗಿಬಿಡುತ್ತೆ. ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ, ಅಷ್ಟು ಈಸಿಯಾಗಿ ಆಗಲ್ಲ. ಓಕೆ. ಎಂಥ ಬಿಯರ್ ಒಂದು ಮಾರ್ಕೆಟ್ ಬರ್ಬೋದು, ಏನೇ ಒಂದು ಬರ್ಬೋದು, ಅದಕ್ಕೊಂದು ಟೈಮ್ ಇದೆ, 6 months, 1 year. ನಮಗೊಂದು ಗೊತ್ತಾಯ್ತಲ್ವಾ, ಈ ಕ್ಯಾಂಡಲ್ ಬಂದಮೇಲೆ 6 months, 1 year ಕೆಳಗೆ ಬರಲ್ಲ ಅಂದಾಗ ನೆಕ್ಸ್ಟ್ ನಾವು ಡಿಸಿಷನ್ ತಗೋಬೋದು. 6 months ಆರಾಮಾಗಿ ನಾವು ಅದು ಎಲ್ಲೋ ಹೋಗಿರುತ್ತೆ ಮಾರ್ಕೆಟ್. ಕರೆಕ್ಟ್. ಅದನ್ನು ಅವ್ರಿಗೆ ಹೋಮ್ವರ್ಕ್ ಕೊಟ್ಟೆ. ಒಬ್ಬ ವ್ಯಕ್ತಿ 10 ವರ್ಷ ಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸರ್ 10 year ಚಾರ್ಟ್ ನೋಡ್ಕೊಂಡು ಬಂದಿದ್ದೀನಿ, 90% ಆಫ್ ದಿ ಟೈಮ್ ಆ ಕ್ಯಾಂಡಲ್ ಬಂದಮೇಲೆ ಮಾರ್ಕೆಟ್ ಕೆಳಗೆ ಬಂದಿಲ್ಲ. ಈ ಥರ ಒಂದು ವಿಷಯಗಳು ಸುಮಾರು ಇದೆ. ಈ ಥರ ಇದು ಅನುಭವದ ಮೇಲೆ ನಿಮಗೆ ಗೊತ್ತಾಗ್ತದೆ. ಎಕ್ಸಾಕ್ಟ್ಲಿ. ಬಟ್ ಗೊತ್ತಿರುತ್ತೆ, ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿ ಕೆಲವೊಂದು ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ, ಮತ್ತು ಕೆಲವೊಂದು ಟೂಲ್ಸ್ ಯೂಸ್ ಮಾಡ್ತೀವಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಅದು ಯಾವುದು ಬೇಕಾಗಲ್ಲ, ಸುಮ್ಮನೆ ಜಸ್ಟ್ ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಬಿಗಿನಿಂಗ್ ಆ್ಯಸ್ ಲೈಕ್ ನಾವು ಮಕ್ಕಳ ಥರ ಸಪೋರ್ಟ್ ತೊಗೊಂಡು ನಡಿತೀವಿ, ಆಮೇಲೆ ಸಪೋರ್ಟ್ ಬೇಕಾಗಲ್ಲ. ಕಣ್ಣಲ್ಲಿ ನಮ್ಗೆ ಪ್ರಿಂಟ್ ಆಗ್ತಾ ಇರುತ್ತೆ, ಕಾಣುತ್ತಾ ಇರುತ್ತೆ. ಬಟ್ ಫಸ್ಟ್ ಟೈಮ್ ಓಪನ್ ಮಾಡಿ ನೋಡಿದಾಗ ತುಂಬ ಬೋರಿಂಗ್ ಆಗಿರುತ್ತೆ. ಏನು ಇದು ಯಾವುದೋ ಅಂತ ಅರ್ಥನೂ ಆಗಲ್ಲ, ಹಂಗೆ ಕ್ಲೋಸ್ ಮಾಡಿಬಿಟ್ಟು ಬೇಡ ನನಗೆ ಅಂತ ಆ ಥರ ಸ್ವಲ್ಪ ಬೋರಿಂಗ್ ಸಬ್ಜೆಕ್ಟು. ಬಟ್ ಕಲಿತಾ ಒಂದು ಅನುಭವ ಆಗುತ್ತೆ. ನಾನು ಕೂಡ ಫ್ಯೂಚರ್ ನೋಡ್ತಾ ಇದ್ದೀನಿ ಅಂತ. ಕೆಲವೊಬ್ಬರು ಟೆಕ್ನಾಲಜಿ ಇದ್ರೆ ಹೆಂಗಿರುತ್ತೆ, ಫ್ಯೂಚರ್ ನೋಡಿದ್ರೆ ಹೆಂಗಿರುತ್ತೆ ಅಂತ ನಾವು ಎಲ್ಲ ಅನ್ಕೊತಾ ಇರ್ತೀವಲ್ಲ, ನಾಳೆ ಏನಾಗುತ್ತೆ ನನಗೂ ಗೊತ್ತಾದರೆ ಹೆಂಗಿರುತ್ತೆ. ಬಟ್ ಒಂದು ತಕ್ಕ ಮಟ್ಟಿಗೆ ನಾವು ಫ್ಯೂಚರ್ನ ಪ್ರೆಡಿಕ್ಟ್ ಮಾಡ್ಬೋದು, ಟೈಮ್ನ ಪ್ರೆಡಿಕ್ಟ್ ಮಾಡ್ಬೋದು. ಜನರಲಿ 2 ಥರ ಇದೆ, ಪ್ರೈಸ್ ಆ್ಯಂಡ್ ಟೈಮ್ ಕರೆಕ್ಷನ್ ಅಂತ. ಪ್ರೈಸ್ ಅಂದರೆ ಡೌನ್ ಬರೋದು. ಓಕೆ. ಒಂದು ಸ್ಟಾಕ್ 100 ರೂಪಾಯಿ ಇರುತ್ತೆ, ಅದು 70 ರೂಪಾಯಿ ಬರೋದು, 60 ರೂಪಾಯಿ ಬರೋದು, ಇದನ್ನು ಪ್ರೈಸ್ ಕರೆಕ್ಷನ್ ಅಂತ ಕರಿತೀವಿ. ಇನ್ನೊಂದು ರೀತಿ ಟೈಮ್ ಕರೆಕ್ಷನ್. ಟೈಮ್ ಕರೆಕ್ಷನಲ್ಲಿ ಏನಾಗುತ್ತೆ ಅಂದರೆ ತುಂಬ ನಮ್ಮ ಪೇಷನ್ಸ್ ಚೆಕ್ ಆಗುತ್ತೆ. ಮೇಲೂ ಹೋಗಲ್ಲ, ಕೆಳಗೆ ಹೋಗಲ್ಲ, ಮೇಲೂ ಹೋಗಲ್ಲ, ಕೆಳಗೆ ಹೋಗಲ್ಲ. ಅಲ್ಲಿ ನಮ್ಮೊಂದು ಟೈಮ್ ಕರೆಕ್ಷನ್ ಅಂತ ಕರಿತೀವಿ.
ಪ್ರೈಸ್ ಕರೆಕ್ಷನ್ ಎಲ್ಲರೂ ಮಾಡ್ತಾರೆ, ಕೆಳಗಡೆ ಬಂತು ಮತ್ತೆ ಯಾವಾಗ ಮೇಲೆ ಹೋಗುತ್ತೆ ಅಂತ ಜನರಲ್ ಆಗಿ ಎಲ್ಲರೂ ಒಂದು ಅನಲೈಸ್ ಮಾಡ್ತಾರೆ. ಸ್ಪೆಷಲಿ ನಾನು ಟೈಮ್ನ ಅನಲೈಸ್ ಮಾಡ್ತೀನಿ, ಯಾವ ಟೈಮ್ಗೆ ಅಗೇನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ. ಅದು ಬಂದು ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಅದು ನಾನು ಇನ್ನೂ ಲಾಂಚ್ ಮಾಡಿಲ್ಲ, ನನ್ನದೇ ಓನ್ ಸ್ಟ್ರಾಟಜಿ ಇನ್ನೂ ಲಾಂಚ್ ಮಾಡಿಲ್ಲ ಅದನ್ನು. ಅದು ಸಮ್ ಟೈಮ್ ಕೆಲವರು ನನಗೆ ಗೊತ್ತಿರೋರು ಅಂತಾರೆ ಹೇಳ್ಕೊಡಿಬೇಡಿ ಬಿಡಿ ಸೀಕ್ರೆಟ್ ಇದು ಅಂತಾರೆ ಕೆಲವರು. ಬಟ್ ಒನ್ ಡೇ ಓಕೆ ಹೇಳ್ಕೊಡೋಣ ಅಂತ ಇದೆ ಮೈಂಡಲ್ಲಿ. ಅದನ್ನು ತಿಳ್ಕೊಂಬಿಟ್ರೆ ನೀವು ಯಾವ ಸ್ಟಾಕ್ ತಗೋಬೇಕು ಅನ್ನೋ ಕ್ವಶನ್ಸೇ ನಿಮ್ಮ ಮೈಂಡಿಂದ ಹೋಗುತ್ತೆ. ಅಮೇಝಿಂಗ್. ಓನ್ಲಿ 30 ಸೆಕೆಂಡಲ್ಲಿ ಯಾವ ಸ್ಟಾಕ್ ತಗೋಬೇಕಂತ ಟಕ್ ಅಂತ ಸೆಲೆಕ್ಟ್ ಮಾಡಿ. ವಾವ್. ಅದ್ರ ಟಾರ್ಗೆಟು 10 ಟೈಮ್ಸ್ ಇರುತ್ತೆ. 10 ಟೈಮ್ಸ್ ಇರುತ್ತೆ. ಯಾಕಂದ್ರೆ ಜನರಲ್ ಏನಾಗುತ್ತೆ, ನೀವು ಆಲ್ರೆಡಿ ಕ್ಯಾಂಡಲ್ ಸ್ಟಿಕ್ ರೆಡಿ ಆಗಿರೋದನ್ನ ಎಲ್ಲರೂ ಬ್ಯಾಕ್ ಟೆಸ್ಟ್ ಆ್ಯಸ್ ಲೈಕ್ ಹಿಸ್ಟೋರಿಕಲ್ ನೋಡ್ತಾರೆ. ನೆಕ್ಸ್ಟ್ ಪ್ರಿಂಟ್ ಆಗೋದು ಹೆಂಗೆ ನೋಡ್ತೀರಾ ಗೊತ್ತಾಗಲ್ಲ. ಒಂದು ಕ್ಯಾಂಡಲ್ ಸ್ಟಿಕ್ ನೋಡಕ್ಕೆ ಇದೊಂದು 10 ವರ್ಷದ ಹಿಸ್ಟೋರಿಕಲ್ ಕ್ಯಾಂಡಲ್ ಸ್ಟಿಕ್ ಇದೆ ಆಲ್ರೆಡಿ. ಹಿಂದೆ ಏನಾಯಿತು, 10 ವರ್ಷ ಹಿಂದೆ ಏನಾಯಿತು, 5 ವರ್ಷ ಹಿಂದೆ ಏನಾಯ್ತು ಎಲ್ಲ ನಾವು ನೋಡ್ತೀವಿ. ಸಪೋರ್ಟು, ರೆಸಿಸ್ಟೆನ್ಸು, ಅದು ಇದು ಎಲ್ಲ ನೋಡ್ತೀವಿ ನಾವು. ನೆಕ್ಸ್ಟ್ ಮುಗೀತು, ಲೈಫ್ ಟೈಮ್ ಹೈ ಅಂತ ಕರಿತೀವಿ. ಹೊಸ ಹೈಗೆ ಹೋಗುತ್ತೆ ಸ್ಟಾಕ್. ಓಕೆ, ಬ್ಲ್ಯಾಂಕ್, ನೆಕ್ಸ್ಟ್ ಏನೂ ಇಲ್ಲ, ಕ್ಯಾಂಡಲ್ ಸ್ಟಿಕ್ಕೇ ಇಲ್ಲ ನಿಮಗೆ. ಬಟ್ ಅದನ್ನು ಅನಲೈಸ್ ಮಾಡಬೇಕು ನೀವು. ಅದು ನನ್ನ ಹತ್ರ ಇರೋ ಒಂದು ಸ್ಟ್ರಾಟಜಿ, ನಾನು ಕಲ್ತಿರೋದು. ಐ ಹೋಪ್ ನಿಮ್ಮ ಸ್ಟೂಡೆಂಟ್ಸ್ಗೆ ಅದು ಫ್ಯೂಚರಲ್ಲಿ ನೀವು ಹೇಳ್ಕೊಡ್ತೀರಾ ಅಂತ. ನನಗೆ ಸ್ಟೂಡೆಂಟ್ ಅವ್ರು ಫೋನ್ ಮಾಡಿದಾಗಲ್ಲ, ಸರ್ ಅದು ಯಾವಾಗ ಹೇಳ್ಕೊಡ್ತೀರಾ, ಅದು ಯಾವಾಗ ಹೇಳ್ಕೊಡ್ತೀರಾ, ಇಲ್ಲಪ್ಪ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ, ತುಂಬ ಒಂದು 50,000 ಆಗುತ್ತೆ. ಇರಲಿ ಸರ್ ಪರವಾಗಿಲ್ಲ, ನಾನು ಬೇಜಾರಾಗಿ ಹೇಳಿದ್ದೇನೆ 1 ಲಕ್ಷ ಆಗುತ್ತೆ ಅಂತ. ಏನೋ ಇಲ್ಲ, ಹೇಳ್ಕೊಡೋಣ, ಅದಕ್ಕೊಂದು ಸಿಸ್ಟಮ್ ಇದೆ. ನನ್ನ ಪ್ರಕಾರ ಅಟ್ಲೀಸ್ಟ್ ನಮ್ಮ ಒಂದು ಬೇಸಿಕ್ ಇದೆಯಲ್ಲ, 6 ಮಂತ್ 1 ಇಯರ್ ಪ್ರಾಕ್ಟೀಸ್ ಮಾಡಿರ್ಬೇಕು ಅದಕ್ಕೆ ಬರಬೇಕಂದ್ರೆ ಎಲಿಜಿಬಿಲಿಟಿ. ಈಗ ನಾನು ಬಂದು ಕಲಿತೀನಿ ಸರ್, ನನಗೇನು ದುಡ್ಡು ಬರುತ್ತೆ, 50,000 ಕೊಡ್ತೀರ ಬಿಡಿ ಬನ್ನಿ, ಹಾಗೆಲ್ಲ ಅದರಲ್ಲಿ ಇರಲ್ಲ. ಪ್ರಾಪರ್ ನಿಮ್ಗೊಂದು ಸ್ಮಾಲ್ ಇಂಟರ್ವ್ಯೂ ಆಗುತ್ತೆ, ಲೈಕ್ ಎಕ್ಸಾಮ್ ಥರ. ನಿಮ್ಗೇನು ಗೊತ್ತು ಬೇಸಿಕ್ಕು, ಅದು ತಿಳ್ಕೊಂಡ್ರೆ ನಾನೇನು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಸ್ಟೂಡೆಂಟ್ನ 90% ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ, 10% ಅಲ್ಲಿರುತ್ತೆ. ಈ 90% ರೆಡಿ ಆದರೆ ಅಲ್ಲಿ 10%ನಲ್ಲಿ ನೀವು ತಿಳ್ಕೊಳಕ್ಕಾಗೋದು ಕಂಪ್ಲೀಟ್. ಅದು ಏನು ಅವರು ಬೇಸಿಕ್ ನಾಲೆಡ್ಜ್ ಏನು ತೊಗೋಬೇಕು ಅದು ತೊಗೊಂಡ್ಮೇಲೆ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋದಕ್ಕೆ ನೀವೇ ಪುಷ್ ಮಾಡ್ತೀರಾ, ಯು ಆರ್ ಎಲಿಜಿಬಲ್ ಟು ಗೋ ಟು ನೆಕ್ಸ್ಟ್ ಲೆವೆಲ್. ಹೌದು, ಆ ಥರ ನಮ್ಮ ಸ್ಟೂಡೆಂಟ್ ಇದ್ದಾರೆ. ನನಗೆ ಮೋಸ್ಟ್ ಆಫ್ ದಿ ಟೈಮಲ್ಲಿ ಕೇಳ್ತಾರೆ, ಸರ್ ಅದನ್ನು ಯಾವಾಗ ಮಾಡ್ತೀರಾ, ಯಾವಾಗ ಮಾಡಿದ್ರೆ. ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಯಾಕಂದ್ರೆ ಅದನ್ನು ಪ್ರಾಕ್ಟಿಕಲಾಗಿ ನಾನು ಮಾಡಿ ತೋರಿಸಿದ್ದೀನಿ ಅವರಿಗೆ. ನಾನು ಯೂಟ್ಯೂಬಲ್ಲಿ ಟಾಟಾ ಪವರ್ ಬಗ್ಗೆ ಹೇಳಿದ್ದೆ, ಇದು ಸ್ಟಾಕ್ ಡಬಲ್ ಆಗುತ್ತೆ ಅಂತ. ಡಬಲ್ ಬಿಡಿ, ಅದು 2-3 ಟೈಮ್ಸ್ ಆಗೋಗಿದೆ. ಈ ಥರ ಎಕ್ಸೈಡ್ ಬ್ಯಾಟ್ರೀಸ್ ಅಂತ ಇತ್ತು. ನಮ್ಮ ಕಡೆದು ಯಾವುದೇ ಥರ ಸೆಲ್ ಬೈ ರೆಕಮೆಂಡೇಶನ್ ಇರಲ್ಲ. ಆಸ್ ಎ ಸೆಬಿ ರೂಲ್ ನಾವು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಸೆಲ್ ಬೈ ಇದು ಮಾಡೋಕ್ಕಾಗಲ್ಲ. ಲೈಕ್ ಏನಾದ್ರು ಈ ಥರ ಸುಮಾರು ಎಕ್ಸಾಂಪಲ್ಸ್ ಇದೆ ನಮ್ಮೊಂದು ಚಾನಲಲ್ಲಿದೆ. ಅದನ್ನು ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ, ಈ ಥರ ಆಗುತ್ತೆ ಅಂತ. ಸುಮಾರು ನಾನು ಕೂಡ ರಿಟರ್ನ್ ತೊಗೊಂಡು ಒಂದು ಸ್ಟಾಕಲ್ಲಿ 1000%, 1 ವರ್ಷದಲ್ಲೇ 1000% ಕೂಡ ರಿಟರ್ನ್ ತೊಗೊಂಡಿದ್ದೀನಿ. ಸೂಪರ್. ಪ್ರೆಸೆಂಟ್ಸ್ ಹೋಲ್ಡಿಂಗಲ್ಲೂ ಕೂಡ ಇದೆ, ಲೈವ್ ಆಗಿ ಕೂಡ ಹೋಲ್ಡಿಂಗಲ್ಲಿ ರನ್ ಆಗ್ತಾಯಿದೆ. 8 ಟೈಮ್ಸ್, 7 ಟೈಮ್ಸ್, 6 ಟೈಮ್ಸ್, 3 ಟೈಮ್ಸ್ ಈ ಥರ ರನ್ ಆಗ್ತಾಯಿದೆ ಹೋಲ್ಡಿಂಗ್ಸಲ್ಲಿ ಕೂಡ. ಓಕೆ, ಭಾಳ ಖುಷಿ ಆಯಿತು ಸರ್. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ನೀವು ಸ್ಟಾಕ್ ಮಾರ್ಕೆಟ್ನ ಸ್ಪೆಸಿಫಿಕ್ಕಾಗಿ ಹೇಳ್ಕೊಡ್ತಾ ಇರೋದು, ಎಲ್ರಿಗೂ ಟೀಚ್ ಮಾಡ್ತಿರೋದು, ಅದಿನ್ನೂ ಖುಷಿ ಪಡುವಂಥ ವಿಚಾರ. ನಮ್ಮ ಒಂದು ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ 1000 ಜನ ಸ್ಟೂಡೆಂಟ್ಸ್ಗಳು ಬರಲಿ, ಇನ್ನು ನಿಮ್ಮ ಒಂದು ಆರ್ಗನೈಸೇಷನ್ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಎಲ್ಲರಿಗೂ ಕಡಿಮೆ ಲಾಸ್ ಆಗಿ ಜಾಸ್ತಿ ಪ್ರಾಫಿಟಲ್ಲಿ ಕರೆಕ್ಟ್ ಬರೋ ಥರ ಆಗಲಿ. ನಿಮಗೂ ಕೂಡ ಥ್ಯಾಂಕ್ಸು, ಫಸ್ಟ್ ಐಡೆಂಟಿಫೈ ಮಾಡಿದ್ದೀರಾ. ಯಾಕಂದರೆ ಎಲ್ಲ ತುಂಬ ಶೋಪ್ ಇರೋರನ್ನೇ ಜಾಸ್ತಿ ಐಡೆಂಟಿಫೈ ಮಾಡ್ತಾರೆ. ಇಟ್ ಈಸ್ ಅವರ್ ಫೈನಲಿ ನಮ್ಮನ್ನು ಐಡೆಂಟಿಫೈ ಮಾಡಿದ್ದೀರಾ, ಥ್ಯಾಂಕ್ ಯು. ಒಂದೇನು ಹೇಳ್ತಾನೆ ಅಂದರೆ, ಬೇಸಿಕ್ ಟೆಕ್ನಿಕಲ್ನೆಸ್ ಕಲ್ತ್ರೆ ಫಸ್ಟ್ ನಿಮಗೆ ರಿಸಲ್ಟ್ ಸಿಗೋದು ಲಾಸ್ ಆಗೋದನ್ನು ಕಡಿಮೆ ಆಗುತ್ತೆ. ಲಾಸ್ ಆಗೋದ್ರಿಂದ ತಪ್ಪಿಸ್ಕೊಳ್ತೀರಾ. ಫಸ್ಟ್ ಎಲಿಜಿಬಿಲಿಟಿ ನಾವು ಬೇಸಿಕ್ ನೀವು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಾಸ್ ಆಗೋದು ಸ್ಟಾಪ್ ಆಗುತ್ತೆ ಫಸ್ಟು, ಆಮೇಲೆ ಪ್ರಾಫಿಟು. ಬೇಸಿಕ್ ಎಲ್ಲರೂ ಕಲೀಲೇಬೇಕು, ಯಾಕಂದರೆ ಇದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕು. ನಾವು ಮಾತ್ರ ಅಲ್ಲ, ಯಾಕಂದರೆ ನಮ್ಮ ಮನೇಲಿ ಯಾರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇರಲಿಲ್ಲ, ನಾವು ಕಷ್ಟ ಬಿದ್ದು ಕಲ್ತಿದ್ದೀವಿ. ಬಟ್ ನಾವು ಕೂಡ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನು ಕೊಡಬೇಕನ್ನೋದೇ ನನ್ನ ಒಂದು ಉದ್ದೇಶ. ಸುಮಾರು ಜನಕ್ಕೆ ಜೆನ್ಯೂನ್ ಆಗಿ ಏನಿದೆ ಸ್ಟಾಕ್ ಮಾರ್ಕೆಟ್ನ ನಾವು ಅದನ್ನು ಫ್ಯಾಕ್ಟ್ಸ್ನ ತಿಳಿಸ್ಬೇಕನ್ನೋದೇ ನನ್ನ ಉದ್ದೇಶ. ಯಾವುದೇ ಥರದ ಅಟ್ರಾಕ್ಷನ್ಸು, ಕೋರ್ಸು, ಯಾವುದೇ ಥರದ ನೀವು ಅಟ್ರಾಕ್ಷನ್ ಇಲ್ಲ ನಮ್ಮ ಹತ್ರ. ಸಿಕ್ಕಾಪಟ್ಟೆ ಆ್ಯಡ್ಸ್ ರನ್ ಮಾಡಿ, ಅದು ಮಾಡಿ, ಇದು ಮಾಡಿ, ಅದೆಲ್ಲ ಏನು ಮಾಡ್ತಿಲ್ಲ ಎಪಿಸೋಡ್. ನಾನು ಹೇಳೋದು, ನೀವು
ಕಲಿಬೇಕು ಅಂತ ಹೋದಾಗ ಅರ್ನಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎರಡು ಜೊತೆಲಿ ಎಕ್ಸ್ಪೆಕ್ಟ್ ಮಾಡಿ ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಕಲಿಯೋಕ್ಕೆ ಹೋಗಬೇಡಿ. ಫಸ್ಟ್ ಕಲಿಯೋದು ಮಾತ್ರ ಇಟ್ಕೊಳ್ಳಿ ಮೈಂಡಲ್ಲಿ, ಅರ್ನಿಂಗ್ ಸೈಡ್ಗೆ ಇಟ್ಬಿಡಿ. ಕಲ್ತ ಮೇಲೆ ದೊಡ್ಡ ವಿಷಯ ಅಲ್ಲ. ನೀವು ಕಲ್ತ ಮೇಲೆ ಒಂದು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ನ ತೊಗೊತೀರ ಅಷ್ಟೇ, ನಿಮ್ಗೆ ಸಿಕ್ಕುತ್ತೆ. ಓನ್ಲಿ ನೆಕ್ಸ್ಟ್ ಪೇಪರ್ ಹಾಕೋದು ಮಾತ್ರ ಬಾಕಿ ಇರುತ್ತೆ ನಿಮ್ಮ ಹತ್ರ. ಅದು ಇಷ್ಟ ಆಯ್ತು, ಪೇಪರ್ ಇರ್ಬೇಕು ನಿಮ್ಮ ಹತ್ರ ಅಷ್ಟೇ, ಪೇಪರ್ ಇರಬೇಕಷ್ಟೇ. ಇಲ್ಲ ಅಂದರೆ ನೀವು ಲೈಕ್ ಜೆರಾಕ್ಸ್ ಮಿಷಿನ್ ಥರ ಯಾರ್ದಾದ್ರು ಪೇಪರ್ ನೀವು ಜೆರಾಕ್ಸ್ ಮಾಡಿ ಕೊಡ್ಬೋದು. ಇವಾಗ ಯಾರಾದರೂ ನಿಮಗೆ ನಮಗೆ ನೋಡ್ತಾ ಇರ್ತಕ್ಕಂಥ ವ್ಯೂವರ್ಸ್ ಆಗ್ಬೋದು, ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಒಂದು ಕೋರ್ಸ್ನ ತೊಗೋಬೇಕು ಅಂತಂದರೆ ಯಾವ ರೀತಿ? ನಮ್ಮದು ಆಲ್ರೆಡಿ ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ, ಸ್ಕಿಲ್ ವೇಸ್ ಬೈ ಆನಂದ್ ಪಾಟೀಲ್ ಅಂತ. ನಮ್ಮ ಚಾನಲಲ್ಲಿ ಕೂಡ ಲಿಂಕ್ಸ್ ಇರುತ್ತೆ. ಎಲ್ಲ ವಿಡಿಯೋದ ಕೆಳಗಡೆ ನಮ್ಮ ವಾಟ್ಸಪ್ ಕಾಮನ್ ಗ್ರೂಪ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡೀಟೇಲ್ಸ್ ವಿಡಿಯೋ ಕೆಳಗಡೆ ಇರುತ್ತೆ. ಅಲ್ಲಿ ಲಿಂಕ್ ಇದೆ, ಪ್ರಾಪರ್ ಹೋಗಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಆ್ಯಪಲ್ಲಿ ಸಮ್ ಫ್ರೀ ವಿಡಿಯೋಸ್ ಕೂಡ ಇದೆ, ಯಾಕೆ ನಮ್ಮ ಕೋರ್ಸ್ನ ನೀವು ಕಲಿಬೇಕು ಅಂತ. ಸಮ್ ಎಕ್ಸಾಂಪಲ್ಸ್ ಇದೆ, ಪ್ರಿಡಿಕ್ಷನ್ಸ್ ಇದೆ, ಅದೆಲ್ಲ ನೋಡಿ ಬೇಕಾದ್ರೆ ನೀವು ಡಿಸಿಷನ್ನ ತಗೋಬೋದು. ಸೊ ಇವಾಗ ಯಾರಾದರೂ ನಮ್ಮ ವ್ಯೂವರ್ಸು ಸೊ ನಿಮ್ಮ ಒಂದು ಚಾನಲ್ಗೆ ಅಥವಾ ನಿಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಬಂದರೆ ನಮ್ಮ ದಿ ಕಲಿಯುಗ್ ಶೋ ಹೆಸರು ಹೇಳ್ಕೊಂಡು ಅವ್ರಿಗೇನಾದ್ರು ಒಂದು ಡಿಸ್ಕೌಂಟ್ ನಿಮ್ಮ ಕಡೆಯಿಂದ ಸಿಗುತ್ತಾ ಅಂತ? ಓಕೆ, ಖಂಡಿತ ಕೊಡೋಣ. ನಿಮ್ಮ ಒಂದು ಕಲಿಯುಗ್ ಶೋ ಕಡೆಯಿಂದ ಒಂದು ಕೋಡ್ ಇರುತ್ತೆ, ಒಂದು ಕೋಡ್ ಮುಖಾಂತರ ಒಂದು ಅಪ್ಲೈ ಕೋಡ್ನ ಕೊಡ್ತೀವಿ. ಅದನ್ನು ಅಪ್ಲೈ ಮಾಡೋ ಮುಖಾಂತರ ಖಂಡಿತ ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಕಡೆಯಿಂದ. ಸ್ಪೆಷಲಿ ನಿಮ್ಮ ಕಡೆಯಿಂದ ಬಂದಿರೋರಿಗೆ ಜನರಲಿ ಡಿಸ್ಕೌಂಟ್ ಇಲ್ಲ, ಸ್ಪೆಷಲಿ ನಿಮ್ಮ ಕಡೆಯಿಂದ ಬಂದವರಿಗೆ ಒಂದು ಕೋಡ್ ಸಿಗುತ್ತೆ, ಅದ್ರ ಮುಖಾಂತರ ಡಿಸ್ಕೌಂಟ್ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೀವು ಇಷ್ಟೊತ್ತವರೆಗೂ ಆನಂದ್ ಪಾಟೀಲ್ ಅವರು ಹೇಳಿರೋ ಹಾಗೆ ಭಾಳಷ್ಟು ನಾಲೆಡ್ಜನ್ನು ನೀವು ತಿಳ್ಕೊಂಡಿರೋ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಅಂತ ನಾನು ಅನ್ಕೋತೀನಿ. ಸೊ ಕೆಳಗಡೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರು, ಅವರ ಒಂದು ಏನು ಕಂಪನಿ ನೇಮ್, ಆರ್ಗನೈಸೇಷನ್ ನೇಮ್ ಜೊತೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ಅವ್ರು ಹೇಳ್ದಾಗೆ ಒಂದು ಕೋಡ್ ಇರುತ್ತೆ, ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ ಕಡೆಯಿಂದ ಒಂದು ಕೋಡನ್ನು ಕೊಟ್ಟಿರ್ತಾರೆ. ಆ ಕೋಡ್ ನೀವು ಅವ್ರಿಗೆ ಹೇಳಿದ್ರೆ ಅವರು ನಿಮ್ಮ ಕೋರ್ಸ್ಗೆ ಒಂದು ಸ್ಪೆಷಲ್ ಡಿಸ್ಕೌಂಟನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವಾಗಲೇ ಹೋಗಿ ಇವರ ಕೋರ್ಸನ್ನು ಚೂಸ್ ಮಾಡಿ ಸ್ಟಾಕ್ ಮಾರ್ಕೆಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಪಾಡ್ಕಾಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಬಾಯ್.